ಪ್ರಿಸನ್ ಮ್ಯಾನುವಲಿನ 3ನೇ ಚಾಪ್ಟರ್ ಅನ್ನ ನೋಡ್ತಾ ಇದ್ದೀವಿ. ಹೆಡ್ ಕ್ವಾರ್ಟರ್ಸ್ ಆರ್ಗನೈಸೇಷನ್ ಅಂತ ಹೇಳಿ ಅಧ್ಯಾಯ 3 ಹೆಡ್ ಕ್ವಾರ್ಟರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಏನೇನ್ ಇರ್ತದ, ಯಾವ ರೀತಿಯಾಗಿ ಅಲ್ಲಿ ವರ್ಕರ್ಸ್ ಕೆಲಸ ಮಾಡ್ತಾರ ಅಂತ ಹೇಳಿ. The effectiveness of prison administration depends largely on the quality of literacy and supervision of various institutions and the program therein, for which the provision of necessary manpower has an essential impact. ಅಂದ್ರೆ ಯಾವುದೇ ಒಂದು ಜೈಲನ್ನ ಒಂದು ಪರಿಣಾಮಕಾರಿಯಾಗಿ ನಡೆಸಲಿಕ್ಕೆ ಅಥವಾ ಕಾರ್ಯಕ್ರಮಗಳನ್ನ ನಡೆಸಬೇಕಾದ್ರೆ ಅಲ್ಲಿ ಏನಾಗ್ತದ ಅಂತಂದ್ರೆ ಪರಿಣಾಮಕಾರಿಯಾದಂತ ಒಂದು ಮ್ಯಾನ್ ಪವರ್ ಬೇಕಾಗ್ತದ, ಮಾನವ ಸಂಪನ್ಮೂಲ. ಅದು ಏನಾಗ್ತಂತಂದ್ರೆ ಅಲ್ಲಿ ವಿವಿಧ ಒಂದು ಸಾಕ್ಷರತೆಯನ್ನು ಹೊಂದಿದಂತ ಮತ್ತು ವಿವಿಧ ಸಂಸ್ಥೆಗಳ ಮೇಲ್ವಿಚಾರಣೆ ಮಾಡ್ತಕ್ಕಂತ ವ್ಯಕ್ತಿಗಳು ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಇದ್ರೆ ಒಂದು ಪರಿಣಾಮಕಾರಿಯಾದಂತ ಒಂದು ಏನ್ ಮಾಡ್ಬೋದು ಅಂತಂದ್ರೆ ಕೆಲಸವನ್ನ ನಿರ್ವಹಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಹೇಳ್ಬೋದು. Prisons and correctional services will be under the control of the Home Department as it is responsible for the services in this field. ಅಂದ್ರೆ ಈ ಒಂದು ಕಾರ್ಯಾಗೃಹ ಮತ್ತು ಸುಧಾರಣಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತ ಒಂದು ಏನಿದೆಯಲ್ಲ ಸೇವೆಗಳು ಅವೆಲ್ಲ ಏನಾಗ್ತಾವ ಅಂತಂದ್ರೆ ಒಂದು ಮಿನಿಸ್ಟ್ರಿ ಆಫ್ ಹೋಮ್ ಅಂದ್ರೆ ಇದು ಗೃಹ ಸಚಿವಾಲಯದ ಅಡಿಯಲ್ಲಿ ನಡೀತಕ್ಕಂತ ಒಂದು ಸಂಸ್ಥೆ ಅಂತ ಹೇಳಿ ನಾವು ಇಲ್ಲಿ ಅಥವಾ ನಿಯಂತ್ರಣ ಅಂತ ಹೇಳಿ ಹೇಳ್ಬೋದು. Then there will be a separate division of Home Department for dealing with the matters connected with prisons and correctional services. ಇದಕ್ಕೆ ಸಪರೇಟ್ ಆದಂತ ಅಥವಾ ಪ್ರತ್ಯೇಕವಾದಂತ ಇಲಾಖೆನೇ ಇದೆ. ಆ ಇಲಾಖೆ ಏನ್ ಮಾಡ್ತಂತ ಕಾರ್ಯಾಗೃಹಗಳು ಮತ್ತು ತಿದ್ದುಪಡಿ ಸೇವೆಗಳಿಗೆ ಸಂಬಂಧಿಸಿದಂತ ವಿಷಯಗಳನ್ನ ಎದುರಿಸಲಿಕ್ಕೆ ಗೃಹ ಇಲಾಖೆಯ ಪ್ರತ್ಯೇಕವಾದಂತ ವಿಭಾಗವನ್ನ ಹೊಂದಿದೆ ಅಂತ ಹೇಳಿ ನಾವು ಹೇಳ್ಬೋದು. ಅವುಗಳನ್ನೆಲ್ಲ ಏನಂತಂದ್ರೆ ಇನ್ಸ್ಟಿಟ್ಯೂಷನ್ ಅಲ್ಲಿ ನಾವು ಹೆಡ್ ಕ್ವಾರ್ಟರ್ಸ್ ಅಲ್ಲಿ ನಾವು ನೋಡ್ತೀವಿ. The organizational setup of the headquarters of the Department of Prison and Correctional Service will be as follows. ಅಂದ್ರೆ ಈ ಒಂದು ಇಲಾಖೆ ಅಡಿಯಲ್ಲಿ ಇರ್ತಕ್ಕಂತ ಒಂದು ಏನು ಹೆಡ್ ಕ್ವಾರ್ಟರ್ಸ್ ಆಫ್ ಡಿಪಾರ್ಟ್ಮೆಂಟ್, ಈ ಒಂದು ಪ್ರಿಸನ್ ಮತ್ತು ಕರೆಕ್ಷನಲ್ ಸರ್ವಿಸಸ್ಗೆ ಸಂಬಂಧಪಟ್ಟಂತ ಒಂದು ಮುಖ್ಯ ಒಂದು ವಿಭಾಗ. ಅದರ ವಿಭಾಗದ ಒಂದು ನಾವೇನ್ ನೋಡೋಣ ಅಂತಂದ್ರೆ ಅದು ಯಾವ ರೀತಿಯಾಗಿ ಇದೆ ಅಂತ ಹೇಳಿ ನಾವು ನೋಡ್ಲಿಕ್ಕೆ ಪ್ರಯತ್ನ ಮಾಡೋಣ ಅಂತ. ದ ಡೈರೆಕ್ಟರ್ ಜನರಲ್, ಇನ್ಸ್ಪೆಕ್ಟರ್ ಜನರಲ್ ಆಫ್ ಪ್ರಿಸನ್ಸ್ ಅಂಡ್ ಕರೆಕ್ಷನಲ್ ಸರ್ವಿಸಸ್ ಯಾರ್ಯಾರು ಇರ್ತಾರ ಅಂತಂದ್ರೆ ಕಾರ್ಯಾಗೃಹ ಮತ್ತು ತಿದ್ದುಪಡಿ ಸೇವೆಯ ಮಹಾನಿರ್ದೇಶಕರು ಅಥವಾ ಇನ್ಸ್ಪೆಕ್ಟರ್ ಜನರಲ್ ಅಂತ ಹೇಳಿ IP ಅಂತ ಹೇಳಿ ಇಲ್ಲಿ IG ಅಂತ ಹೇಳಿ ಇರ್ತಾರ ಹೆಡ್ ಕ್ವಾರ್ಟರ್ಗೆ. ಅಂದ್ರೆ ನಮ್ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತಂದ್ರೆ ನಮ್ಮ ಪ್ರಿಸನ್ಗಳ ಹೆಡ್ ಕ್ವಾರ್ಟರ್ ಬೆಂಗಳೂರು ನಮ್ದು ಹೆಡ್ ಕ್ವಾರ್ಟರ್, ನಮ್ ಕರ್ನಾಟಕ ರಾಜ್ಯದ್ದು. ಹಾಗೇನೆ ಎಲ್ಲ ಕಡೆಗೂ ಕೂಡ ಏನಿರ್ತಂತಂದ್ರೆ ಆಯಾ ರಾಜ್ಯಕ್ಕ ಏನಿರ್ತಾವ ಅಂತಂದ್ರೆ ಹೆಡ್ ಕ್ವಾರ್ಟರ್ಸ್ ಗಳು ಇರ್ತಾವ. ಅಡಿಷನಲ್ ಡೈರೆಕ್ಟರ್ ಜನರಲ್, ಅಡಿಷನಲ್ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪ್ರಿಸನ್ಸ್, ಆಮೇಲೆ ಕಾರ್ಯಾಗೃಹ ಡೈರೆಕ್ಟರ್ ಆಫ್ ಕರೆಕ್ಷನಲ್ ಸರ್ವಿಸಸ್ ಅಂಡ್ ಡೆಪ್ಯೂಟಿ ಡೈರೆಕ್ಟರ್ ಆಫ್ ಕರೆಕ್ಷನಲ್ ಸರ್ವಿಸಸ್. ಮತ್ತೆ ಅವ್ರ ಕೆಳಗಡೆ ಯಾರಿರ್ತಾರ ಅಂತಂದ್ರೆ ಹೆಚ್ಚುವರಿ ಮಹಾನಿರ್ದೇಶಕರು ಅಥವಾ ಕಾರ್ಯಾಗೃಹಗಳ ಹೆಚ್ಚುವರಿ ಇನ್ಸ್ಪೆಕ್ಟರ್ ಜನರಲ್ ಅಥವಾ ತಿದ್ದುಪಡಿ ಸೇವೆಗಳ ನಿರ್ದೇಶಕರು ಅಥವಾ ತಿದ್ದುಪಡಿ ಸೇವೆಗಳ ಉಪನಿರ್ದೇಶಕರು ಅವ್ರ ಕೆಳಗಡೆ ಕೆಲಸ ಮಾಡ್ತಕ್ಕಂಥವ್ರು. ಅವರು ಅದಾದ ನಂತರ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪ್ರಿಸನ್ಸ್ ಅವ್ರ ಡೆಪ್ಯೂಟಿ ಡೈರೆಕ್ಟರ್ ಆಫ್ ಕರೆಕ್ಷನಲ್ ಸರ್ವಿಸಸ್. ಅಂದ್ರೆ ಅಲ್ಲಿ ಯಾರಿರ್ತಾರ ಅಂತಂದ್ರೆ ಕಾರ್ಯಾಗೃಹಗಳ ಇನ್ಸ್ಪೆಕ್ಟರ್ ಜನರಲ್ ಇರ್ಬೋದು ಅಥವಾ ತಿದ್ದುಪಡಿ ಸೇವೆಗಳ ಉಪನಿರ್ದೇಶಕರು ಕೂಡ ಅವರ ಕೆಳಗಡೆ ಇರ್ತಾರ ಅಂತ ಹೇಳ್ಬೋದು. ದೆನ್ ಡೆಪ್ಯೂಟಿ ಆರ್ ಅಸಿಸ್ಟೆಂಟ್ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪ್ರಿಸನ್ಸ್ ಅಂಡ್ ಕರೆಕ್ಷನಲ್ ಸರ್ವಿಸಸ್ ಫಾರ್ ವುಮೆನ್ ಪ್ರಿಪರೇಬಲಿ ವುಮೆನ್ ಆಫೀಸರ್. ಅಂದ್ರೆ ಮಹಿಳಾ ಜೈಲುಗಳು ಏನಿರ್ತಾವಲ್ಲ, ಮಹಿಳೆಯರಿಗೆ ಆಗಿರ್ತಕ್ಕಂತ ಸಪರೇಟ್ ಮಹಿಳಾ ಜೈಲುಗಳೇ, ಆ ಜೈಲುಗಳಿಗೆ ಯಾರು ಇರ್ತಾರಂತಂದ್ರೆ ಅಲ್ಲಿ ಕೂಡ ಮಹಿಳೆಯರಿಗೆ ಜೈಲು ಮತ್ತು ತಿದ್ದುಪಡಿ ಸೇವೆಯ ಉಪ ಸಹಾಯಕ ಇನ್ಸ್ಪೆಕ್ಟರ್ ಜನರಲ್ ಮತ್ತು ಮಹಿಳಾ ಅಧಿಕಾರಿ ಆಗಿರ್ಬೇಕು ಅವ್ರು. ಅಂದ್ರೆ ಮಹಿಳಾ ಜೈಲುಗಳಿಗೆ ಮಹಿಳಾ ಅಧಿಕಾರಿಗಳೇ ಇರೋದು ಸೂಕ್ತ ಅಂತ ಹೇಳಿ ನಾವಿಲ್ಲಿ ಹೇಳ್ಬೋದು. ದೆನ್ ಅಸಿಸ್ಟೆಂಟ್ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪ್ರಿಸನ್ಸ್ ಅಂಡ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಕರೆಕ್ಷನಲ್ ಸರ್ವಿಸಸ್. ಅಲ್ದೇನೆ ಏನು ಅಂತಂದ್ರೆ ಕಾರ್ಯಾಗೃಹ ಸಹಾಯಕ ಇನ್ಸ್ಪೆಕ್ಟರ್ ಜನರಲ್ ಮತ್ತು ತಿದ್ದುಪಡಿ ಸೇವೆಗಳ ಸಹಾಯಕ ನಿರ್ದೇಶಕರು ಕೂಡ ಅವ್ರ ಕೆಳಗಡೆ ಇರ್ತಾರ. ನಂತರ 3 ಜನ ಆಡಳಿತ ಅಧಿಕಾರಿಗಳು ಬರ್ತಾರ. 1 ಕೈಗಾರಿಕೆಗಳು, 2 3 ವೈದ್ಯಕೀಯ ಸೇವೆಗಳು. ಈ 3 ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನಿರ್ತಾರ ಅಂತಂದ್ರೆ 3 ಆಡಳಿತ ಅಧಿಕಾರಿಗಳು ಅವ್ರ ಕೆಳಗಡೆ ಇರ್ತಾರ. ನಂತರದಲ್ಲಿ ಲ್ಯಾಪ್ಟಾಪ್ ಯಾಕೋ ಕೆಲಸ
ನಂತರದಲ್ಲಿ ಅವ್ರ ನಂತರ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪ್ರಿಸನ್ಸ್ ಬಿಲ್ಡಿಂಗ್ ಅಂದ್ರೆ ಕಾರಾಗೃಹಗಳನ್ನ ಏನಾದ್ರೂ ಕಟ್ಟಡಗಳನ್ನ ಕಟ್ಟೋದಾಗ್ಲಿ ಅಥವಾ ಯಾವ ರೀತಿ ಕಟ್ಟಡ ಇರಬೇಕು ಅನ್ನುವಂತ ಎಲ್ಲ ಪ್ಲಾನ್ ಔಟ್ಗಳನ್ನ ಬ್ಲೂ ಪ್ರಿಂಟ್ ಅನ್ನ ಹಾಕಿ ಅದನ್ನೆಲ್ಲ ಪೂರ್ತಿ ಕಟ್ಟಡವನ್ನು ನೋಡ್ಕೊಳ್ಳುವಂತ ಕೆಲಸ ಯಾರು ಇರ್ತಾರಂತಂದ್ರೆ ಕಾರ್ಯನಿರ್ವಾಹಕ ಇಂಜಿನಿಯರ್ಗಳು ಇರ್ತಾರ, ಕಾರಾಗೃಹ ಕಟ್ಟಡಕ್ಕೆ ಸಂಬಂಧಪಟ್ಟವರು. ದೆನ್ ಚೀಫ್ ಪ್ರೊಬೇಷನ್ ಆಫೀಸರ್, ಅಲ್ಲಿ ಮುಖ್ಯ ಪರಿವೀಕ್ಷಣಾಧಿಕಾರಿ ಇರ್ತಾರ, ಪ್ರೊಬೇಷನ್ ಆಫೀಸರ್ ಅಂತ ಹೇಳಿ. ಅವ್ರ ನಂತರ ಲಾ ಆಫೀಸರ್ ಇರ್ತಾರ, ಕಾನೂನು ಅಧಿಕಾರಿಗಳು. ಅವರ ನಂತರ ಯಾರಿರ್ತಾರೆ ಸ್ಟಾಟಿಸ್ಟಿಕಲ್ ಆಫೀಸರ್ಸ್ ಫಾರ್ ಆನ್ ಆನ್ ಗೋಯಿಂಗ್ ಕಲೆಕ್ಷನ್, ಇಂಟರ್ಪ್ರಿಟೇಷನ್ ಅಂಡ್ ಪ್ರೆಸೆಂಟೇಷನ್ ಆಫ್ ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್ ಅಂಡ್ ಡಾಟಾ ವಿತ್ ಕಂಪ್ಯೂಟರ್ ಬ್ಯಾಕಪ್. ಅಂದ್ರೆ ಅಲ್ಲಿ ಸ್ಟಾಟಿಸ್ಟಿಷಿಯನ್ ಅಂತಂದ್ರೆ ಸಾಮಾನ್ಯವಾಗಿ ಎಲ್ಲ ಕೂಡ ಮಾಹಿತಿ ಅಂದ್ರೆ ಒಂದೇನು ಅಂತಂದ್ರೆ ಬ್ಯಾಕಪ್ ನೊಂದಿಗೆ ವಾಸ್ತವಿಕವಿರ್ತಕ್ಕಂಥ ಮಾಹಿತಿ ಡೇಟಾ ನಿರಂತರ ಸಂಗ್ರಹಣೆ ಇರಬಹುದು, ವ್ಯಾಖ್ಯಾನ ಇರಬಹುದು ಅಥವಾ ಪ್ರಸ್ತುತಿ. ಯಾಕೆಂತಂದ್ರೆ ವರ್ಷ ವರ್ಷ ಅವ್ರ ರಿಪೋರ್ಟಿಂಗ್ ಎಲ್ಲ ಮಾಡ್ಬೇಕಾಗ್ತದೆ, ಎಷ್ಟು ಪ್ರೆಸೆಂಟ್ಸ್ ಬಂದ್ರು, ಏನೆಲ್ಲ ಆಯ್ತು ಅಂತ ಹೇಳಿ ಅಲ್ಲೆಲ್ಲ ಪೂರ್ತಿಯಾದಂತ ಒಂದು ಮಾಹಿತಿಯನ್ನ ಇಡೋದ್ರಿಂದ ಅಥವಾ ರಿಪೋರ್ಟ್ ಅನ್ನು ಮಾಡೋದ್ರಿಂದ ಅಲ್ಲಿ ಏನಿರ್ತಂತಂದ್ರೆ ಸ್ಟಾಟಿಸ್ಟಿಕಲ್ ಆಫೀಸರ್ ಕೂಡ ಅಲ್ಲಿ ಕೆಲಸ ಮಾಡ್ಬೇಕಾಗ್ತದೆ. ನಂತರ ಅಕೌಂಟ್ ಆಫೀಸರ್ಸ್, ಲೆಕ್ಕ ಅಥವಾ ಖಾತೆ ಅಧಿಕಾರಿಗಳು, ಬಜೆಟ್ ಮತ್ತು ಲೆಕ್ಕ ಪರಿಶೋಧಕ ಕೋಶ ಕೂಡ ಅಲ್ಲಿ ಇರ್ತದ. ಅವ್ರ ನಂತರ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಎಸ್ಟಾಬ್ಲಿಷ್ಮೆಂಟ್ ಅಂದ್ರೆ ಆಡಳಿತಾಧಿಕಾರಿಗಳು, ಆಫೀಸ್ಗೆ ಸಂಬಂಧಪಟ್ಟಂತ ಆಡಳಿತಾಧಿಕಾರಿಗಳು ಇರ್ತಾರ. ನಂತರ ಇಂಟೆಲಿಜೆನ್ಸ್ ಕಮ್ ವಿಜಿಲೆನ್ಸ್ ಆಫೀಸರ್, ಗುಪ್ತಚರ ಕಮ್ ವಿಜಿಲೆನ್ಸ್ ಜಾಗರೂಕ ಅಧಿಕಾರಿಗಳು ಕೂಡ ಇರ್ತಾರ. ಅವ್ರ ನಂತರ ಸೀನಿಯರ್ ಸೂಪರಿಂಟೆಂಡೆಂಟ್ಸ್ ಆಫ್ ಪ್ರಿಸನ್ಸ್ ಹೆಡ್ ಬ್ರಾಂಚಸ್, ಎಲ್ಲೆಲ್ಲಿ ಹೆಡ್ ಬ್ರಾಂಚಸ್ ಇದಾವಲ್ಲ ಅಲ್ಲೆಲ್ಲ ಯಾರು ಇರ್ತಾರ ಅಂತಂದ್ರೆ ಸೀನಿಯರ್ ಸೂಪರಿಂಟೆಂಡೆಂಟ್ ಆಫ್ ಪ್ರಿಸನ್ಸ್, ಕಾರ್ಯಾಗೃಹಗಳ ಹಿರಿಯ ಅಧೀಕ್ಷಕರು ಕೂಡ ಇರ್ತಾರ. ನಂತರದಲ್ಲಿ ಸೀನಿಯರ್ ಅಸಿಸ್ಟೆಂಟ್ಸ್, ಅವ್ರು ಸೀನಿಯರ್ ಸೂಪರಿಂಟೆಂಡೆಂಟ್ ಆದ್ಮೇಲೆ ಸೀನಿಯರ್ ಅಸಿಸ್ಟೆಂಟ್ ಅಂತಂದ್ರೆ ಅವ್ರಿಗಿಂತ ಸ್ವಲ್ಪ ಸರ್ವಿಸ್ ಕಡಿಮೆ ಇರೋರು ಇಲ್ಲಿ ಇರ್ತಾರೆ. ಸೆಲೆಕ್ಷನ್ ಗ್ರೇಡ್ ಅಸಿಸ್ಟೆಂಟ್ ಆಫೀಸರ್ ಆಫ್ ಸೂಪರಿಂಟೆಂಡೆಂಟ್ ಅಂತ ಹೇಳಿ, ಅಂದ್ರೆ ಮೇಲ್ ಏನ್ ಸಹಾಯಕರು ಇರ್ತಾರಲ್ಲ, ಸೂಪರಿಂಟೆಂಡೆಂಟ್ ಇರ್ತಾರಲ್ಲ ಅವ್ರಿಗೆ ಸಹಾಯಕರಾಗಿ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಇರ್ತಾರ. ನಂತರ ಸೀನಿಯರ್ ಅಸಿಸ್ಟೆಂಟ್, ಸೀನಿಯರ್ ಕ್ಲರ್ಕ್, ಸೀನಿಯರ್ ಅಸಿಸ್ಟೆಂಟ್ ಆದ್ಮೇಲೆ ಸೀನಿಯರ್ ಕ್ಲರ್ಕ್ ಇರ್ತಾರ ಅಥವಾ ಸೀನಿಯರ್ ಅಸಿಸ್ಟೆಂಟ್ ಇರ್ತಾರ. ನಂತರ ಜೂನಿಯರ್ FDC ಅಂತ ಹೇಳಿ ಕರಿತೀವಿ, ಫಸ್ಟ್ ಡಿವಿಷನ್ ಕ್ಲರ್ಕ್ ಅಂತ ಹೇಳಿ ಇರ್ತಾರೆ ಸೀನಿಯರ್ ಅಂತ ಹೇಳಿ. ನಂತರ ಜೂನಿಯರ್ ಅಸಿಸ್ಟೆಂಟ್ ಅಂತಂದ್ರೆ ಅವರು SDC, ಅವ್ರಿಗಿಂತ ಸ್ವಲ್ಪ ಕಡಿಮೆ ಇದ್ರಲ್ಲಿ ಇರ್ತಾರ ಅವರು. ನಂತರ ಸೆಕ್ಯೂರಿಟಿ ಏಡ್ಸ್ ಟು ಇನ್ಸ್ಪೆಕ್ಟರ್ ಜನರಲ್, ಅಡಿಷನಲ್ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪ್ರಿಸನ್ಸ್ ಅಂಡ್ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್. ಅಂದ್ರೆ ಇನ್ಸ್ಪೆಕ್ಟರ್ ಜನರಲ್ ಕಾರ್ಯಾಗಾರ ಹೆಚ್ಚುವರಿ ಇನ್ಸ್ಪೆಕ್ಟರ್ ಜನರಲ್ ಮತ್ತು ಡೆಪ್ಯೂಟಿ ಇನ್ಸ್ಪೆಕ್ಟರ್ ಯಾರಿಗಿರ್ತಾರಂತ ಜನರಲ್ಗಳಿಗೆ ಭದ್ರತಾ ಸಹಾಯಕರು. ಅಂದ್ರೆ ಅವರು ಬರುವಾಗ ಹೋಗುವಾಗ ಏನು ಮನೆಯಿಂದ ಅಥವಾ ಕ್ವಾರ್ಟರ್ಸ್ ನಲ್ಲಿ ಇದ್ರೆ ಕ್ವಾರ್ಟರ್ಸ್ ಇಂದ ಡ್ಯೂಟಿ ಬರ್ಬೇಕಾದ್ರೆ ಅವ್ರಿಗೆಲ್ಲ ಒಂದು ಸೆಕ್ಯೂರಿಟಿ ಆಗಿ ಯಾರು ಇರ್ತಾರ ಅಂತಂದ್ರೆ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ ಇರ್ತಾರೆ, ಸೆಕ್ಯೂರಿಟಿ ಏಡ್ಸ್ ಅಂತ ಹೇಳಿ ಕರೀತಾರೆ ಅವರಿಗೆ. ನಂತರದಲ್ಲಿ ಕಂಪ್ಯೂಟರ್ ಆಪರೇಟರ್ಸ್ ಜೊತೆಗೆ ಸ್ಟಾಟಿಸ್ಟಿಷಿಯನ್ ಇರ್ತಾರೆ, ಅದ್ರ ಜೊತೆಗೆ ಏನಂತಂದ್ರೆ ಹೆಲ್ಪ್ ಮಾಡ್ಲಿಕ್ಕೆ ಒಂದು ಕಂಪ್ಯೂಟರ್ ಆಪರೇಟರ್ಸ್ಗಳು ಕೂಡ ಇರ್ತಾರ. ನೆಕ್ಸ್ಟ್ ಪ್ಯೂನ್ಸ್ ಅಂದ್ರೆ ಇಲ್ಲೆಲ್ಲ ಯಾರಂತಂದ್ರೆ ಹೆಡ್ ಪ್ಯೂನ್ಸ್ ಅಂತಂದ್ರೆ ಏನ್ ಪ್ಯೂನ್ಗಳು ಬಹಳ ಜನ ಇರ್ತಾರಲ್ಲ, ಒಂದು ಕ್ಲಾಸ್ 4th ಸರ್ವೆಂಟ್ಸ್ ಅಂತ ಹೇಳ್ತೀವಿ. ಒಂದ್ ದೊಡ್ಡ ಸಂಸ್ಥೆ ಅಂತಂದ್ರೆ ತುಂಬಾ ಜನ ಪ್ಯೂನ್ಸ್ಗಳು ಇರ್ತಾರೆ, ಡಿಪಾರ್ಟ್ಮೆಂಟ್ ವೈಸ್ ನಮ್ಮಲ್ಲಿ ಹೆಂಗೆ ಇರ್ತದಲ್ಲ ಹಂಗಾಗಿ ಹೆಡ್ ಪ್ಯೂನ್ ಇರ್ತಾರಲ್ಲ ಅವ್ರ ಮೇಲೆನೆ. ಆಮೇಲೆ ಕೆಳಗಡೆ ಇರ್ತಕ್ಕಂಥ ಎಲ್ಲಾ D4 4th ಕ್ಲಾಸ್ ವರ್ಕರ್ಸ್ ಏನಿರ್ತಾರಲ್ಲ ಅವ್ರಿಗೆಲ್ಲ ಏನ್ ಕರಿತೀವಿ ನಾವು ಪ್ಯೂನ್, ಇದ್ರಲ್ಲಿ ಕ್ರೆಡರ್ ಅಲ್ಲಿ ಬರ್ತಾರ ಅವರು. ನಂತರ ಅದರ್ ಸಪೋರ್ಟಿಂಗ್ ಸ್ಟಾಫ್, ಮತ್ತೆ ಇತರ ಯಾರಾದ್ರೂ ಒಂದು ಏನು ಅಂತಂದ್ರೆ ಔಟ್ಸೋರ್ಸ್ ಇಂದ ಏನಾದ್ರು ತಗೊಂಡಿದ್ರೆ ಅದರ್ ಸ್ಟಾಫ್ ಕೂಡ ಅವರಲ್ಲಿ ಒಂದು ಕೆಲಸ ಮಾಡ್ತಕ್ಕಂತ ವ್ಯವಸ್ಥೆ ಇರ್ತದ. ಸ್ಟಾಫ್ ಫಂಕ್ಷನ್ಸ್ ಅಂಡ್ ಅದರ್ ಹೆಡ್ ಕ್ವಾರ್ಟರ್ಸ್, ಇಲ್ಲಿ ಏನ್ ಮಾಡ್ಬೇಕಾಗ್ತಂತಂದ್ರೆ ಅವರು ಇಲ್ಲಿ ಇರ್ತಕ್ಕಂಥ ಎಲ್ಲ ಕೆಲಸವನ್ನ ಅವರು ನೋಡ್ಕೊಳ್ಬೇಕಾಗ್ತದ. ನಂತರ ರೇಂಜ್ ಆರ್ ರೀಜನಲ್ ಹೆಡ್ ಕ್ವಾರ್ಟರ್ಸ್ ಆರ್ಗನೈಸೇಷನ್, ದ ರೇಂಜ್ ಆರ್ ರೀಜನಲ್ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಆಫ್ ಪ್ರಿಸನ್ಸ್ ವಿಲ್ ಬಿ ಅಸಿಸ್ಟೆಡ್ ಬೈ ಫಾಲೋವಿಂಗ್ ಸ್ಟಾಫ್. ಅಂದ್ರೆ ಇದು ಪ್ರಾದೇಶಿಕವಾಗಿ ಅಂತಂದ್ರೆ ನಾವೇನ್ ಹೇಳ್ತೀವಿ ಅಂತಂದ್ರೆ ಸಾಮಾನ್ಯವಾಗಿ ಪ್ರಾದೇಶಿಕದಲ್ಲಿರ್ಬೋದು ಅಥವಾ ಶ್ರೇಣೀಕೃತ ಒಂದು ಕಚೇರಿಯಲ್ಲಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಏನ್ ನೋಡ್ತೀವಿ ಅಂತಂದ್ರೆ ಅಲ್ಲಿ ಯಾರಿರ್ತಾರ ಅಂತಂದ್ರೆ ದ ರೇಂಜ್ ಆರ್ ರೀಜನಲ್ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪ್ರಿಸನ್ಸ್ ವಿಲ್ ಬಿ ಅಸಿಸ್ಟೆಡ್ ಬೈ ಫಾಲೋವಿಂಗ್ ಸ್ಟಾಫ್. ಅಂದ್ರೆ ಅವರು ಒಬ್ಬ ಪ್ರಾದೇಶಿಕವಾಗಿ ಒಬ್ರು ಇರ್ತಾರ, ಅವ್ರಿಗೆ ಈ ಕೆಳಗಿನವರು ಅವರಿಗೆ ಒಂದು ಸಹಾಯ ಮಾಡ್ಲಿಕ್ಕೆ ಅವ್ರ ಕೈಯಲ್ಲಿ ಸ್ಟಾಫ್ ಇರ್ತಾರ. ಯಾರು ಅಂತಂದ್ರೆ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಕರೆಕ್ಷನಲ್ ಸರ್ವಿಸಸ್, ತಿದ್ದುಪಡಿ ಸೇವೆಗಳ ಸಹಾಯಕ ನಿರ್ದೇಶಕರು ಇರ್ತಾರ ಅವ್ರ ಜೊತೆಗೆ. ದೆನ್ ಅಸಿಸ್ಟೆಂಟ್ ಇಂಜಿನಿಯರ್ ಅಂತ ಹೇಳ್ತಾರೆ, ಬಿಲ್ಡಿಂಗ್ ಗೆ ಸಂಬಂಧಪಟ್ಟಂತವ್ರು. ಅದಾದ ನಂತರ ನೆಕ್ಸ್ಟ್ ಇತರ ಪೋಷಕ ಸಿಬ್ಬಂದಿ, ಅದರ್ ಸಪೋರ್ಟಿಂಗ್ ಸ್ಟಾಫ್, ಅವ್ರ ಜೊತೆಗೆ ಇನ್ನು ಇತರ ಏನೇನ್ ಬೇಕಲ್ಲ ಅವ್ರಿಗೆ ಅಕೌಂಟ್ ಸೆಕ್ಷನ್ ಬೇಕಾದ್ರೆ ಅಕೌಂಟ್ ಸೆಕ್ಷನ್, ಆಡಳಿತ ಆಡಳಿತ ಯಾರು ಬೇಕಲ್ಲ ಬೆಂಬಲಿತವಾದಂತ ಸಿಬ್ಬಂದಿಗಳು ಕೂಡ ಅಲ್ಲಿ ಏನ್ ಮಾಡ್ತಾರ ಅಂತಂದ್ರೆ ಅವರಿಗೆ ಕೆಲಸ ಮಾಡ್ತಾರ. ಈಚ್ ಸ್ಟೇಟ್ ಆರ್ ಯೂನಿಯನ್ ಟೆರಿಟರಿ ವಿಲ್ ಫಿಕ್ಸ್ ದ organizational setup of headquarters accordance with its area, number of inmates and number of institutions.
ಪ್ರತಿಯೊಂದು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಏನ್ ಮಾಡ್ಯಾವ ಅಂತಂದ್ರೆ ತಮ್ಮ ಒಂದು ಪ್ರಧಾನ ಕಚೇರಿಗಳನ್ನ ಸಾಂಸ್ಥಿಕ ಸ್ಥಾಪನೆಯನ್ನ ಅದರ ಪ್ರದೇಶ, ಕೈದಿಗಳ ಸಂಖ್ಯೆ ಮತ್ತು ಸಂಸ್ಥೆಗಳ ಸಂಖ್ಯೆಗೆ ಅನುಗುಣವಾಗಿ ಸರಿಪಡಿಸ್ಕೊಳ್ತಾವ ಅಥವಾ ಅದನ್ನ ಸೆಟಪ್ ಮಾಡ್ಕೊಂತಾವ ಅಂತ ಹೇಳಿ ಹೇಳ್ಬಹುದು. ಅಂದ್ರೆ ಅವ್ರವ್ರಿಗೆ ಒಂದು ಇದನ್ನ ತಕ್ಕಂತೆ ಅವರು ಏನು ಅಂತಂದ್ರೆ ಕೈದಿಗಳು ಎಷ್ಟಿರ್ಬೋದು, ಅಂದ್ರೆ ಯಾವ ಪ್ರದೇಶನ ಅವ್ರ ಹೆಡ್ ಕ್ವಾರ್ಟರ್ಸ್ ಅನ್ನ ಮಾಡ್ಬೇಕು, ಸೆಂಟ್ರಲ್ ಪ್ಲೇಸ್ ಅನ್ನ ನೋಡ್ಕೊಂಡು ಏನ್ ಮಾಡ್ತಾರ ಅಂತಂದ್ರೆ ಹೆಡ್ ಕ್ವಾರ್ಟರ್ ಅನ್ನ ರಚನೆ ಮಾಡ್ಕೊಂತಾರ. ದ ಸ್ಟ್ರೆಂತ್ ಆಫ್ ಕಸ್ಟಡಿಯಲ್ ಆರ್ ಗಾರ್ಡನಿಂಗ್ ಸಾರಿ ಎಲ್ಲಿ ಬಂತಿದ್ದು ಇಷ್ಟು ಏನಂತಂದ್ರೆ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಹೆಡ್ ಕ್ವಾರ್ಟರ್ ಇನ್ಸ್ಟಿಟ್ಯೂಷನ್ ಇಷ್ಟೆಲ್ಲ ಜನರು ಕೂಡ ಏನ್ ಮಾಡ್ತಾರಂತಂದ್ರೆ ತಮ್ಮ ಕಾರ್ಯಗಳನ್ನು ಆಯಾ ಒಂದು ಏನು ಹುದ್ದೆಗಳದಾವಲ್ಲ ಮೇಲಿಂದ ಕೆಳಗಡೆ D4 ವರೆಗೆ ಕ್ಲಾಸ್ 1 ಆಫೀಸರ್ ಇಂದ D4 ವರೆಗೆ ಇರ್ತಕ್ಕಂಥ ಎಲ್ಲಾ ಹುದ್ದೆಗಳನ್ನು ಕೂಡ ಒಂದು ಹೆಡ್ ಕ್ವಾರ್ಟರ್ ಅಲ್ಲಿ ಏನ್ ಮಾಡ್ತಾರಂತಂದ್ರೆ ಅಲ್ಲಿಯೇ ಒಂದು ಕಾರ್ಯಕ್ರಮಗಳು ಅಥವಾ ಕಾರ್ಯಗಳು ಕರೆಕ್ಷನಲ್ ಅಥವಾ ಕಾರ್ಯಾಗ್ರಹದ ಕಾರ್ಯಗಳು ಸುಗಮವಾಗಿ ಸಾಗಲಿ ಅಂತೇಳಿ ಅವ್ರವ್ರ ಕೆಲಸಗಳು ಅವ್ರು ಏನ್ ಮಾಡ್ತಾರಂತಂದ್ರೆ ಅವ್ರವ್ರ ಜವಾಬ್ದಾರಿ ಮೇರೆಗೆ ಮಾಡ್ತಾರ ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟ್ ಚಾಪ್ಟರ್ 4 ಇನ್ಸ್ಟಿಟ್ಯೂಷನಲ್ ಪರ್ಸನಲ್ಸ್ ಅಂದ್ರೆ ಸಾಂಸ್ಥಿಕ ಸಿಬ್ಬಂದಿಗಳು. ಈ ಒಂದು ಆಗಲೇ ನಾವು ಹೇಳಿದ್ವಿ ಅಂತಂದ್ರೆ ಅದು ಆರ್ಗನೈಸೇಷನ್ ಹೆಂಗಿರ್ತ ಅಂತ ಹೇಳಿ ಹೇಳಿದ್ವಿ. ಈಗ ಅದ್ರ ಕೆಳಗಡೆ ಯಾರು ಇರ್ತಾರ ಅಂತಂದ್ರೆ ಒಂದು ಸಂಸ್ಥೆ ಸಿಬ್ಬಂದಿಗಳು ಯಾವ ರೀತಿಯಾಗಿರ್ತಾರ. The strength of custodial guarding staff will be determined keeping in view the requirements of security, discipline, program emphasis, duty force, workload and distribution of functions. ಅಂದ್ರೆ ಅವರವರ ಒಂದು ಭದ್ರತೆ, ಶಿಸ್ತು, ಕಾರ್ಯಕ್ರಮದ ಹೊತ್ತು, ಕರ್ತವ್ಯ ಹುದ್ದೆಗಳು, ಕೆಲಸದ ಹೊರೆ ಮತ್ತು ಕಾರ್ಯಗಳ ವಿತರಣೆಯ ಅಗತ್ಯಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಏನ್ ಮಾಡ್ತಾರಂತಂದ್ರೆ ಪಾಲನೆ, ಕಾವಲು ಸಿಬ್ಬಂದಿಯ ಬಲವನ್ನ ನಿರ್ಧರಿಸಲಾಗ್ತದೆ. ಕಾವಲು ಮತ್ತು ಪಾಲನೆ ಅಂತಂದ್ರೆ ಕಸ್ಟಡಿ ತೆಗೆದುಕೊಳ್ಳುವಂತ ಸ್ಟಾಫ್, ಆಮೇಲೆ ಕಾವಲು ಅಂತಂದ್ರೆ ಅವರಿಗೆ ಸೆಕ್ಯೂರಿಟಿ ಕೊಡ್ತಕ್ಕಂತ ಅಥವಾ ಗಾರ್ಡಿಂಗ್ ಮಾಡುವಂತ ಒಂದು ಸ್ಟಾಫ್ ಅನ್ನ ಆಯಾ ಇದಕ್ ತಕ್ಕಂತೆ ಏನೋ ಸೆಕ್ಯೂರಿಟಿ, ಶಿಸ್ತು ಮತ್ತೆ ಒಂದು ಕಾರ್ಯಕ್ರಮಗಳು ಮತ್ತೆ ವರ್ಕ್ ಲೋಡ್ ಅನ್ನ ಹೊರೆಯನ್ನ ನೋಡ್ಕೊಂಡು ಏನ್ ಮಾಡ್ತಾರಂತಂದ್ರೆ ಆ ಒಂದು ವರ್ಕರ್ಸ್ ಗಳನ್ನ ಅಲ್ಲಿ ಏನ್ ಮಾಡ್ತಾರಂತಂದ್ರೆ ತುಂಬ್ಕೊಂತಾರ. In the principle there has to be one guarding staff over every 6 prisons. ಅಂದ್ರೆ ಗಾರ್ಡ್ ಗಳನ್ನ ಹೆಂಗ್ ತಗೋತಾರ ಅಂತಂದ್ರೆ 6 ಜನ ಕೈದಿಗಳಿಗೆ ಒಬ್ರು ಗಾರ್ಡ್ ಅಂತೆ ಅಲ್ಲಿ ತಗೊಂತಾರ ಅಂತ ಹೇಳಿ ಹೇಳ್ಬೋದು. 6 ತಿಂಗಳಿಗೊಂದ್ಸಲ, ಸಾರಿ 6 ಕೈದಿಗಳಿಗೆ ಒಬ್ರು ಗಾರ್ಡ್. ದ ಇನ್ಸ್ಟಿಟ್ಯೂಷನಲ್ ಪರ್ಸನಲ್ ವಿಲ್ ಕಾಂಪ್ರೈಸ್ ಅಂದ್ರೆ ಇದು ಯಾವ ರೀತಿಯಾಗಿ ಒಂದು ಸಾಂಸ್ಥಿಕ ಸಿಬ್ಬಂದಿ ಯಾವ ರೀತಿಯಾಗಿ ರಚನೆ ಆಗಿದೆ ಅಂತಂದ್ರೆ
ಒಂದು ವೈದ್ಯಕೀಯ ಒಂದು ಸಂಬಂಧಪಟ್ಟಂತ ಸಿಬ್ಬಂದಿಗಳು ಅವ್ರು ಯಾರು ಅಂತಂದ್ರೆ ಒಂದು ಮೆಡಿಕಲ್ ಆಫೀಸರ್ಸ್ ಇರ್ತಾರ, ಸೈಕಾಟ್ರಿಸ್ಟ್ ಇರ್ತಾರ, ನರ್ಸಿಂಗ್ ಸ್ಟಾಫ್ ಇರ್ತಾರ, ಫಾರ್ಮಸಿಸ್ಟ್ಗಳು ಅಲ್ಲಿ ಇರ್ತಾರ. ಹಲೋ ಅದಿರಿ. ಓಕೆ, ಇದು ಇನ್ಸ್ಟಿಟ್ಯೂಷನ್ ಪರ್ಸನಲ್ ಅಲ್ಲಿ ಫಸ್ಟ್ ಎಕ್ಸಿಕ್ಯೂಟಿವ್ ಸ್ಟಾಫ್ ಬಂತಿರ್ತಾರ, ನಂತರ ಮೆಡಿಕಲ್ ಸ್ಟಾಫ್. ಅಂದ್ರೆ ಎಕ್ಸಿಕ್ಯೂಟಿವ್ ಸ್ಟಾಫ್ ಅಲ್ಲಿ ಸೂಪರ್ಡೆಂಟು, ಆಮೇಲೆ ಅಡಿಷನಲ್ ಸೂಪರ್ಡೆಂಟ್, ಡೆಪ್ಯೂಟಿ ಸೂಪರ್ಡೆಂಟ್, ಅಸಿಸ್ಟೆಂಟ್ ಸೂಪರ್ಡೆಂಟ್, ಅವರಾದ ನಂತರ ಗಾರ್ಡಿಂಗ್ ಸ್ಟಾಫ್, ಚೀಫ್ ಹೆಡ್ ವಾರ್ಡರ್ಸ್ ಅಂಡ್ ವಾರ್ಡರ್ಸ್. ಅಂದ್ರೆ ಈ ರೀತಿಯಾಗಿ ಏನಾಗ್ತಾರ ಅಂತಂದ್ರೆ ಅಲ್ಲಿ ಸ್ಟಾಫಿಂಗ್ ಪ್ಯಾಟರ್ನ್ ಇರ್ತದೆ ಎಕ್ಸಿಕ್ಯೂಟಿವ್ಸ್ ಇದರಲ್ಲಿ. ನಂತರ ಒಂದು ಮೆಡಿಕಲ್ ಸ್ಟಾಫ್ ಅಲ್ಲಿ ಯಾರು ಇರ್ತಾರಂತಂದ್ರೆ ವೈದ್ಯಕೀಯ ಒಂದು ಸಿಬ್ಬಂದಿಗಳು ಯಾರು ಇರ್ತಾರಂತಂದ್ರೆ ವೈದ್ಯಾಧಿಕಾರಿಗಳು, ಮನೋವೈದ್ಯರು, ನರ್ಸಿಂಗ್ ಸ್ಟಾಫ್ ಇರ್ತಾರ, ಮತ್ತು ಔಷಧ ವಿತರಣೆ ಮಾಡ್ತಕ್ಕಂಥ ಫಾರ್ಮಸಿಸ್ಟ್ಗಳು ಕೂಡ ಇರ್ತಾರ ಅಂತ ಹೇಳ್ಬೋದು ಮೆಡಿಕಲ್ ಸಿಬ್ಬಂದಿಗಳಲ್ಲಿ. ನಂತರ ಬಂದು ವೆಲ್ಫೇರ್ ಯೂನಿಟ್ಸ್, ಅಂದ್ರೆ ಇದು ಕಲ್ಯಾಣ ಘಟಕಗಳಲ್ಲಿ ಕೂಡ ಮೂರನೇ ಒಂದು ಅಂಶ ಒಂದು ಸಿಬ್ಬಂದಿಗಳಲ್ಲಿ. ಅಂದ್ರೆ ಬೇರೆ ಬೇರೆ ರೀತಿಯಾದಂತ ಒಂದು ಘಟಕಗಳು ಇರ್ತಾವ, ಒಂದು ಎಕ್ಸಿಕ್ಯೂಟಿವ್, ಮೆಡಿಕಲ್, ನಂತರ ವೆಲ್ಫೇರ್ ಯೂನಿಟ್ಸ್, ಎಜುಕೇಶನಲ್, ಹಿಂಗೆ ಬೇರೆ ಬೇರೆ ಬರ್ತಾವ. ವೆಲ್ಫೇರ್ ಯೂನಿಟ್ಸ್ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಕರೆಕ್ಷನಲ್ ಸರ್ವಿಸಸ್, ಅಲ್ಲಿ ಕೂಡ ಏನಿರ್ತಾರೆ ಅಂತಂದ್ರೆ ಸಹಾಯಕ ನಿರ್ದೇಶಕರು ಅಥವಾ ತಿದ್ದುಪಡಿ ಸೇವಾ ಅಧಿಕಾರಿ ಇರ್ತಾರಲ್ಲಿ. ನಂತರ ವೆಲ್ಫೇರ್ ಆಫೀಸರ್ಸ್, ಕಲ್ಯಾಣ ಅಧಿಕಾರಿ ಇರ್ತಾರ. ನಂತರ ಲಾ ಆಫೀಸರ್ಸ್, ಡಿ ಕೌನ್ಸಿಲರ್, ಇ ಪ್ರೊಬೇಷನ್ ಆಫೀಸರ್, ಎಫ್ ಸೈಕಾಲಜಿಸ್ಟ್. ಅಂದ್ರೆ ಇಷ್ಟು ಕೂಡ ಏನ್ ಮಾಡ್ತಾರ ಅಂತಂದ್ರೆ ಒಂದು ಅಪರಾಧಿಗಳನ್ನ ಕಲ್ಯಾಣ ಮಾಡ್ತಕ್ಕಂಥ ಅಥವಾ ಅಪರಾಧಿಯಲ್ಲಿ ಇರ್ತಕ್ಕಂಥ ಒಂದು ಏನ್ ಅಪರಾಧಿ ಮನೋಭಾವನೆ ಇದೆ ಅಲ್ಲ, ಅದನ್ನ ಹೋಗಲಾಡಿಸುವಂತ ನಿಟ್ಟಿನಲ್ಲಿ ಇವ್ರು ಏನ್ ಮಾಡ್ತಾರ ಅಂತಂದ್ರೆ ಎಲ್ಲರೂ ಕೂಡ ಕಲ್ಯಾಣಕ್ಕಾಗಿ ಕೆಲಸವನ್ನ ಮಾಡ್ತಕ್ಕಂಥ ಸಿಬ್ಬಂದಿಗಳು. ನಂತರದಲ್ಲಿ ಎಜುಕೇಶನಲ್ ಪರ್ಸನಲ್, ಅಂದ್ರೆ ಶಿಕ್ಷಣಕ್ಕೆ ಸಂಬಂಧಿಸಿದಂತ ಅಥವಾ ಶೈಕ್ಷಣಿಕ ಸಿಬ್ಬಂದಿಗಳು, ಒಂದು ಟೀಚರ್ಸ್ ಮತ್ತೆ ಫಿಸಿಕಲ್ ಟ್ರೈನಿಂಗ್ ಇನ್ಸ್ಟ್ರಕ್ಟರ್ ಅಂತ ಹೇಳಿರ್ತಾರ. ಅಂದ್ರೆ ಅಲ್ಲಿ ನೀತಿ ಬೋಧನೆಗಳನ್ನ ಪಾಠ ಮಾಡ್ತಕ್ಕಂಥ ಟೀಚರ್ಸು, ಮತ್ತೆ ಅವರಿಗೆ ದೈಹಿಕವಾಗಿ ಒಂದು ಟ್ರೈನಿಂಗ್ ಅನ್ನು ಕೊಡ್ತಕ್ಕಂಥ ಒಂದು ದೈಹಿಕ ತರಬೇತಿ ಬೋಧಕರು ಕೂಡ ಅಲ್ಲಿ ಇರ್ತಾರ ಅಂತ ಹೇಳ್ಬಹುದು. ನಂತರ ಟೆಕ್ನಿಕಲ್ ಪರ್ಸನಲ್, ಅಂದ್ರೆ ತಾಂತ್ರಿಕ ಸಿಬ್ಬಂದಿಗಳು ಕೂಡ ಅಲ್ಲಿ ಕೆಲಸ ಮಾಡ್ತಾರ. ತಾಂತ್ರಿಕ ಸಿಬ್ಬಂದಿಗಳು ಯಾರ್ಯಾರಿರ್ತಾರ ಅದರಲ್ಲಿ ಅಂತಂದ್ರೆ ಇನ್ಸ್ಟ್ರಕ್ಟರ್ಸ್, ಫೋರ್ ಮೆನ್, ಎಲೆಕ್ಟ್ರಿಷಿಯನ್, ಪ್ಲಂಬರ್ಸ್, ಮಾನ್ಸನ್, ಡ್ರೈವರ್ಸ್, ಮೋಟರ್ ಮೆಕ್ಯಾನಿಕ್. ಇವರು ಕೂಡ ಅಲ್ಲಿ ಏನ್ ಮಾಡ್ತಾರ ಅಂತಂದ್ರೆ ಬೋಧಕರು ಇರ್ತಾರ ಅದರಲ್ಲಿ, ಅಥವಾ ಬೋಧಕರು ಅಥವಾ ಫೋರ್ ಮೆನ್ ಅಂತ ಕರಿತೀವಿ, ಅವರು ಎಲೆಕ್ಟ್ರಿಷಿಯನ್ ಅಂತ ಇರ್ತಾರ, ಕೊಳೆಗಾರರು ಅಂತ ಇರ್ತಾರ, ಮೆಸನ್ ಅಂತ ಹೇಳ್ತಾರ, ಗೌಂಡಿಗಳು, ಚಾಲಕರು, ಮತ್ತು ಮೋಟಾರ್ ಮೆಕ್ಯಾನಿಕಲ್. ಅಂದ್ರೆ ಮೋಟರ್ಗಳಿಗೆ ಅಥವಾ ಯಾಕೆ ಅಂತಂದ್ರೆ ಅಲ್ಲಿ ಅವರು ಒಂದು ಪ್ರಿಸನ್ ಅಲ್ಲಿ ಇರ್ತಕ್ಕಂಥ ಏನು ಕೆಲಸಗಳದಾವಲ್ಲ ಎಲ್ಲಕ್ಕೂ ಕೂಡ ಏನಿರ್ತಾರ ಅಂತಂದ್ರೆ ಒಂದು ಸ್ಟಾಫ್ ಗಳನ್ನ ಅವರು ನೇಮಕ ಮಾಡ್ಕೊಂಡಿರ್ತಾರ. ಅದ್ರ ಮೇಲೆಗೆ ಅವ್ರು ಏನ್ ಮಾಡ್ತಾರ ತಮ್ಮ ಕಾರ್ಯವನ್ನ ನೋಡ್ಕೊಂತಿರ್ತಾರ. ನಂತರ ಒಂದು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತ ಒಂದು ಯೂನಿಟ್, ಅದು ಕೂಡ ಏನ್ ಮಾಡ್ತಾರ ಸಾಮಾನ್ಯವಾಗಿ ಈ ಒಂದು ಪ್ರಿಸನ್ ಅಲ್ಲಿ ಏನಾಗ್ತಿತ್ತು ಅಂತಂದ್ರೆ ಸ್ವಲ್ಪ ದಿನಗಳ ಹಿಂದೆ, ಒಂದು 20 ವರ್ಷದ ಹಿಂದೆ ಏನಾಗಿತ್ತು ಅಂತಂದ್ರೆ ಸಾಮಾನ್ಯವಾಗಿ ಅವ್ರದೇ ಆದಂತ ಕೆಲವೊಂದು ಜಮೀನುಗಳು ಇರ್ತಾ ಇತ್ತು, ಜಮೀನಲ್ಲಿ ಕೆಲಸ ಮಾಡ್ಲಿಕ್ಕೆ ಹಚ್ತಿದ್ರು ಅವ್ರಿಗೆ ಪ್ರಿಸನರ್ಸ್ಗೆ. ಈಗೇನಂತಂದ್ರೆ ಈಗ ನಾವು ಜಿಲ್ಲಾ ನಮ್ ಕೇಂದ್ರ ಕಾರ್ಯಾಗಾರ ನೋಡಿದ್ರೆ ಕೇಂದ್ರ ಕಾರ್ಯಾಗಾರದಲ್ಲಿ ಅಷ್ಟು ಅವರಿಗೆ ಅಗ್ರಿಕಲ್ಚರ್ ರಿಲೇಟೆಡ್ ಯಾವುದೇ ವರ್ಕ್ ಇಲ್ಲ. ಅದಕ್ಕಾಗಿ ಅಗ್ರಿಕಲ್ಚರ್ ವರ್ಕ್ ಕೂಡ ಮಾಡ್ಬೇಕು ಅನ್ನುವಂತ ಸಿಬ್ಬಂದಿಗಳು ಕೂಡ ಇರ್ತಾರ. ಯಾಕಂತ ಓಪನ್ ಪ್ರಿಸನ್ಗೆ ಅಲ್ಲಿ ಏನಿರ್ತಂತ ಬರೀ ಅಗ್ರಿಕಲ್ಚರ್ ವರ್ಕ್ ಅಷ್ಟೇ ಇರ್ತಾವ, ಅಲ್ಲಿ ಕಾರ್ಪೆಂಟ್ರಿ ಅವು ಇವೆಲ್ಲ ಕೆಲಸಗಳು ಇರೋದಿಲ್ಲ. ಅಲ್ಲಿ ಏನ್ ಮಾಡ್ಬೇಕಾಗ್ತದೆ, ಬರೀ ಕೃಷಿಯನ್ನ ಅಷ್ಟೇ ಮಾಡ್ಬೇಕಾಗ್ತದ. ಆ ನಿಟ್ಟಿನಲ್ಲಿ ಕೃಷಿಗೆ ಸಂಬಂಧಪಟ್ಟಂತ ಸಿಬ್ಬಂದಿಗಳು ಕೂಡ ಏನ್ ಮಾಡ್ತಾರಂತಂದ್ರೆ ಅಲ್ಲಿ ಸಿಬ್ಬಂದಿಗಳು ಇರ್ತಾರ. ಅವರಲ್ಲಿ ಸೂಪರ್ವೈಸರ್ಸ್ ಅಂಡ್ ಅಗ್ರಿಕಲ್ಚರ್ ಅಸಿಸ್ಟೆಂಟ್ಸ್, ಅಲ್ಲಿ ಮೇಲ್ವಿಚಾರಕರು ಇರ್ತಾರ. ಮತ್ತೆ ಅವ್ರ ಕೆಳಗಡೆ ಕೃಷಿ ಸಹಾಯಕರು, ಕೃಷಿಗೆ ಸಂಬಂಧಪಟ್ಟಂತ ಏನಲ್ಲಿ ಚಟುವಟಿಕೆಗಳನ್ನ ಮಾಡ್ತಿರ್ತಾರಲ್ಲ ಅದಕ್ಕೆ ಸಂಬಂಧಪಟ್ಟಂತ ಏನ್ ಮಾಡ್ತಾರಂತಂದ್ರೆ ಕೃಷಿಗೆ ಸಂಬಂಧಪಟ್ಟಂತ ಒಂದು ಸಿಬ್ಬಂದಿಗಳು ಕೂಡ, ಸಹಾಯ ಮಾಡತಕ್ಕಂತ ಸಿಬ್ಬಂದಿಗಳು ಕೂಡ ಅಲ್ಲಿ ಇರ್ತಾರ ಅಂತ ಹೇಳ್ಬಹುದು. ನಂತರ ಈ ಎಕ್ಸಿಕ್ಯೂಟಿವ್ 1 ಅಲ್ಲಿ ಅಥವಾ ಡ್ಯೂಟಿ ಏನಂತಂದ್ರೆ ಸ್ವಲ್ಪ ಇದೆ. ಯಾಕಂತಂದ್ರೆ ನಾನು ಇದನ್ನ ಯಾಕೆ ನಿಮ್ಗೆ ಫೋಕಸ್ ಮಾಡ್ತಾ ಇದೀನಿ ಅಂತಂದ್ರೆ ಸಾಮಾನ್ಯವಾಗಿ ಈ ಒಂದು ಇದೇನ್ ಚಾಪ್ಟರ್ ಹೇಳ್ತಾ ಇದೀನಿ ಇಲ್ಲೇನೆ ನಮ್ಮ ಸೋಷಿಯಲ್ ವರ್ಕ್ಗೆ ಸಂಬಂಧಪಟ್ಟಂತ ಪೋಸ್ಟ್ಗಳು ಜಾಸ್ತಿ ಇರೋದು, ಮತ್ತೆ ಅವ್ರದ್ದು ರೋಲ್ ಮತ್ತೆ ಡ್ಯೂಟಿ ಏನು ಅಂತ ಹೇಳಿ ಅಲ್ಲೇ ಗೊತ್ತಾಗ್ತದ. ಎಕ್ಸಿಕ್ಯೂಟಿವ್ ಅಲ್ಲಿ ಸೂಪರ್ಡೆಂಟ್ ಗ್ರೇಡ್ 1 and 1, ಅಂದ್ರೆ ಎ ಗ್ರೇಡಿನ ಒಂದು ಸೂಪರ್ಡೆಂಟ್ ಏನ್ ಮಾಡ್ತಾರ ಅಂತಂದ್ರೆ ಸೂಪರ್ಡೆಂಟ್ ಗ್ರೇಡ್ 1 ಅಂಡ್ ಗ್ರೇಡ್ 1 ಅಂತ ಹೇಳಿ ಒಂದು ಪೋಸ್ಟ್ ಇರ್ತದ. ಅವ್ರದ್ದು ಕೆಲಸ ಏನು ಅಂತಂದ್ರೆ ಅಸರ್ಟನ್ ದಟ್ ದ ಕಂಪ್ಲೇಂಟ್ಸ್ ಆಫ್ ಹ್ಯೂಮನ್ ರೈಟ್ಸ್ ದಟ್ ದ prisoners are entitled to are not impinged upon and restricted beyond the limit inherent in the process of incarceration. It's and to ensure the prison programs are
geared towards the overall objective of imprisonment in terms of reform and rehabilitation of prisoners. ಸಾಮಾನ್ಯವಾಗಿ ಇಲ್ಲಿ ಏನಾಗ್ತದೆ, ಎಕ್ಸಿಕ್ಯೂಟಿವ್ ಸ್ಟಾಫ್ ಸೂಪ್ರಿಡೆಂಟ್ ಆದವರು ಕ್ಲಾಸ್ 1 ಆಫೀಸರು ಅಥವಾ ಗ್ರೇಡ್ 1 ಆಫೀಸರ್ ಏನ್ ಮಾಡ್ಬೇಕಾಗ್ತಂತಂದ್ರೆ, ಕೈದಿಗಳಿಗೆ ಅರ್ಹವಾದಂತಹ ಮಾನವ ಹಕ್ಕುಗಳ ಅನುಸರಣೆಯನ್ನ ಸೆರೆ ಹಿಡಿಯುವ ಪ್ರಕ್ರಿಯೆಯಲ್ಲಿ ಮಾನವ ಹಕ್ಕುಗಳು ಏನಿದಾವಲ್ಲ, ಮಾನವ ಹಕ್ಕುಗಳ ಅದರಲ್ಲೇನೆ ಏನ್ ಮಾಡ್ಬೇಕು ಅಂತಂದ್ರೆ, ಅದರಲ್ಲೇನೆ ಕೂಡ ಅಂತರ್ಗತವಾಗಿರುವ ಮಿತಿಯನ್ನ ಮೀರಿ ನಿರ್ಬಂಧಿಸಲಾಗುವುದಿಲ್ಲ ಮತ್ತು ಜೈಲು ಕಾರ್ಯಕ್ರಮಗಳನ್ನ ಸುಧಾರಣೆ ವಿಷಯದಲ್ಲಿ ಜೈಲು ವಾಸದ ಒಟ್ಟಾರೆ ಉದ್ದೇಶದ ಕಡೆಗೆ ಸಜ್ಜುಗೊಳಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳು ಮತ್ತು ಕೈದಿಗಳ ಪುನರ್ವಸತಿ ಮಾಡುವುದು. ಸಾಮಾನ್ಯ ಇವ್ರ ಕೆಲಸ ಏನು ಅಂತಂದ್ರೆ, ಯಾವುದೇ ರೀತಿಯಾದಂತ ಮಾನವ ಹಕ್ಕುಗಳಿಗೆ ಉಲ್ಲಂಘನೆ ಆಗಲಾರದೆ ಅವರಿಗೆ ಆ ಒಂದು ಆಚರಣೆಯನ್ನ ಅಥವಾ ಆ ಹಕ್ಕುಗಳ ಅನುಸರಣೆಯನ್ನ ಜೊತೆಗೆ ಅನುಸರಣೆಯನ್ನ ಮಾಡ್ಕೊಳ್ಳೋದ್ರ ಜೊತೆಗೇನೆ ಏನ್ ಮಾಡ್ಬೇಕು ಅಂತಂದ್ರೆ, ಅವರ ಒಂದು ಮಿತಿಯಲ್ಲಿ ಯಾವುದೇ ನಿರ್ಬಂಧವನ್ನ ಹಾಕಲಾರ್ದೆ ಏನ್ ಮಾಡ್ಬೇಕು ಅಂತಂದ್ರೆ, ಜೈಲು ಸುಧಾರಣೆ ಏನ್ ಕಾರ್ಯಕ್ರಮಗಳದಾವಲ್ಲ ಅಂತ ವಿಷಯಗಳನ್ನ ಅವ್ರಿಗೆ ಏನ್ ಮಾಡ್ಬೇಕು ಅಂತಂದ್ರೆ ಎಲ್ಲ ಒಟ್ಟಾರೆಯಾಗಿ ಸಿಗುವಂತೆ ಅವರನ್ನ ಸಜ್ಜುಗೊಳಿಸಬೇಕು ಅನ್ನುವಂತ ಒಂದು ಖಚಿತಪಡಿಸಿಕೊಳ್ಳುವಂತ ಮತ್ತು ಕೈದಿಗಳಿಗೆ ಒಂದು ಪುನರ್ವಸತಿಯನ್ನ ಮಾಡುವಂತ ಒಂದು ಕೆಲಸವನ್ನ ಸೂಪ್ರಿಡೆಂಟ್ ಮಾಡ್ತಾರಂತ ಹೇಳಿ ಹೇಳ್ಬಹುದು. ಈ ಅಡಿಷನಲ್ ಸೂಪ್ರಿಡೆಂಟ್ ಅಥವಾ ಡೆಪ್ಯೂಟಿ ಸೂಪ್ರಿಡೆಂಟ್ ಏನ್ ಮಾಡ್ತಾರಂತಂದ್ರೆ, ಇನ್ ದ ಆಪ್ಷನ್ಸ್ ಆಫ್ ಸೂಪ್ರಿಡೆಂಟ್ ಆಫ್ ಪ್ರಿಸನ್ಸ್ ಹಿ ವಿಲ್ ಪರ್ಫಾರ್ಮ್. ಅಂದ್ರೆ ಮೇಲಿನವ್ರು ಇರ್ಲಿಲ್ಲ ಅಂತಂದ್ರೆ ಅವ್ರ ಕಾರ್ಯಗಳನ್ನ ಇವರು ಅಡಿಷನಲ್ ಆರ್ ಡೆಪ್ಯೂಟಿ ಸೂಪ್ರಿಡೆಂಟ್ ತಮ್ಮ ಕಾರ್ಯವನ್ನ ನಿರ್ವಹಿಸ್ತಾರ. ದೆನ್ ಡೆಪ್ಯೂಟಿ ಸೂಪ್ರಿಡೆಂಟ್ ಅಡಿಷನಲ್ ಹೆಚ್ಚುವರಿ ಇರ್ತಾರಲ್ಲ, ಹೆಚ್ಚುವರಿ ಅವ್ರಿಗಿಂತ ಕೆಳಗಿರುವಂತಹ ಡೆಪ್ಯೂಟಿ ಸೂಪ್ರಿಡೆಂಟ್ ಅವ್ರು ಇರ್ಲಾರ ಸಂದರ್ಭದಲ್ಲಿ ಅವ್ರ ಕೆಲಸ ಮಾಡ್ತಾರ. ಆಮೇಲೆ ಇದು ಏನಾಗ್ತಂತಂದ್ರೆ, ಇವರೆಲ್ಲ ಕೆಳಗಿನವ್ರು ಏನು ಅಂತಂದ್ರೆ ಅವರಿಗೆ ಒಂದು ಹೆಲ್ಪ್ ಮಾಡ್ತಕ್ಕಂತ ಅಥವಾ ಸಹಾಯ ಮಾಡ್ತಕ್ಕಂತ ಸಿಬ್ಬಂದಿಗಳು ತಮ್ಮದೇ ಆದಂತ ಒಂದು ಕೆಲಸವನ್ನ ಸುಗಮವಾಗಿ ಸಾಗಲಿಕ್ಕೆ ಕೆಲಸ ಮಾಡ್ತಾರ. ಹಾಗೇನೆ ಮೆಡಿಕಲ್ ಪರ್ಸನೆಲ್ ಅಲ್ಲಿ ಬರ್ತಾರ. ದ ಮೆಡಿಕಲ್ ಪರ್ಸನೆಲ್ ವಿಲ್ ಬಿ ಡೈರೆಕ್ಟ್ಲಿ ರೆಸ್ಪಾನ್ಸಿಬಲ್ ಫಾರ್ ದ ಮೆಡಿಕೇರ್ ಅಂಡ್ ಹೆಲ್ತ್ ಆಫ್ ಪ್ರಿಸನರ್ಸ್. ಅಂದ್ರೆ ಸಾಮಾನ್ಯವಾಗಿ ಇದು ವೈದ್ಯಕೀಯ ಸಿಬ್ಬಂದಿಗಳು ಡೈರೆಕ್ಟ್ ಆಗಿ ನೇರವಾಗಿ ಯಾರಿಗೆ ಒಂದು ಸಂಬಂಧ ಇರ್ತಾರ ಅಂತಂದ್ರೆ, ಏನು ಅಂತಂದ್ರೆ ಕೈದಿಗಳ ಒಂದು ನೇರವಾದಂತ ಕೈದಿಗಳ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತಕ್ಕಂತ ಸಿಬ್ಬಂದಿಗಳಿರ್ತಾರ. ದೇ ವಿಲ್ ಆಲ್ಸೋ ಎನ್ಶೂರ್ ದ ಮೇಂಟೆನೆನ್ಸ್ ಆಫ್ ಮಿನಿಮಮ್ ಸ್ಟ್ಯಾಂಡರ್ಡ್ಸ್ ಆಫ್ ಹೈಜಿನಿಕ್ ಕಂಡೀಷನ್ಸ್ ಇನ್ ದ ಪ್ರಿಸನ್ ಪ್ರಿಮೈಸಸ್. ಅಂದ್ರೆ ಇವ್ರು ಏನ್ ಮಾಡ್ತಾರ ಅಂತಂದ್ರೆ, ಮಿನಿಮಮ್ ಸ್ಟ್ಯಾಂಡರ್ಡ್ ಅಂದ್ರೆ ಏನಂತಂದ್ರೆ ಒಂದು ಕನಿಷ್ಠ ಮಾನದಂಡಗಳ ನಿರ್ವಹಣೆಯನ್ನ ಸಹ ಅವ್ರು ಏನ್ ಮಾಡ್ತಾರ ಅಂತಂದ್ರೆ ಖಚಿತಪಡಿಸ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಜೈಲು ಆವರಣದಲ್ಲಿ ಒಂದು ನೈರ್ಮಲ್ಯ ಪರಿಸ್ಥಿತಿಗಳ ಕನಿಷ್ಠ ಮಾನದಂಡಗಳ ನಿರ್ವಹಣೆಯನ್ನ ಸಹ ಅವರು ಮಾಡ್ತಾರೆ ಅಥವಾ ಖಚಿತಪಡಿಸ್ತಾರೆ ಅಂತೇಳಿ ಹೇಳ್ಬೋದು. ದ ಸ್ಪೆಸಿಫಿಕ್ ಡ್ಯೂಟೀಸ್ ಆಫ್ ಈಚ್ ಆಫ್ ದ ಮೆಡಿಕಲ್ ಪರ್ಸನಲ್ ವಿಲ್ ಬಿ ಅಸೈನ್ಡ್ ಬೈ ದಿ ಪ್ರಿಸನ್ ಅಥಾರಿಟೀಸ್ ಇನ್ ದ ಫಾಲೋವಿಂಗ್ ಏರಿಯಾ. ಅಂದ್ರೆ ಇವ್ರು ಮೆಡಿಕಲ್ ಆಫೀಸರ್ ತಾವು ಏನ್ ಕೆಲಸ ಮಾಡ್ತಾರ ಅಂತಂದ್ರೆ, ಸಾಮಾನ್ಯವಾಗಿ ಎಲ್ಲಿ ಯಾರು ಇರ್ತಾರಲ್ಲ ಮುಖ್ಯಸ್ಥರು, ಮುಖ್ಯಸ್ಥರು ಹೇಳಿದಂತ ಎಲ್ಲಾ ಕರ್ತವ್ಯಗಳನ್ನು ಕೂಡ ಅವರು ಮಾಡ್ಬೇಕಾಗ್ತದೆ. ಏನು ಅಂತಂದ್ರೆ, ಪ್ರಿವೆಂಟಿವ್ ಸರ್ವಿಸ್ ತಡೆಗಟ್ಟುವಂತ ಸೇವೆಗಳು. ಯಾವ್ದಾದ್ರು ರೋಗ ಬರ್ತದಂತಂದ್ರೆ ಅದು ಬರೋಕ್ಕಿಂತ ಮುಂಚೆನೆ ತಡೆಗಟ್ಟುವುದಕ್ಕೆ ಪ್ರಿಕಾಷನರಿ ಅಥವಾ ಪ್ರಿವೆಂಟಿವ್ ಅಂದ್ರೆ ತಡೆಗಟ್ಟಬಹುದಾದಂತ ಸೇವೆ ಯಾವ ರೀತಿಯಾಗಿ ಕೊಡ್ಬೇಕು ಅನ್ನೋದನ್ನ ಅವರು ಮಾಡ್ತಾರೆ. ದೆನ್ ಕ್ಯೂರೇಟಿವ್ ಅಂದ್ರೆ ಬಂದ ಮೇಲೆ ಯಾವ ರೀತಿ ಅದನ್ನ ಉಪಶಮನ ಮಾಡಬೇಕು ಅಥವಾ ರೋಗ ನಿರೋಧಕ ಸೇವೆಗಳು ಯಾವುವು ಅದ್ರ ಬಗ್ಗೆ ಅವರು ಸೇವೆಯನ್ನ ಕೊಡ್ತಾರ. ನಂತರ ಜನರಲ್ ಸಾಮಾನ್ಯ ಒಂದು ಸೇವೆಗಳು, ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಸಾಮಾನ್ಯ ಸೇವೆಗಳು ಕೂಡ ಅಲ್ಲಿ ಆ ಒಂದು ಮೆಡಿಕಲ್ ಆಫೀಸರ್ಸ್ ಕೊಡ್ತಾರ ಅಂತ ಹೇಳಿ ಹೇಳ್ಬಹುದು. ಅದಾದ ನಂತರ ನೆಕ್ಸ್ಟ್ ಲಾ ಆಫೀಸರ್ಸ್ ಅಂತಂದ್ರೆ ಇವರು ಕಾನೂನಿಗೆ ಸಂಬಂಧಪಟ್ಟಂತ ಆಫೀಸರ್ಸ್ ಕೂಡ ಇಲ್ಲಿ ಇರ್ತಾರ. ಆ ಒಂದು ಮೆಡಿಕಲ್ ಅಲ್ಲಿ ಕೂಡ ಏನಾದ್ರು ಕಾನೂನುಬದ್ಧವಾಗಿ ಏನಾದ್ರು ಸಲಹೆಗಳು ಬೇಕಾದ್ರೆ ಕೂಡ ಅವರು ಮಾಡ್ತಾರ. ನೆಕ್ಸ್ಟ್ 3ನೇ ಯೂನಿಟ್ ಯಾವುದು ಅಂತಂದ್ರೆ ಅದು ವೆಲ್ಫೇರ್ ಯೂನಿಟ್ ಅಲ್ಲಿ ಕೂಡ ಸಾಕಷ್ಟು ಜನ ಕೆಲಸ ಮಾಡ್ತಕ್ಕಂತ ಆಫೀಸರ್ಸ್ ಇರ್ತಾರ. ಅಸಿಸ್ಟೆಂಟ್ ಡೈರೆಕ್ಟರ್ ಕರೆಕ್ಷನಲ್ ಸರ್ವಿಸಸ್ ಅಂದ್ರೆ ಕರೆಕ್ಷನಲ್ ಸರ್ವಿಸಸ್ ಅಂತಂದ್ರೆ ಸಾಮಾನ್ಯವಾಗಿ ಇಲ್ಲಿ ಜಾಸ್ತಿ MSW ಮಾಡಿದವರು ಅಥವಾ ಕರೆಕ್ಷನಲ್ ಇದು ಅಪರಾಧ ಶಾಸ್ತ್ರದಲ್ಲಿ ಮಾಸ್ಟರ್ ಡಿಗ್ರಿಯನ್ನ ಮಾಡಿದವರಿಗೆ ಇರ್ತಾರೆ ಇಲ್ಲಿ. ಅಥವಾ ಇದು ಏನು ಅಂತಂದ್ರೆ KS ಪರೀಕ್ಷೆಯನ್ನು ಪಾಸ್ ಮಾಡಿದವರು ಇಲ್ಲಿ ಡೈರೆಕ್ಟರ್ಗಳು ಆಗ್ಲಿಕ್ಕೆ ಸಾಧ್ಯ ಇರ್ತದ. He will be the officer in charge this unit and all officers in this unit will be subordinate to him. He will directly report to the Superintendent of Prisons and Deputy Director of Correctional Services in the prison headquarters. ಈ ಸಹಾಯಕ ನಿರ್ದೇಶಕ ಅನ್ನುವಂಥವ್ರು ಏನದರಲ್ಲ, ಸಹಾಯಕ ನಿರ್ದೇಶಕ ತಿದ್ದುಪಡಿ ಸೇವೆ ಅವ್ರು ಏನ್ ಮಾಡ್ತಾರಂತಂದ್ರೆ ಅವರು ಘಟಕದ ಉಸ್ತುವಾರಿ ವಹಿಸಲಿದ್ದಾರೆ. ಅಂದ್ರೆ ಅದರ ಮುಖ್ಯಸ್ಥರಾಗಿರ್ತಾರೆ ಘಟಕದ್ದು ವೆಲ್ಫೇರ್ ಯೂನಿಟ್ ಇದು.
ಆಮೇಲೆ ಈ ಘಟಕದ ಎಲ್ಲಾ ಅಧಿಕಾರಿಗಳು ಅವರಿಗೆ ಆಧೀನರಾಗಿರ್ತಾರೆ. ಈ ಘಟಕದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಸಿಬ್ಬಂದಿಗಳು ಅವ್ರ ಕೆಳಗಡೆ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ಆಗಿರ್ತಾರ. ದೆನ್ ಕಾರ್ಯಾಗಾರಗಳ ಪ್ರಧಾನ ಕಚೇರಿಯಲ್ಲಿರುವ ಜೈಲುಗಳ ಅಧೀಕ್ಷಕ ಮತ್ತು ಸಿದ್ದುಪಡಿ ಸೇವೆಗಳ ಉಪನಿರ್ದೇಶಕರೇ ಅವರು ನೇರವಾಗಿ ವರದಿ ಸಲ್ಲಿಸುವಂತ ಕಲ್ಯಾಣಾಧಿಕಾರಿಗಳು ಅಲ್ಲಿ ಇರ್ತಾರ ಅಂತ ಹೇಳಿ ಹೇಳ್ಬಹುದು. ಅಂದ್ರೆ ನೇರವಾಗಿ ಅವ್ರು ಏನ್ ಮಾಡ್ತಾರ ಅಂತಂದ್ರೆ ಒಂದು ಹೆಡ್ ಆಫೀಸ್ಗೆ ಒಂದು ರಿಪೋರ್ಟ್ ಅನ್ನ ಮಾಡ್ತಕ್ಕಂಥ ಕೆಲಸ ಅವರು ಮಾಡ್ತಿರ್ತಾರ. ನೆಕ್ಸ್ಟ್ ಬಿ ವೆಲ್ಫೇರ್ ಆಫೀಸರ್. ವೆಲ್ಫೇರ್ ಆಫೀಸರ್ ಅಂತ ಕಲ್ಯಾಣಾಧಿಕಾರಿಗಳು ಸಾಮಾನ್ಯವಾಗಿ ಇದು ಕೂಡ MSW ಅಥವಾ ಕರೆಕ್ಷನಲ್ ಒಂದ್ ರೀತಿಯ ಅಪರಾಧ ಶಾಸ್ತ್ರದಲ್ಲಿ ಒಂದು MA ಮಾಡಿದವರು ಅಲ್ಲಿ ಇರ್ತಾರ. ಅವ್ರ ಕೆಲಸ ಏನು ಅಂತಂದ್ರೆ ಒಂದು ಕೋಆರ್ಡಿನೇಟಿಂಗ್ ದ ವರ್ಕ್ ಆಫ್ ದ ವೆಲ್ಫೇರ್ ಯೂನಿಟ್. ಅಂದ್ರೆ ವೆಲ್ಫೇರ್ ಯೂನಿಟ್ ಅಲ್ಲಿ ಏನು ಸಿಬ್ಬಂದಿಗಳು ಇರ್ತಾರಲ್ಲ ಅಲ್ಲಿ ಏನ್ ಕೆಲಸ ಮಾಡ್ತಿರ್ತಾರಲ್ಲ ಅವ್ರ ಜೊತೆಗೆ ಕೋಆರ್ಡಿನೇಟ್ ಮಾಡೋದು, ಅಂದ್ರೆ ಸಂಯೋಜಕನಾಗಿ ಅಲ್ಲಿ ಅಥವಾ ಸಮನ್ವಯಗೊಳಿಸುವವನಾಗಿ ಕೆಲಸವನ್ನ ಮಾಡ್ಬೇಕಾಗ್ತದ. ದೆನ್ ಹೆಲ್ಪಿಂಗ್ ಇನ್ಮೇಟ್ಸ್ ಇನ್ ಓವರ್ಕಮಿಂಗ್ ಪ್ರಾಬ್ಲಮ್ಸ್ ಆಫ್ ಇನ್ಸ್ಟಿಟ್ಯೂಷನಲ್ ಅಡ್ಜಸ್ಟ್ಮೆಂಟ್. ಮತ್ತೆ ಇವನ್ ಕೆಲಸ ಏನು ಅಂತಂದ್ರೆ ಸಾಂಸ್ಥಿಕವಾಗಿ ಹೊಂದಾಣಿಕೆ ಏನು ಸಮಸ್ಯೆಗಳು ಇರ್ತಾವಲ್ಲ ಅವುಗಳನ್ನು ನಿವಾರಿಸಲು ಕೈದಿಗಳಿಗೆ ಸಹಾಯವನ್ನ ಮಾಡ್ತಾನೆ. ಅಂದ್ರೆ ಕೆಲವು ಜೈಲಲ್ಲಿ ಸಮಸ್ಯೆಗಳು ಇಲ್ಲ ಅಂತಿಲ್ಲ, ಅಲ್ಲಿ ಕೂಡ ತುಂಬಾ ಏನಾಗ್ತಾವ ಅಂತಂದ್ರೆ ಒಂದು ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಸಮಸ್ಯೆಗಳಿರ್ತಾವ. ಆ ಸಮಸ್ಯೆಗಳನ್ನ ಹೋಗಲಾಡಿಸ್ಲಿಕ್ಕೆ ಅಥವಾ ಬಗೆಹರಿಸಲಿಕ್ಕೆ ಇವ್ರು ಏನ್ ಮಾಡ್ತಾರ ಅಂತಂದ್ರೆ ಕೈದಿಗಳಿಗೆ ಸಹಾಯ ಮಾಡ್ತಾರ ಅಂತ ಹೇಳಿ ಹೇಳ್ಬಹುದು. ನಂತರ ಅಸಿಸ್ಟಿಂಗ್ ಇನ್ಮೇಟ್ಸ್ ಇನ್ ಡೀಲಿಂಗ್ ವಿತ್ ಪ್ರಾಬ್ಲಮ್ಸ್ ಫೇಸ್ಡ್ ಬೈ ದೇರ್ ಫ್ಯಾಮಿಲೀಸ್ ಅಂಡ್ ಡಿಪೆಂಡೆಂಟ್ಸ್. ಅಲ್ಲದೇನೆ ಮತ್ತೇನು ಅಂತಂದ್ರೆ ಕೈದಿಗಳಿಗೆ ಅವರ ಕುಟುಂಬಗಳು ಮತ್ತು ಅವಲಂಬಿತರು ಎದುರಿಸುತ್ತಿರುವ ಸಮಸ್ಯೆಗಳನ್ನ ಎದುರಿಸಲು ಸಹಾಯ ಮಾಡ್ತಾರೆ. ಅಂದ್ರೆ ಯಾಕೆ ಅಂತಂದ್ರೆ ಇವರೆಲ್ಲ ಕೌನ್ಸಿಲರ್ಸ್, ಇವರೆಲ್ಲ MSW ಮಾಡುವಂತ ಆಫೀಸರ್ ಇರೋದ್ರಿಂದ, ಕಲ್ಯಾಣಾಧಿಕಾರಿಗಳು ಇರೋದ್ರಿಂದ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಇರ್ತಕ್ಕಂತ ಒಂದು ನಿವಾಸಿಗೆ ಸಂಬಂಧಪಟ್ಟಂತ ಕುಟುಂಬ ಇರ್ಬೋದು ಅಥವಾ ಅವನ ಅವಲಂಬಿತವಾದಂತ ಜನ ಇರ್ಬೋದು, ಅವ್ರಿಗೆ ಏನ್ ಬೇಕಾದಂತ ಒಂದು ವ್ಯವಹಾರ ಮಾಡ್ಲಿಕ್ಕೆ ಏನಾದ್ರು ಸಮಸ್ಯೆಗಳಿದ್ರೆ ಅಥವಾ ಅವ್ರು ಎದುರಿಸ್ತಕ್ಕಂಥ ಸಮಸ್ಯೆಗಳಿದ್ರೆ ಅವುಗಳನ್ನ ಬಗೆಹರಿಸ್ಲಿಕ್ಕೆ ಕೂಡ ಅವ್ರು ಏನ್ ಮಾಡ್ತಾರ ಅಂತಂದ್ರೆ ಸಹಾಯವನ್ನ ಮಾಡ್ತಾರ ಅಂತ ಹೇಳಿ ಹೇಳ್ಬೋದು ವೆಲ್ಫೇರ್ ಆಫೀಸರ್. ದೆನ್ ಫೋರ್ತ್ ಒನ್, ಕನೆಕ್ಟಿಂಗ್ ಕರೆಕ್ಷನಲ್ ನೀಡ್ಸ್ ಇನ್ ಪ್ರಿಸನರ್ಸ್ ವಿತ್ ದ ರಿಸೋರ್ಸಸ್ ಅವೈಲಬಲ್ ವಿದಿನ್ ಅಂಡ್ ಔಟ್ಸೈಡ್ ದ ಪ್ರಿಸನ್. ಅಂದ್ರೆ ಮತ್ತೆ ಇವ್ರದ್ದು ನಾಲ್ಕನೇ ಕೆಲಸ ಏನು ಅಂತಂದ್ರೆ ಜೈಲಿನ ಒಳಗೆ ಮತ್ತು ಹೊರಗೆ ಲಭ್ಯವಿರ್ತಕ್ಕಂತಹ ಸಂಪನ್ಮೂಲಗಳೊಂದಿಗೆ ಕೈದಿಗಳ ತಿದ್ದುಪಡಿ ಅಗತ್ಯಗಳನ್ನ ಸಂಪರ್ಕಿಸುವುದು. ಯಾಕೆ ಅಂತಂದ್ರೆ ತಿದ್ದುಪಡಿ ಯಾಕೆ ಮಾಡ್ಬೇಕು ಅಂತಂದ್ರೆ ಪುನಃ ಅವನು ಬಿಡುಗಡೆ ಆದ್ಮೇಲೆ ಮತ್ತೆ ಬಂದು ಅಪರಾಧಕ್ಕೆ ತೊಡಗಬಾರ್ದು. ಅದಕ್ಕಾಗಿ ಅಲ್ಲಿ ಬಂದ ನಂತರ, ಜೈಲಿನಿಂದ ಬಿಡುಗಡೆ ಆಗಿ ಬಂದ ನಂತರ ಅವನಿಗೆ ಯಾವುದೇ ತೊಂದರೆ ಆಗಲಾರ್ದ ಹಾಗೆ ಅಲ್ಲಿ ಏನ್ ಮಾಡ್ಬೇಕಾಗ್ತಂತಂದ್ರೆ ಅವನಿಗೆ ಒಂದು ಸಂಪನ್ಮೂಲಗಳನ್ನ ಒದಗಿಸಿಕೊಟ್ಟು ಅವನಲ್ಲಿ ಇರ್ತಕ್ಕಂತ ಏನಿದೆಯಲ್ಲ ಒಂದು ಸಾಮರ್ಥ್ಯ ಅನುಗುಣವಾಗಿ ಅವನನ್ನ ತಿದ್ದುಪಡಿಯನ್ನ ಮಾಡ್ಲಿಕ್ಕೆ ಬೇಕಾಗುವಂತ ಹೊರಗಿನ ಮತ್ತು ಒಳಗಿನ ಜೈಲು ಒಳಗೆ ಸಿಗ್ತಕ್ಕಂಥ ಸೋರ್ಸ್ ಇರ್ಬೋದು, ಹೊರಗೆ ಇರ್ತಕ್ಕಂಥ ಸೋರ್ಸ್ ಇರ್ಬೋದು, ಅವುಗಳನ್ನೆಲ್ಲ ಕೂಡ ಏನ್ ಮಾಡ್ತದೆ ಅಂತಂದ್ರೆ ಸಂಪರ್ಕ ಮಾಡಿ ಕೈದಿಗಳಿಗೆ ಅನುಕೂಲ ಮಾಡಿಕೊಡುವಂತ ಕೆಲಸ ಕಲ್ಯಾಣಾಧಿಕಾರಿಗಳು ಮಾಡ್ತಾರ ಅಂತ ಹೇಳಿ ಹೇಳ್ಬೋದು. ದೆನ್ ಪಾರ್ಟಿಸಿಪೇಟಿಂಗ್ ಇನ್ ಓರಿಯಂಟೇಶನ್, ಕ್ಲಾಸಿಫಿಕೇಶನ್ ಅಂಡ್ ರೀಕ್ಲಾಸಿಫಿಕೇಶನ್ ಪ್ರೋಗ್ರಾಮ್ಸ್. ಅಲ್ಲದೆ ಇವ್ರ ಕೆಲಸ ಏನು ಅಂತಂದ್ರೆ ದೃಷ್ಟಿಕೋನ, ವರ್ಗೀಕರಣ ಮತ್ತು ಪುನರ್ವರ್ಗೀಕರಣ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು. ಯಾಕೆಂತಂದ್ರೆ ಈಗ ಪ್ರಿಸನರ್ಸ್ಗೆ ಏನೆಲ್ಲ ಬೇಕು, ಏನೆಲ್ಲ ಮಾಡ್ತಾ ಇದ್ದೀವಿ, ಯಾಕೆ ಬೇಕು, ಇನ್ನೂ ಹೆಚ್ಚಿನ ನವಜ್ಞಾನಗಳು ಬೇಕಾಗ್ತಾವ ಅಲ್ಲಿ ಕೆಲಸ ಮಾಡ್ತಕ್ಕಂಥ. ಯಾಕಂತಂದ್ರೆ ಒಂದ್ಸಲ ಆ ಕೆಲಸ ಮಾಡ್ತಾ ಇದೀವಿ ಅಂತ ಅದ್ರಲ್ಲಿ ಬದಲಾವಣೆಗಳು ಆಗ್ತಿರ್ತಾವ, ಬೇರೆ ಬೇರೆ ರೀತಿಯಂತ ಬದಲಾವಣೆಗಳು ಬಂದಿರ್ತಾವ ಅಥವಾ ಅಪ್ಡೇಟ್ ಆಗಿರ್ತಾವ ನಾಲೆಜ್ ಅಲ್ಲಿ. ಇವುಗಳೆಲ್ಲ ಸಲುವಾಗಿ ಏನ್ ಮಾಡ್ತಾರಂತಂದ್ರೆ ಅವ್ರು ಸಾಮಾನ್ಯವಾಗಿ ಬೇರೆ ಬೇರೆ ರೀತಿಯಾದಂತ ಬೇರೆ ಒಂದು ನವಜ್ಞಾನಕ್ಕೆ ಸಂಬಂಧಪಟ್ಟಂತ ಅಥವಾ ಇದಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳಲ್ಲಿ ಅವ್ರು ಏನ್ ಮಾಡ್ತಾರಂತಂದ್ರೆ ಭಾಗಿಯಾಗ್ತಾರ. ದೆನ್ ಫೆಸಿಲಿಟೇಟಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ದ ಇನ್ಮೇಟ್ ಅಂಡ್ ಅಡ್ಮಿನಿಸ್ಟ್ರೇಟರ್. ಮತ್ತೇನು ಕೈದಿ ಮತ್ತು ಆಡಳಿತದ ನಡುವೆ ತಿಳುವಳಿಕೆಯನ್ನ ಸುಗಮಗೊಳಿಸ್ಲಿಕ್ಕೆ ಕೂಡ ಕೆಲಸ ಕಲ್ಯಾಣಾಧಿಕಾರಿ ಮಾಡ್ತಾನೆ. ಫೆಸಿಲಿಟೇಟರ್ ರೋಲ್ ಅಂತೀವಲ್ಲ, ಸಮಾಜ ಕಾರ್ಯಕರ್ತನ ರೋಲ್ ಫೆಸಿಲಿಟೇಟರ್ ಅಂತ ಹೇಳಿ. ಹಾಗೆ ಕೂಡ ಏನ್ ಮಾಡ್ತಾನಂತಂದ್ರೆ ಕೈದಿ ಮತ್ತು ಆಡಳಿತದ ನಡುವೆ ತಿಳುವಳಿಕೆಯನ್ನ ಸುಗಮಗೊಳಿಸುವಂತ ಕಾರ್ಯವನ್ನ ವೆಲ್ಫೇರ್ ಆಫೀಸರ್ ಮಾಡ್ತಾರ. ದೆನ್ ಅಸಿಸ್ಟಿಂಗ್ ಪ್ರಿಸನ್ ಅಥಾರಿಟೀಸ್ ಇನ್ ಮೇಂಟೈನಿಂಗ್ ಪ್ರಿಸನ್ ಸೆಕ್ಯೂರಿಟಿ ಡಿಸಿಪ್ಲಿನ್. ಅಲ್ಲೇನೆ ಕೂಡ ಏನಾಗ್ತದೆ ಅಂತಂದ್ರೆ ಜೈಲು ಭದ್ರತಾ ಶಿಸ್ತು ಕಾಪಾಡಿಕೊಳ್ಳಲು ಜೈಲು ಅಧಿಕಾರಿಗೆ ಸಹಾಯ ಮಾಡುತ್ತಾನೆ. ಅಸಿಸ್ಟಿಂಗ್ ಪ್ರಿಸನ್ ಅಥಾರಿಟೀಸ್ ಇನ್ ಮೇಂಟೈನಿಂಗ್ ಪ್ರಿಸನ್ ಸೆಕ್ಯೂರಿಟಿ ಡಿಸಿಪ್ಲಿನ್ ಅಂದ್ರೆ ಜೈಲು ಭದ್ರತೆಗಾಗಿ ಜೈಲು ಭದ್ರತಾ ಶಿಸ್ತನ್ನ ಕಾಪಾಡಲಿಕ್ಕೆ ಜೈಲು ಅಧಿಕಾರಿಗಳಿಗೆ ಸಹಾಯವನ್ನ ಮಾಡುವಂತ ಒಂದು ಕಾರ್ಯವನ್ನ ವೆಲ್ಫೇರ್ ಆಫೀಸರ್ ಮಾಡ್ತಾರೆ. ದೆನ್ ಪಾರ್ಟಿಸಿಪೇಟಿಂಗ್ ಇನ್ ದ ಫ್ರೀ ರಿಲೀಸ್ ಪ್ರೋಗ್ರಾಮ್ ಅಂಡ್ ಹೆಲ್ಪಿಂಗ್ ದ ಇನ್ಮೇಟ್ ಎಸ್ಟಾಬ್ಲಿಷ್ ಕಾಂಟ್ಯಾಕ್ಟ್ಸ್ ಯೂಸ್ಫುಲ್ ಟು
ಹಿಮ್ ಆರ್ ಹರ್ ಆಫ್ಟರ್ ರಿಲೀಸ್. ಅಲ್ಲದೇನೆ ಬಿಡುಗಡೆ ಪೂರ್ವ ಕಾರ್ಯಕ್ರಮದಲ್ಲಿ, ಯಾಕೆ ಅಂತಂದ್ರೆ ಸಾಮಾನ್ಯವಾಗಿ ವ್ಯಕ್ತಿ ಶಿಕ್ಷೆ ಅವನ ಒಂದು ಶಿಕ್ಷೆ ಮುಗಿದ ಮೇಲೆ ನೇರವಾಗಿ ಬಿಡೋದಿಲ್ಲ. ಬಿಡೋಕ್ಕಿಂತ ಪೂರ್ವದಲ್ಲಿ ಕೆಲವೊಂದು ಏನಾಗ್ತಂತಂದ್ರೆ ಅವರನ್ನ ಪ್ರೀ ರಿಲೀಸ್ ಪ್ರೋಗ್ರಾಮ್ ಅಂತ ಕರೀತಾರ. ಪ್ರೀ ರಿಲೀಸ್ ಅನ್ನ ಹೇಗ್ ಮಾಡ್ಬೇಕು ಅನ್ನುವಂತ ಒಂದು ಇದಿರ್ತದೆ. ಯಾಕಂತಂದ್ರೆ ಯಾವಾಗ ಬಿಡುಗಡೆ ಆಗ್ತಿರ್ತಾನಲ್ಲ ಅವಾಗ ಅವನು ರಿಲೀಸ್ ಮಾಡುವಂತ ಸಂದರ್ಭಕ್ಕಿಂತ ಮುಂಚೆ ಪೂರ್ವ ಕಾರ್ಯಕ್ರಮ ಹೆಂಗೆ ಮಾಡೋದನ್ನ ಅಲ್ಲಿ ಮಾಡ್ಬೇಕಾಗ್ತದೆ ಕ್ಲೈಂಟ್ ಜೊತೆಗೆ, ಅಲ್ಲಿಯ ಒಂದು ನಿವಾಸಿ ಜೊತೆಗೆ. ಮತ್ತು ಬಿಡುಗಡೆ ಆದ ನಂತರ ಏನಾಗ್ಬೇಕಾಗ್ತಂತಂದ್ರೆ ಕೈದಿ ಅವನಿಗೆ ಉಪಯುಕ್ತವಾದಂತ ಸಂಪರ್ಕಗಳನ್ನ ಸ್ಥಾಪಿಸ್ಲಿಕ್ಕೆ ಸಹಾಯ ಮಾಡ್ಬೇಕಾಗ್ತದೆ. ಅಂದ್ರೆ ಎಲ್ಲೆಲ್ಲಿ ಜಾಬ್ ಅದಾವ, ಏನದಾವ, ಎಲ್ಲಿ ಅವನಿಗೆ ಅನುಕೂಲ ಆಗ್ತದೆ ಜಾಬ್ ಮಾಡ್ಲಿಕ್ಕೆ. ಯಾಕೆ ಅಂತಂದ್ರೆ ಬಿಡುಗಡೆ ನಂತರ ಅವನಿಗೆ ಒಂದು ಜೈಲಿಗೆ ಹೋಗಿ ಬಂದಂತ ವ್ಯಕ್ತಿ ಅಂತ ಹೇಳಿ ಯಾರು ಕೂಡ ಕೆಲಸ ಕೊಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಅಂತ ಸಂದರ್ಭದಲ್ಲಿ ಅವರಿಗೆ ಏನ್ ಮಾಡ್ಬೇಕಾಗ್ತಂತಂದ್ರೆ ಒಬ್ಬ ಆಫೀಸರ್ ಆಗಿ ಕಲ್ಯಾಣಾಧಿಕಾರಿಯಾಗಿ ಅವನು ಕೂಡ ಹೊರಗಿನ ಬಿಡುಗಡೆ ನಂತರ, ಜೈಲಿನಿಂದ ಬಿಡುಗಡೆ ಆದ ನಂತರ ಅವನಿಗೆ ಸಮಾಜದಲ್ಲಿ ಇರ್ತಕ್ಕಂತ ಒಂದು ಏನದಾವಲ್ಲ ಬೇರೆ ಬೇರೆ ರೀತಿಯಾದಂತ ಸಂಸ್ಥೆಗಳು, ಆ ಸಂಸ್ಥೆಗಳ ಒಂದು ಕಾಂಟ್ಯಾಕ್ಟ್ಸ್ ಗಳನ್ನ ಅವನು ಮಾಡಿಕೊಡ್ಬೇಕೆ. ನಂತರ ಐಡೆಂಟಿಫೈಯಿಂಗ್ ದ ರಿಸೋರ್ಸಸ್ ಫಾರ್ ರಿಹ್ಯಾಬಿಲಿಟೇಷನ್ ಆಫ್ ಪ್ರಿಸನರ್ಸ್, ಅಲ್ಲದೇನೆ ಕೈದಿಗಳ ಪುನರ್ವಸತಿಗಾಗಿ ಇರ್ತಕ್ಕಂಥ ಸಂಪನ್ಮೂಲಗಳನ್ನ ಗುರುತಿಸುವುದು. ಅಂದ್ರೆ ಸಾಮಾನ್ಯವಾಗಿ ಪುನರ್ವಸತಿ ಅಂತಂದ್ರೆ ಏನು ಅಂತಂದ್ರೆ ಅವ್ರಿಗೆ ಉದ್ಯೋಗ ಅವಕಾಶಗಳನ್ನ ಕೊಡೋದು. ಆಫ್ಟರ್ ರಿಲೀಸ್ ಅವ್ರಿಗೇನ್ ಬೇಕು, ರಿಹ್ಯಾಬಿಲಿಟೇಷನ್ ಆಗ್ಲಿಕ್ಕೆ, ಪುನರ್ವಸತಿ ಆಗ್ಲಿಕ್ಕೆ ಏನ್ ಬೇಕು ಅವ್ರಿಗೆ ಜಾಬ್ ಬೇಕಾಗ್ತದ, ಎಲ್ಲರಿಗೂ ಮನೆ ಬೇಕಾಗ್ತದ. ಇಂಥವೆಲ್ಲ ಏನು ಅಂತಂದ್ರೆ ಇಂಥವಕ್ಕೆ ಸಂಬಂಧಪಟ್ಟಂತ ಪುನರ್ವಸತಿಗೆ ಸಂಬಂಧಪಟ್ಟಂತ ಸಂಪನ್ಮೂಲಗಳನ್ನ ಗುರುತಿಸುವಂತ ಕೆಲಸ ಕೂಡ ಪ್ರಿಸನರ್ಗೆ ಮಾಡಿಕೊಡುವಂತ ಕೆಲಸ ಕೂಡ ಕಲ್ಯಾಣಾಧಿಕಾರಿ ಮಾಡ್ತಾನಂತ ಹೇಳ್ಬಹುದು. ನೆಕ್ಸ್ಟ್ ಲಾ ಆಫೀಸರ್, ಅಲ್ಲೇನೆ ಕಾನೂನು ಅಧಿಕಾರಿ ಕೂಡ, ಕಾನೂನು ಅಧಿಕಾರಿಗಳು ಕೂಡ ಅಲ್ಲಿ ಹೆಲ್ಪ್ ಮಾಡ್ಬೇಕಾಗ್ತದ. ಅವ್ರ ಜೊತೆ ಕೂಡ ಕೌನ್ಸಿಲರ್ ಕೂಡ ಅಥವಾ ಕಾನೂನಿಗೆ ಸಂಬಂಧಪಟ್ಟಂತ ವಿಷಯ ಬಂದಾಗ ಅಲ್ಲಿ ಕೂಡ ಸೋಷಿಯಲ್ ವರ್ಕರು ಹೆಲ್ಪ್ ಮಾಡ್ಬೇಕಾಗ್ತದ. ಕಾನೂನು ಆಫೀಸರ್ ಕೆಲಸ ಏನು ಅಂತಂದ್ರೆ ಕಾನೂನು ಅಧಿಕಾರಿದು ಅಡ್ವೈಸಿಂಗ್ ಪ್ರಿಸನ್ ಅಥಾರಿಟೀಸ್ ಆನ್ ದ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಆಫ್ ಪ್ರಿಸನರ್ಸ್ ವಿದಿನ್ ದ ಲಿಮಿಟೇಷನ್ಸ್ ಆಫ್ ಇಂಪ್ರಿಸನ್ಮೆಂಟ್. ಅಂದ್ರೆ ಕಾರಾಗೃಹ ವಾಸದ ಅಥವಾ ಜೈಲು ವಾಸದ ಮಿತಿಯೊಳಗೇನೆ ಕೈದಿಗಳ ಮಾನವ ಹಕ್ಕುಗಳ ಕುರಿತು ರಕ್ಷಣೆ ಕುರಿತು ಜೈಲು ಅಧಿಕಾರಿಗಳಿಗೆ ಸಲಹೆ ನೀಡುವುದು. ಇದ್ದದ್ರೊಳಗನೆ ಆ ಲಿಮಿಟ್ ಅಲ್ಲೇನೆ ಕೂಡ ಏನ್ ಮಾಡೋದಂತಂದ್ರೆ ಯಾವುದೇ ರೀತಿಯಾದಂತ ಅವರ ಹಕ್ಕುಗಳಿಗೆ ಒಂದು ಧಕ್ಕೆ ಬರಲಾರ್ದ ಹಾಗೆ ಅಥವಾ ಕುಂದುಕೊರತೆ ಆಗಲಾರ್ದ ಹಾಗೆ ಅವರನ್ನ ನೋಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಯಾರಿಗೆ ಒಂದು ಕಾರ್ಯಾಗೃಹದ ಅಧಿಕಾರಿಗಳಿಗೆ ಸಲಹೆಗಳನ್ನ ಕೊಡ್ತಾರೆ. ಇವರು ಕಾನೂನು ಅಧಿಕಾರಿಗಳು ಅಂತೇಳಿ ಹೇಳ್ಬೋದು. ನಂತರದಲ್ಲಿ ಇಂಟರ್ಪ್ರಿಟಿಂಗ್ ಲೀಗಲ್ ಅಂಡ್ ಪ್ರೊಸೀಜರಲ್ ರೈಟ್ಸ್ ಆಫ್ ಪ್ರಿಸನರ್ಸ್, ಅಂದೇನೆ ನ್ಯಾಯಾಲಯಗಳಲ್ಲಿ ಕೈದಿಗಳಿಗೆ ಇರ್ತಕ್ಕಂತ ಒಂದು ಏನು ಕಾನೂನು ಇದಾವಲ್ಲ, ಕಾನೂನು ಮತ್ತು ಕಾನೂನು ವಿಧಾನದ ಹಕ್ಕುಗಳನ್ನ ವ್ಯಾಖ್ಯಾನಿಸಬಹುದು. ಕಾನೂನು ಅಂದ್ರೆ ಏನು, ಅದನ್ನ ಹೆಂಗ ಕಾರ್ಯವಿಧಾನ ಇದೆ, ಅದ್ರದ್ದು ಹೆಂಗ್ ಪ್ರೊಸೀಜರ್ ಹೆಂಗಿದೆ ಅನ್ನೋದನ್ನ ಎಲ್ಲಾನು ಕೂಡ ತಿಳುವಳಿಕೆಯನ್ನು ಕೊಡುವಂತ ಕೆಲಸ ಅಥವಾ ವ್ಯಾಖ್ಯಾನಿಸುವಂತ ಕೆಲಸ ಏನ್ ಮಾಡ್ತಾರಂತಂದ್ರೆ ಕಾನೂನು ಆಫೀಸರ್ಸ್ ಪ್ರಿಸನರ್ಸ್ಗೆ ಮಾಡ್ತಾರಂತ ಹೇಳ್ಬಹುದು. ನಂತರ ಅಸಿಸ್ಟೆಂಟ್ ಪ್ರಿಸನ್ ಅಥಾರಿಟೀಸ್ ಇನ್ ಡೀಲಿಂಗ್ ವಿತ್ ಆಲ್ ಪ್ರಿಸನ್ ಮ್ಯಾಟರ್ಸ್ ಪೆಂಡಿಂಗ್ ಇನ್ ಕೋರ್ಟ್ಸ್, ಅಲ್ಲೇನೆ ನ್ಯಾಯಾಲಯದಲ್ಲಿ ಬಾಕಿ ಇರ್ತಕ್ಕಂಥ ಎಲ್ಲಾ ಜೈಲು ವಿಷಯಗಳನ್ನ ಎದುರಿಸಲು ಜೈಲು ಅಧಿಕಾರಿಗಳಿಗೆ ಸಹಾಯ ಮಾಡೋದು. ಸಾಮಾನ್ಯವಾಗಿ ಅವ್ರಿಗೆ ಕೇಸ್ಗಳು ಕೋರ್ಟ್ ಅಲ್ಲಿ ನಡೀತಿರ್ತಾವ, ಅವರು ಇಲ್ಲಿ ಪ್ರಿಸನ್ ಅಲ್ಲಿ ಇರ್ತಾರ. ಅದು ಯಾಕೆ ಪೆಂಡಿಂಗ್ ಆಯ್ತು, ಏನಾಯ್ತು, ಕೇಸ್ ಎಲ್ಲಿಗೆ ಬಂತು, ಯಾವ ರೀತಿ ನಡೀತಾ ಇದೆ ಅನ್ನೋದು ಗೊತ್ತಿರೋದಿಲ್ಲ. ಅಂತ ವಿಷಯಗಳನ್ನ ಮೇಲಾಧಿಕಾರಿಗಳಿಗೆ ಅಥವಾ ಪ್ರಿಸನ್ ಅಥಾರಿಟೀಸ್ಗೆ ಕಾರ್ಯಾಗೃಹದ ಅಧಿಕಾರಿಗಳಿಗೆ ತಿಳಿಸುವಂತ ಕೆಲಸ ಕೂಡ ಲಾ ಆಫೀಸರು ಮಾಡ್ತಾರಂತ ಹೇಳ್ಬಹುದು. ನೆಕ್ಸ್ಟ್ ಬಂದು ಅರೇಂಜಿಂಗ್ ಫ್ರೀ ಲೀಗಲ್ ಏಡ್ ಫಾರ್ ಇಂಡಿಜೆಂಟ್ ಪ್ರಿಸನರ್ಸ್. ಆಮೇಲೆ ಏನು ಅಂತಂದ್ರೆ ಫ್ರೀ ಲೀಗಲ್ ಸರ್ವಿಸ್ ಅಥವಾ ಫ್ರೀ ಲೀಗಲ್ ಏಡ್ ಅಂತಂದ್ರೆ ಅನ್ಯ ಕೈದಿಗಳಿಗೆ ಉಚಿತ ಕಾನೂನು ನೆರವು ವ್ಯವಸ್ಥೆ ಮಾಡುವುದು. ಅನ್ಯ ಕೈದಿಗಳಂತಂದ್ರೆ ಸಾಮಾನ್ಯವಾಗಿ ಅಲ್ಲೇನಿರ್ತ ಅಂತಂದ್ರೆ ಕನ್ವಿಕ್ಟೆಡ್ ಇರ್ತಾರ, ಆಮೇಲೆ ಅನ್ಯ ವ್ಯಕ್ತಿಗಳಂತಂದ್ರೆ ಬೇರೆ ರೀತಿಯಾಗಿ ಬಂದ್ ಏನ್ ಇರ್ತಾರಲ್ಲ ಅವ್ರಿಗೆ ಯಾರು ಇಲ್ಲಿ ಲೋಕಲ್ ಆಗಿರೋದಿಲ್ಲ. ಕೆಲವೊಂದ್ಸಲ ನೋಡಿ ಬಿಜಾಪುರದ ಕೆಲವೊಂದು ಕೈದಿಗಳನ್ನ ಬಳ್ಳಾರಿಗೆ ಕರ್ಕೊಂಡು ಹೋಗ್ಬೇಕಾಗ್ತದ, ಕೆಲವೊಂದು ಗುಲ್ಬರ್ಗ ಕರ್ಕೊಂಡು ಹೋಗ್ಬೇಕಾಗ್ತದ. ಅಂತ ಸಂದರ್ಭ ಇದ್ದಾಗ ಅಂತ ಅನ್ಯ ವ್ಯಕ್ತಿಗಳನ್ನ ಬೇರೆ ಕಡೆಯಿಂದ ಬಂದಂತ ವ್ಯಕ್ತಿಗಳಿಗೆ ಅಥವಾ ಕೆಲವೊಂದ್ಸಲ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಬೇರೆ ದೇಶದಿಂದ ಬಂದಿರ್ತಾರ ಅಥವಾ ಬೇರೆ ರಾಜ್ಯದಿಂದ ಬಂದಿರ್ತಾರ, ಏನಾಗ್ತದೆ ಅಂತಂದ್ರೆ ಅಪರಾಧಕ್ಕೊಳಗಾಗಿ ಇಲ್ಲಿ ಜೈಲಿನಲ್ಲಿ ಬಂದಿರ್ತಾರ. ಅಂತ ವ್ಯಕ್ತಿಗಳು ಏನಾದ್ರೂ ಇದ್ರೆ ಅವ್ರಿಗೆ ಕೂಡ ಒಂದು ಫ್ರೀ ಲೀಗಲ್ ಏಡ್ ಅಂದ್ರೆ ಅವರಿಗೆ ಉಚಿತ ಕಾನೂನು ನೆರವನ್ನ ವ್ಯವಸ್ಥೆ ಮಾಡುವಂತ ಕೆಲಸ ಕೂಡ ಮಾಡ್ತಾರೆ. ದೆನ್ ಪ್ರಿಪೇರಿಂಗ್ ಪಿಟಿಷನ್ ಅಂಡ್ ಅಪೀಲ್ ಫಾರ್ ಡಿಸರ್ವಿಂಗ್ ಕೇಸಸ್, ಅಲ್ಲದೆ ಒಂದು ಅರ್ಹ ಪ್ರಕರಣಗಳಿಗೆ ಅರ್ಜಿ ಮತ್ತು ಮೇಲ್ಮನವಿ ಸಿದ್ಧಪಡಿಸುವುದು. ಅಪೀಲ್ ಪಿಟಿಷನ್ಸ್ ಅಂತಂದ್ರೆ ಕೋರ್ಟ್ ಕಚೇರಿಯಲ್ಲಿ ಕಚೇರಿಗೆ ಏನಂತಂದ್ರೆ ನ್ಯಾಯಾಲಯಕ್ಕೆ ಹೋದ್ಮೇಲೆ ಅಲ್ಲಿ ಪಿಟಿಷನ್ ಸ್ಟಾರ್ಟ್ ಆಗ್ತದೆ. ಅವ್ರ ಬಗ್ಗೆ ಒಂದು ಕೇಸ್ ದಾಖಲೆ ಮಾಡ್ಬೇಕಾದ್ರೆ ಅಥವಾ ಅವ್ರ ಕೇಸ್ಗಳು ನಡೆಸಬೇಕಾದ್ರೆ ಅಲ್ಲಿ ಪಿಟಿಷನ್ ಅನ್ನ ಹಾಕ್ಬೇಕಾಗ್ತದ. ಪಿಟಿಷನ್ ಮತ್ತೆ ಅಪೀಲ್ಸ್
ಏನಾದ್ರು ಪಿಟಿಷನ್ ಅರ್ಜಿ ಇಲ್ಲಿ ಕೂಡ ಹಾಕ್ಬಹುದು, ಅಥವಾ ನಮ್ಗೆ ಇಲ್ಲಿದು ಒಂದು ನ್ಯಾಯ ವ್ಯವಸ್ಥೆ ಬಗ್ಗೆ ನಮ್ಗೆ ಅಷ್ಟು ತೃಪ್ತಿ ಇಲ್ಲ ಅಂತಂದ್ರೆ ನಾವೇನ್ ಮಾಡ್ಬಹುದು ಅಂತಂದ್ರೆ, ಅಥವಾ ನಮ್ಗೆ ಅಷ್ಟು ನ್ಯಾಯ ಸಿಗ್ಲಿಲ್ಲ ನಮ್ಗೆ ಅಂತಂದಾಗ ಅಪೀಲ್ ಕೂಡ ಹೋಗ್ಬಹುದು. ಯಾಕೆ ಅಂತಂದ್ರೆ ಅಪೀಲ್ ಅಂತಂದ್ರೆ ಮೇಲ್ಮನವಿ ಮಾಡ್ಕೊಳ್ಳೋದು. ನಾವು ಮೇಲಿನ ಇದಕ್ಕೆ ಹೋಗ್ತೀವಿ ಅಂತ. ಸಾಮಾನ್ಯವಾಗಿ ಡಿಸ್ಟ್ರಿಕ್ಟ್ ಪ್ಲೇಸ್ ಅಲ್ಲಿ ನಡೀತಕ್ಕಂಥ ಕೇಸ್ಗೆ ಅವರಿಗೆ ತೃಪ್ತಿಕರವಾಗಿಲ್ಲ ಅಲ್ಲಿ ಒಂದು ಸೇವೆ ಅಂತಂದಾಗ ಅದು ಎಲ್ಲರಿಗೂ ಬರೋದಿಲ್ಲ. ಇನ್ ಕೆಲವೊಂದು ಕೇಸ್ಗಳಿರ್ತವೆ, ಅಥವಾ ಎಲ್ಲರನ್ನೂ ಹೋಗ್ಬೋದು ಮೇಲ್ಮನವಿ. ಆದಷ್ಟು ತಮ್ಮ ಡಿಸ್ಟಿಕ್ ಅಲ್ಲೇನೆ ಇತ್ಯರ್ಥ ಆಗ್ತಾವ. ಬಟ್ ಇನ್ ಕೇಸ್ ಆಗ್ಲಿಲ್ಲ ಅಂತಂದಾಗ ಅವ್ರು ಏನ್ ಮಾಡ್ಬೋದು, ಹೈಕೋರ್ಟ್ಗೆ ಅಪೀಲ್ಗಳ ಹೋಗ್ಬೋದು. ಅಂತ ಸಂದರ್ಭದಲ್ಲಿ ಅವರಿಗೆ ಪಿಟಿಷನ್ಸ್ ಗಳನ್ನ, ಅರ್ಜಿಗಳನ್ನ ಹಿಂಗ್ ಹಾಕ್ಬೇಕು, ಮೇಲ್ಮನವಿ ಹಿಂಗ್ ಹಾಕ್ಬೇಕು ಅನ್ನೋದನ್ನ ಒಂದು ಸಹಾಯ ಮಾಡ್ತಕ್ಕಂತ ಅಥವಾ ಸಿದ್ಧಪಡಿಸಿಕೊಡುವಂತ ಕೆಲಸ ಕೂಡ ಮಾಡ್ತಾರೆ. ದೆನ್ ಅಸಿಸ್ಟಿಂಗ್ ಪ್ರಿಸನ್ ಅಥಾರಿಟೀಸ್ ಇನ್ ಹೋಲ್ಡಿಂಗ್ ಕೋರ್ಟ್ಸ್, ಲೋಕ್ ಅದಾಲತ್ ಅಂಡ್ ವಿಡಿಯೋ ಕಾನ್ಫರೆನ್ಸಿಂಗ್. ಅಲ್ಲದೆ ಏನ್ ಮಾಡ್ತಂತಂದ್ರೆ ವಿಶೇಷ ನ್ಯಾಯಾಲಯಗಳು, ಲೋಕ್ ಅದಾಲತ್ ಮತ್ತು ವಿಡಿಯೋ ಕಾನ್ಫರೆನ್ಸಿಂಗ್ ನಡೆಸಲು ಜೈಲು ಅಧಿಕಾರಿಗಳಿಗೆ ಸಹಾಯ ಮಾಡುತ್ತಾರೆ. ಸಾಮಾನ್ಯವಾಗಿ ಇಲ್ಲಿ ಏನಾಗ್ತದೆ ಅಂತಂದ್ರೆ ವಿಡಿಯೋ ಕಾನ್ಫರೆನ್ಸಿಂಗ್ ಕೆಲವೊಂದ್ಸಲ ಏನಂತಂದ್ರೆ ವಿಡಿಯೋ ಕಾನ್ಫರೆನ್ಸಿಂಗ್ ನಡೀತಿರ್ತಾವ ಕೇಸ್ಗೆ ಡೀಲಿಂಗ್ ಮಾಡುವಾಗ, ಅಥವಾ ಸ್ಪೆಷಲ್ ಕೋರ್ಟ್ ಏನಾದ್ರು ಕೇಸ್ಗಳಿದ್ರೆ, ಅಥವಾ ಲೋಕ್ ಅದಾಲತ್ಗೆ ಸಂಬಂಧಪಟ್ಟಂತ ಕೇಸ್ಗಳು ಏನಾದ್ರು ಇದ್ರೆ, ಅಥವಾ ವಿಡಿಯೋ ಕಾನ್ಫರೆನ್ಸ್ ಸಂಬಂಧಪಟ್ಟಂತ ಕೇಸ್ ಏನಾದ್ರು ಇದ್ರೆ ಅವುಗಳಿಗೆ ಸಂಬಂಧಪಟ್ಟ ಹಾಗೆ ಏನ್ ಮಾಡ್ತಾರಂತಂದ್ರೆ ಒಂದು ಕಾರ್ಯಾಗೃಹ ಅಧಿಕಾರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನ ಈ ಒಂದು ಲಾ ಆಫೀಸರ್ಸ್ ಕೆಲಸ ಮಾಡ್ತಾರಂತ ಹೇಳ್ಬೋದು. ದೆನ್ ಟು ಅಡ್ವೈಸ್ ಪ್ರಿಸನ್ ಅಡ್ಮಿನಿಸ್ಟ್ರೇಷನ್ ಇನ್ ಆಲ್ ಮ್ಯಾಟರ್ಸ್ ಹ್ಯಾವಿಂಗ್ ಲೀಗಲ್ ಬೀರಿಂಗ್ ಇನ್ಕ್ಲೂಡಿಂಗ್ ಅಗ್ರಿಮೆಂಟ್, ಕಾಂಟ್ಯಾಕ್ಟ್ಸ್, affidavits and court documents, keeping prison authorities abreast with judicial pronouncement and directive on all prison matters. ಅಲ್ಲೇನೆ ಒಪ್ಪಂದಗಳಿರ್ಬೋದು, ಸಂಪರ್ಕಗಳಿರ್ಬೋದು, ಅಬ್ಡಿವೇಟ್ಸ್ ಇರ್ಬೋದು, ಅಥವಾ ನ್ಯಾಯಾಲಯದ ದಾಖಲೆಗಳನ್ನ ಒಳಗೊಂಡಂತೆ ಕಾನೂನುಬದ್ಧವಾದಂತಹ ಎಲ್ಲ ವಿಷಯಗಳಲ್ಲಿ ಜೈಲು ಆಡಳಿತಕ್ಕೆ ಸಲಹೆಯನ್ನ ನೀಡುವಂತ ಕೆಲಸ ಈ ಆಫೀಸರ್ ಮಾಡ್ತಾರೆ. ದೆನ್ ಜೈಲು ಅಧಿಕಾರಿಯನ್ನ ನ್ಯಾಯಾಂಗ ಘೋಷಣೆಗಳು ಮತ್ತು ಎಲ್ಲಾ ಜೈಲು ವಿಷಯಗಳಲ್ಲಿ ನಿರ್ದೇಶನಗಳೊಂದಿಗೆ ಹೊಂದಿಕೊಳ್ಳತಕ್ಕದ್ದು. ಯಾಕಂತಂದ್ರೆ ಏನ್ ಆರ್ಡರ್ ಮಾಡ್ತದಲ್ಲ ಕೋರ್ಟ್, ಆ ಕೋರ್ಟಿಗೆ ಒಂದು ತಕ್ಕಂತೆ ಆ ಜೈಲು ಅಧಿಕಾರಿಗಳು ಅದಕ್ಕೆ ಏನಿರ್ಬೇಕು ಅಂತಂದ್ರೆ ಅದಕ್ಕೆ ಹೊಂದಿಕೊಳ್ಳುವಂತೆ ತಮ್ಮ ಕೆಲಸವನ್ನ ಮಾಡುವಂತೆ ಇವ್ರು ಏನ್ ಮಾಡ್ತಾರಂತಂದ್ರೆ ಅವರಿಗೆ ಸಹಾಯವನ್ನ ಮಾಡ್ತಾರೆ ಅಂತೇಳಿ ಹೇಳ್ಬಹುದು. ನಂತರ ಬಂದು ಕೌನ್ಸಿಲರ್ ಕೆಲಸ ಅಂತಂದ್ರೆ ಇದು ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿರೋ ಹಾಗೆ ಸಲಹೆಗಾರನ ಕೆಲಸ ಮಾಡೋದು. ಇದು MSWದವ್ರಿಗೂ ಕೂಡ ಇದೆ. ಇದು ಈ ಒಂದು ಸೂಪರ್ಡೆಂಟ್ನು ಕೂಡ MSW ಮಾಡಬಹುದು. ಡೀಲಿಂಗ್ ವಿತ್ ಇಮೋಷನಲ್ ಅಂಡ್ ಸೈಕಾಲಜಿಕಲ್ ಪ್ರಾಬ್ಲಮ್ಸ್ ಆಫ್ ಇನ್ಮೇಟ್ಸ್. ಈ ಕೌನ್ಸಿಲರ್ ಕೆಲಸ ಏನು ಅಂತಂದ್ರೆ ಪ್ರಿಸನ್ ಅಲ್ಲಿ ಅಂತಂದ್ರೆ ಕೈದಿಗಳಿಗೆ ಇರ್ತಕ್ಕಂಥ ಭಾವನಾತ್ಮಕ ಮತ್ತು ಮಾನಸಿಕ ಸಮಸ್ಯೆಗಳಿಗೆ ಸಂಬಂಧಿಸಿದಂತ ಅವುಗಳನ್ನ ಹೇಗೆ ನಿಭಾಯಿಸುವುದು ಅನ್ನುವಂತ ನಿಟ್ಟಿನಲ್ಲಿ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಸಲಹೆಗಳನ್ನ ಕೊಡ್ತಾರ. ದೆನ್ ಪ್ರೊವೈಡಿಂಗ್ ಕೌನ್ಸಿಲಿಂಗ್ ಟು ಪ್ರಿಸನರ್ಸ್ ಫೇಸಿಂಗ್ ಪ್ರಾಬ್ಲಮ್ಸ್ ಆಫ್ ಅಡ್ಜಸ್ಟ್ಮೆಂಟ್ ವಿದಿನ್ ದ ಪ್ರಿಸನ್ ಅಂಡ್ ಇನ್ ರಿಲೇಷನ್ ಟು ದೇರ್ ಫ್ಯಾಮಿಲೀಸ್ ಔಟ್ಸೈಡ್. ಅಲ್ದೇನೆ ಜೈಲಿನೊಳಗೆ ಇರ್ತಕ್ಕಂಥ ಮತ್ತು ಹೊರಗಿನ ಅವರ ಕುಟುಂಬಗಳಿಗೆ ಸಂಬಂಧಿಸಿದಂತ ಒಂದು ಹೊಂದಾಣಿಕೆಯ ಸಮಸ್ಯೆಗಳು ಏನದಾವಲ್ಲ ಅಂತ ಸಮಸ್ಯೆಗಳನ್ನ ಎದುರಿಸ್ತಕ್ಕಂಥ ಸಮಸ್ಯೆಗಳನ್ನ ಕೈದಿಗಳಿಗೆ ಸಮಾಲೋಚನೆಯನ್ನ ಮಾಡುವುದು. ಯಾಕೆ ಅಂತಂದ್ರೆ ಅಲ್ಲಿ ಜೈಲಿನವ್ರ ಜೊತೆನೂ ಕೂಡ ಇರ್ಲಿಕ್ಕೆ ಅವರಿಗೆ ತೊಂದರೆ ಆಗ್ತಿರ್ತದೆ, ಮತ್ತು ಅವ್ರ ಫ್ಯಾಮಿಲಿಯನ್ನ ಬಿಟ್ಟು ಹೆಂಗಿರೋದು ಅನ್ನೋದು ಕೂಡ ಪ್ರಾಬ್ಲಮ್ ಆಗ್ತದ. ಅಂತ ಸಮಸ್ಯೆಗಳನ್ನ ಹೇಗೆ ನಿಭಾಯಿಸುವುದು, ಅವುಗಳಿಂದ ಹೇಗೆ ಹೊರಗೆ ಬರುವುದು, ಅಥವಾ ಹೆಂಗೆ ಅವು ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ಅನ್ನೋದನ್ನ ಕೌನ್ಸಿಲರ್ಸ್ ಅಲ್ಲಿ ಏನ್ ಮಾಡ್ತಾರಂತಂದ್ರೆ ತಮ್ಮ ಸಲಹೆ ಮೂಲಕ ಅವರಿಗೆ ಸಲಹೆಗಳನ್ನ ಕೊಡ್ತಾರ. Then helping inmates develop their self-image, self-confidence and motivation for correctional treatment. ಅಲ್ದೇನೆ ಇವ್ರ ಕೆಲಸ ಏನು ಅಂತಂದ್ರೆ ಕೈದಿಗಳಿಗೆ ಅವರ ಸ್ವಚಿತ್ರಣ, ಆತ್ಮವಿಶ್ವಾಸ ಮತ್ತು ತಿದ್ದುಪಡಿ ಚಿಕಿತ್ಸೆಗೆ ಪ್ರೇರೇಪಣೆ ನೀಡಲು ಸಹಾಯ ಮಾಡುತ್ತಾರೆ. ಸೆಲ್ಫ್ ಇಮೇಜ್ ಅಂಡ್ ಸೆಲ್ಫ್ ಕಾನ್ಫಿಡೆನ್ಸ್ ಅಂಡ್ ಮೋಟಿವೇಶನ್ ಅಂದ್ರೆ ತಮ್ಮನ್ನ ತಾವು ಸುಧಾರಣೆ ಮಾಡ್ಕೊಳ್ಳಿಕ್ಕೆ ನಾವು ಹೆಂಗಿರ್ಬೇಕು, ಯಾವ ರೀತಿಯಾಗಿ ನಮ್ಮ ಕಾನ್ಫಿಡೆನ್ಸ್ ಅನ್ನ ಬೆಳೆಸ್ಕೋಬೇಕು, ಯಾವ ರೀತಿಯಾಗಿ ನಾವು ಸುಧಾರಣೆ ಮಾಡ್ಬೇಕು, ಯಾವ ರೀತಿಯಾಗಿ ಪ್ರೇರಣೆ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವರು ಏನ್ ಮಾಡ್ತಾರಂತಂದ್ರೆ ಅವರಿಗೆ ಒಂದು ಅವ್ರಲ್ಲಿ ಇರ್ತಕ್ಕಂಥ ಸೆಲ್ಫ್ ಇಮೇಜ್ ಇರ್ಬೋದು, ಸೆಲ್ಫ್ ಕಾನ್ಫಿಡೆನ್ಸ್ ಇರ್ಬೋದು, ಮತ್ತು ಮೋಟಿವೇಶನ್ ಇರ್ಬೋದು, ಆ ಮೂರುಗಳನ್ನ ಹೆಚ್ಚಿಸ್ಲಿಕ್ಕೆ ಇವ್ರು ಏನ್ ಮಾಡ್ತಾರಂತಂದ್ರೆ ಸಹಾಯ ಮಾಡ್ತಾರೆ ಅಂತೇಳಿ ಹೇಳ್ಬೋದು. ದೆನ್ ಫೋರ್ತ್ ಒನ್, ದ ಡ್ಯೂಟಿ ಆಫ್ ಕೌನ್ಸಿಲರ್ ಹೆಲ್ಪಿಂಗ್ ದ ಸ್ಟಾಫ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದ ಪ್ರಾಬ್ಲಮ್ಸ್ ಫೇಸ್ಡ್ ಬೈ ದ ಇನ್ಮೇಟ್ಸ್. ಅಲ್ದೇನೆ ಏನಾಗ್ತಂತಂದ್ರೆ ಅಲ್ಲಿ ಏನು ಸಮಸ್ಯೆಗಳನ್ನ ಅನುಭವಿಸ್ತಿರ್ತಾರಲ್ಲ ಕೈದಿಗಳು,
ಆ ಕೈದಿಗಳು ಅನುಭವಿಸ್ತಿರ್ತಕ್ಕಂಥ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಳ್ಳಲು ಸಿಬ್ಬಂದಿಗೆ ಸಹಾಯ ಮಾಡೋದು. ಯಾಕೆ ಅಂತಂದ್ರೆ ಎಲ್ಲರೂ ಕೂಡ ಏನು ಅಂತಂದ್ರೆ ಸೈಕಾಲಜಿ ಅಥವಾ MSW ಮಾಡಂತ ಸಿಬ್ಬಂದಿಗಳು ಇರುವುದಿಲ್ಲ. ಬೇರೆ ಬೇರೆ ಸಿಬ್ಬಂದಿಗಳು ಅಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿಗಳು ಬೇರೆ ಬೇರೆ ಡಿಸಿಪ್ಲಿನ್ ಅಲ್ಲಿ ಕೆಲಸ ಮಾಡಿ ಬಂದಿರೋದ್ರಿಂದ ಈ ಕೆಲವೊಂದ್ಸಲ ವಾರ್ಡರ್ಸ್ ಅಂತ ಹೇಳ್ತೀವಿ. ವಾರ್ಡರ್ಸ್ ಏನು ಅವ್ರು ಕರೆಕ್ಷನ್ ಅಡ್ಮಿನಿಸ್ಟ್ರೇಷನ್ ಓದಿ ಬಂದವರಲ್ಲ, ಜಸ್ಟ್ ಅವ್ರು BA ಓದಿರ್ತಾರೆ. ಅಲ್ಲಿ ಜಾಸ್ತಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳಿಗೆ ಏನು ಅಂತಂದ್ರೆ ಕೈದಿಗಳು ಏನೆಲ್ಲ ಸಮಸ್ಯೆಗಳನ್ನ ಅನುಭವಿಸ್ತಿದ್ದಾರೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಿಬ್ಬಂದಿಗೆ ಸಹಾಯ ಮಾಡ್ತದ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ವಿಷಯದಲ್ಲಿ ಮನೋವೈದ್ಯರಿಗೆ ಸಹಾಯ ಮಾಡೋದು. ಅಂದ್ರೆ ಅಲ್ಲಿ ಏನಿರ್ತಾರ ಸೈಕಾಟ್ರಿಸ್ಟ್ಗಳು ಇರ್ತಾರ, ಅವರಿಗೆ ಕೂಡ ಏನ್ ಮಾಡೋದು ಅಂತಂದ್ರೆ ಅವರಿಗೆ ಒಂದು ಸಹಾಯ ಮಾಡೋದು. ಆಡಿಂಗ್ ದ ಸೈಕಾಟ್ರಿಸ್ಟ್ ಇನ್ ರಿಲೇಟೆಡ್ ಮ್ಯಾಟರ್ಸ್ ಅಂದ್ರೆ ಒಂದು ಮನೋವೈದ್ಯರಿಗೆ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಹಲವಾರು ಅವರಿಗೆ ಸಂಬಂಧಪಟ್ಟಂತ ಕೆಲವೊಂದು ವಿಷಯಗಳನ್ನ ಅವರಿಗೆ ಸಹಾಯ ಮಾಡ್ತಾರೆ. ಯಾಕಂದ್ರೆ ಸೋಷಿಯಲ್ ವರ್ಕರ್ ಸೈಕಾಟ್ರಿಕ್ ಸೋಷಿಯಲ್ ವರ್ಕ್ ಕೂಡ ಅವರೇ ಇರ್ತಾರ. ಇವರಿಬ್ರು ಕೂಡ ಏನ್ ಮಾಡ್ತಾರೆ, ಕೌನ್ಸಿಲರ್ ಕೂಡ ಅವರು ಕೌನ್ಸಿಲರ್ ಪೋಸ್ಟೇ ಬೇರೆ, ಸೈಕಾಟ್ರಿಸ್ಟ್ ಪೋಸ್ಟೇ ಬೇರೆ. ಅವರು ಕೂಡ MSW ಓದಿದ್ರು ಕೂಡ ಸೈಕಾಟ್ರಿಸ್ಟ್ ಪೋಸ್ಟ್ ಏನಾಗ್ತದ ಅವ್ರಿಗಿಂತ ಸ್ವಲ್ಪ ಜಾಸ್ತಿ ಇರ್ತದ, ಹೆಚ್ಚಿನ ಮಟ್ಟದಲ್ಲಿ ಇರ್ತದ. ಅದಕ್ಕಾಗಿ ಅವರಿಬ್ರು ಕೂಡ್ಕೊಂಡು ಏನ್ ಮಾಡ್ಬೇಕು ಅಂತಂದ್ರೆ ಇವರಿಗೆ ಯಾವ ರೀತಿಯಾದಂತ ಒಂದು ವ್ಯವಸ್ಥೆ ಮಾಡ್ಬೇಕು, ಯಾವ ರೀತಿ ಇವರನ್ನ ತಿದ್ದುಪಡಿ ಮಾಡ್ಬೇಕು, ಯಾವ ರೀತಿ ಇವರನ್ನ ಸುಧಾರಣೆ ಮಾಡ್ಬೇಕು, ಬದಲಾವಣೆ ಮಾಡ್ಬೇಕು ವರ್ತನೆಯಲ್ಲಿ ಅಂತ ಹೇಳಿ ಇವ್ರು ಏನ್ ಮಾಡ್ಬೇಕು ಅಂತಂದ್ರೆ ಅಂತ ಸಂದರ್ಭದಲ್ಲಿ ಅವರಿಗೆ ಸಹಾಯವನ್ನ ಮಾಡ್ತಕ್ಕಂಥ ಕೆಲಸ ಕೌನ್ಸಿಲರ್ ಮಾಡ್ತಾರೆ. ದೆನ್ ಪ್ರೊಬೇಷನ್ ಆಫೀಸರ್ ನೆಕ್ಸ್ಟ್ ಇದು ಬಂದು ಪೋಸ್ಟ್ ಬಂದು ಪ್ರೊಬೇಷನ್ ಆಫೀಸರ್ ಅಂತ ಹೇಳಿ. ಈ ಪ್ರೊಬೇಷನ್ ಆಫೀಸರ್ ಕೂಡ ಏನ್ ಮಾಡ್ತಾನೆ ಅಂತಂದ್ರೆ he will look after all matters relating to premature release including probation service under the supervision of assistant director or correctional service. ಈ ಪರಿವೀಕ್ಷಣಾಧಿಕಾರಿ ಕೆಲಸ ಏನು ಅಂತಂದ್ರೆ ತಿದ್ದುಪಡಿ ಸೇವೆಗಳ ಸಹಾಯಕ ನಿರ್ದೇಶಕರ ಮೇಲ್ವಿಚಾರಣೆಯಲ್ಲಿ ಪರೀಕ್ಷಾ ಸೇವೆ ಸೇರಿದಂತೆ ಪ್ರಬುದ್ಧ ಪೂರ್ವ ಬಿಡುಗಡೆಗೆ ಸಂಬಂಧಿಸಿದ ಎಲ್ಲ ವಿಷಯಗಳನ್ನ ನೋಡ್ಕೊಳ್ತಾರೆ. ಅಂದ್ರೆ ಏನಂತಂದ್ರೆ ಅವ್ರನ್ನ ಬಿಡುಗಡೆ ಮಾಡೋಕ್ಕಿಂತ ಪೂರ್ವದಲ್ಲಿ ಏನದಲ್ಲ ಆ ಎಲ್ಲ ವ್ಯವಸ್ಥೆಯನ್ನು ಕೂಡ ಏನ್ ಮಾಡ್ತಾರಂತಂದ್ರೆ ಒಬ್ಬ ತಿದ್ದುಪಡಿ ಸೇವೆಗಳ ಸಹಾಯಕ ನಿರ್ದೇಶಕರು ಏನಿರ್ತಾರಲ್ಲ ಅವರ ಒಂದು ಮೇಲ್ವಿಚಾರಣೆಯಲ್ಲಿ ಪರೀಕ್ಷಾ ಸೇವೆ ಸೇರಿದಂತೆ ಪ್ರಬುದ್ಧ ಪೂರ್ವ ಬಿಡುಗಡೆಗೆ ಸಂಬಂಧಿಸಿದ ಎಲ್ಲ ವಿಷಯಗಳನ್ನ ಇವರು ಪ್ರೊಬೇಷನ್ ಆಫೀಸರ್ಸ್ ನೋಡ್ಕೊಳ್ತಿರ್ತಾರೆ ಅಂತ ಹೇಳಿ ಹೇಳ್ಬಹುದು. ನಂತರದಲ್ಲಿ 4ನೇ ಸಿಬ್ಬಂದಿ ಶೈಕ್ಷಣಿಕ ಸಿಬ್ಬಂದಿ. ಅಲ್ಲಿ ಕೂಡ ಕಂಡಕ್ಟಿಂಗ್ ಡೈವರ್ಸಿಫೈಡ್ ಎಜುಕೇಶನಲ್ ಪ್ರೋಗ್ರಾಮ್ಸ್ ಫಾರ್ ಹೆಲ್ತ್, ಅಕಾಡೆಮಿಕ್ಸ್, ಸೋಷಿಯಲ್ ಅಂಡ್ ಮಾರಲ್ ಎಜುಕೇಶನ್. ಅಂದ್ರೆ ಅವ್ರು ಯಾವ ರೀತಿಯಾದಂತಹ ಒಂದು ಶಿಕ್ಷಣವನ್ನು ಕೊಡ್ತಾರೆ ಜೈಲಿನಲ್ಲಿ ಅಂತಂದ್ರೆ ಆರೋಗ್ಯ ಶಿಕ್ಷಣ ತಜ್ಞರು ಅವರಿಗೆ ಶಿಕ್ಷಣವನ್ನು ಕೊಡ್ತಾರ. ಸಾಮಾಜಿಕ, ನೈತಿಕ ಮತ್ತು ಶಿಕ್ಷಣಕ್ಕಾಗಿ ವೈವಿಧ್ಯಮಯ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ನಡೆಸುವುದು. ಆರೋಗ್ಯಕ್ಕೆ ಸಂಬಂಧಪಟ್ಟದಿರ್ಬೋದು ಅಥವಾ ಶೈಕ್ಷಣಿಕಕ್ಕೆ ಸಂಬಂಧಪಟ್ಟದಿರ್ಬೋದು, ಸಾಮಾಜಿಕವಾಗಿ ಮತ್ತೆ ನೈತಿಕವಾಗಿ ಇರ್ತಕ್ಕಂಥ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಬೇರೆ ಬೇರೆ ವೈವಿಧ್ಯಮಯವಾದಂತ ಏನ್ ಮಾಡ್ತಾರಂತಂದ್ರೆ ತಜ್ಞರನ್ನ ಕರೆಸಿ, ಆರೋಗ್ಯ ಮತ್ತು ಶಿಕ್ಷಣ ತಜ್ಞರನ್ನ ಕರೆಸಿ ಅವರಿಗೆ ತರಬೇತಿಗಳನ್ನ ಅಥವಾ ಏನು ಬೇರೆ ಬೇರೆ ರೀತಿಯಾದ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾರ. ನಂತರ ಲಿಂಕಿಂಗ್ ಪ್ರಿಸನ್ ಎಜುಕೇಶನ್ ವಿತ್ ಮೇನ್ ಸ್ಟ್ರೀಮ್ ಎಜುಕೇಶನ್. ಅಲ್ದೇನೆ ಕೆಲವೊಬ್ರು ಏನ್ ಮಾಡ್ತಾರಂತಂದ್ರೆ ಅಲ್ಲಿ ಅರ್ಧದಲ್ಲಿ ಶಾಲೆಯನ್ನ ಕಲಿಯೋರು ಕೂಡ ಅಪರಾಧ ಮಾಡಿ ಜೈಲಿಗೆ ಬಂದಿರ್ತಾರ. ಅಂತ ಸಂದರ್ಭದಲ್ಲಿ ಅವರು ಮುಖ್ಯವಾಹಿನಿಗೆ ಸೇರಿಸುವಂತದ್ದು. ಮುಖ್ಯವಾಗಿ ಸೇರಿಸುವಂತದ್ದು ಅಂತಂದ್ರೆ BA 1, 2 ಹಿಂಗೆಲ್ಲ ಕಲ್ತ್ ಬಿಟ್ಟು ಅಪರಾಧ ಮಾಡಿ ಎಲ್ಲ ಜೈಲಿಗೆ ಬಂದಿರ್ತಾರ. ಆದ್ರೆ ಅವರಿಗೆ ಓದೋ ಆಸಕ್ತಿ ಇರ್ತದ. ಅಂತ ಓದುವಂತ ಆಸಕ್ತಿ ಇದ್ದವರಿಗೆ ಅವ್ರು ಮೇನ್ ಸ್ಟ್ರೀಮ್ಗೆ ಹೇಗೆ ಹೋಗ್ಬೇಕು ಅನ್ನುವಂತ ಲಿಂಕ್ ಅನ್ನ ಕೂಡ ಇವರು ಏನ್ ಮಾಡ್ತಾರೆ ಅಂತಂದ್ರೆ ಲಿಂಕಿಂಗ್ ಪ್ರಿಸನ್ ಎಜುಕೇಶನ್ ವಿತ್ ಮೇನ್ ಸ್ಟ್ರೀಮ್ ಎಜುಕೇಶನ್. ಅಲ್ಲಿ ಕೊಡ್ತಕ್ಕಂಥ ಶಿಕ್ಷಣ ಮತ್ತು ಮುಖ್ಯವಾಹಿನಿಗೆ ಸೇರುವಂತ ಶಿಕ್ಷಣಕ್ಕೆ ಏನ್ ಮಾಡ್ತಾರ ಅಂತಂದ್ರೆ ಅವರು ಒಂದು ಲಿಂಕ್ ಮಾಡ್ತಾರ, ಅವರು ಒಂದು ಜೋಡಣೆ ಮಾಡ್ತಕ್ಕಂಥ ಜೋಡಿಸುವಂತ ಕೆಲಸ ಇವರು ಎಜುಕೇಶನ್ ಪರ್ಸನಲ್ ಮಾಡ್ತಾರ. ದೆನ್ ಸ್ಕ್ರೀನಿಂಗ್ ಆಫ್ ನ್ಯೂಲಿ ಅಡ್ಮಿಟೆಡ್ ಇನ್ಮೇಟ್ಸ್ ಫಾರ್ ದ ಡಿಟರ್ಮಿನೇಷನ್ ಆಫ್ ದೇರ್ ಎಜುಕೇಶನಲ್ ಅಪ್ಟಿಟ್ಯೂಡ್, ಎಬಿಲಿಟೀಸ್ ಅಂಡ್ ಇಂಟ್ರೆಸ್ಟ್. ಅಲ್ಲದೇನೆ ಹೊಸದಾಗಿ ಪ್ರವೇಶ ಮಾಡಿದಂತ ಕೈದಿಗಳ ಶೈಕ್ಷಣಿಕ ಸಾಮರ್ಥ್ಯಗಳು ಮತ್ತು ಆಸಕ್ತಿಗಳ ನಿರ್ಣಯಕ್ಕಾಗಿ ಅವುಗಳನ್ನ ಪ್ರದರ್ಶಿಸುವುದು. ಅಂದ್ರೆ ಅವ್ರಿಗೆ ಯಾವ ರೀತಿಯಾದಂತಹ ಒಂದು ಶಿಕ್ಷಣ ಇದೆ, ಹೊಸದಾಗಿ ಬಂದಂತವ್ರು ಎಲ್ಲ ಕೂಡ ಅಲ್ಲಿ ಏನ್ ಮಾಡ್ತಾರೆ ಸ್ಕ್ರೀನಿಂಗ್ ಮಾಡ್ತಾರೆ. ಅಂದ್ರೆ ಹೊಸದಾಗಿ ಬಂದಂತ ಇನ್ಮೇಟ್ಸ್ ಅಥವಾ ಅಪರಾಧಿಗಳನ್ನ ಅಲ್ಲಿ ಏನ್ ಮಾಡ್ತಾರ ಅಂತಂದ್ರೆ ಸ್ಕ್ರೀನಿಂಗ್ ಮಾಡಿ ಅಥವಾ ಅವರನ್ನ ಅವುಗಳನ್ನ ಪ್ರದರ್ಶನ ಮಾಡಿ ಇವ್ರು ಏನೇನು ಕಲಿಬಹುದು, ಯಾವ ರೀತಿಯಾಗಿ ಕಲಿಬಹುದು ಅನ್ನೋಂತ ನಿರ್ಧಾರ ಮಾಡ್ಲಿಕ್ಕೆ ಅವ್ರವ್ರ ಆಸಕ್ತಿ ಮೇಲೆ ಏನಾಗ್ತಂತಂದ್ರೆ ನಿರ್ಧಾರಗಳನ್ನ ತೆಗೆದುಕೊಂಡು ಅವ್ರಿಗೆ ಏನ್ ಬೇಕಾದಂತ ಶಿಕ್ಷಣವನ್ನ ಅಲ್ಲಿ ಕೊಡ್ತಾರ ಅಂತ ಹೇಳಿ ಹೇಳ್ಬಹುದು. ನೆಕ್ಸ್ಟ್ ಪಾರ್ಟಿಸಿಪೇಷನ್ ಇನ್ ಕ್ಲಾಸಿಫಿಕೇಶನ್ ಕಮಿಟೀಸ್ ವರ್ಕ್. ಅಲ್ದೇನೆ ಏನಂತಂದ್ರೆ ಇವ್ರ ಕೆಲಸ ಏನು ಅಂತಂದ್ರೆ ಬೇರೆ ಬೇರೆ ಕಮಿಟಿಗಳಲ್ಲಿ ಏನು ವರ್ಗೀಕರಣ ಮಾಡೋ ಸಮಿತಿ ಏನಿರ್ತಾವಲ್ಲ ಆ ಸಮಿತಿಯ ಕೆಲಸಗಳಲ್ಲಿ ಕೂಡ ಏನ್ ಮಾಡ್ತಾರ ಅಂತಂದ್ರೆ ಭಾಗವಹಿಸುವಂತ ಕೆಲಸ ಮಾಡ್ತಾರೆ. ದೆನ್ ಕಂಡಕ್ಟಿಂಗ್ ಲಿಟ್ರೇಸಿ, ಸೋಶಿಯೋ ಕಲ್ಚರಲ್ ಅಂಡ್ ಸ್ಪಿರಿಚುವಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್. ಅಲ್ದೇನೆ ಸಾಕ್ಷರತೆ, ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೂಡ ನಡೆಸುವಂತ ಕೆಲಸ ಈ ಶಿಕ್ಷಣ ಸಿಬ್ಬಂದಿಗಳು
ಅಥವಾ ಶೈಕ್ಷಣಿಕ ಸಿಬ್ಬಂದಿಗಳು ಮಾಡ್ತಾರೆ ಅಂತ ಹೇಳಿ ಹೇಳ್ಬೋದು. ನಂತರ ಅರೇಂಜಿಂಗ್ ಟೆಸ್ಟ್ ಅಂಡ್ ಎಕ್ಸಾಮಿನೇಷನ್ಸ್, ಪಿರಿಯಾಡಿಕಲಿ ಅಸೆಸಿಂಗ್ ಎಜುಕೇಶನಲ್ ಪ್ರೋಗ್ರೆಸ್ ಆಫ್ ಇನ್ಮೇಟ್ಸ್, ಚೇಂಜಿಂಗ್ ಎಜುಕೇಶನಲ್ ಪ್ರೋಗ್ರಾಮ್ಸ್ ವಿದಿನ್ ಪ್ರೋಗ್ರಾಮ್ಸ್ ವೆನ್ ನೆಸೆಸರಿ. ಅಂದ್ರೆ ಅಲ್ಲಿ ಕೂಡ ಏನಾಗ್ತಂತ ಪರೀಕ್ಷೆಗಳನ್ನ ನೋಡ್ತಾರೆ ಅವರು. ಅರೇಂಜಿಂಗ್ ಟೆಸ್ಟ್ ಅಂಡ್ ಎಕ್ಸಾಮಿನೇಷನ್, ಟೆಸ್ಟ್ ಮತ್ತೆ ಪರೀಕ್ಷೆಗಳನ್ನ ಇವರು ಏರ್ಪಾಡು ಮಾಡ್ತಾರೆ. ನಿಯತಕಾಲಿಕವಾಗಿ ಕೈದಿಗಳ ಶೈಕ್ಷಣಿಕ ಪ್ರಗತಿಯನ್ನ ನಿಯಂತ್ರಿಸುವುದು, ಯಾವ ರೀತಿಯಾಗಿ ಅವರಲ್ಲಿ ಬದಲಾವಣೆ ಆಗಿದೆ, ಯಾವ ರೀತಿ ಅವರಲ್ಲಿ ಪ್ರಗತಿ ಆಗ್ತಾ ಇದೆ ಶೈಕ್ಷಣಿಕವಾಗಿ ನೋಡ್ಕೊಳ್ಳಿಕ್ಕೆ ಅವರನ್ನ ಟೆಸ್ಟ್ ಮಾಡೋದು ಮತ್ತು ಪರೀಕ್ಷೆಗಳನ್ನು ತೆಗೆದುಕೊಳ್ಳುವಂತ ಕೆಲಸ ಕೂಡ ಪಿರಿಯಾಡಿಕಲಿ ನಿಯತಕಾಲಿಕವಾಗಿ ಮಾಡ್ತಿರ್ತಾರ. ಮತ್ತೆ ಅಗತ್ಯವಿದ್ದಾಗ ಶೈಕ್ಷಣಿಕ ಕಾರ್ಯಕ್ರಮಗಳನ್ನ ಬದಲಾಯಿಸುವುದು, ಅಂದ್ರೆ ಅದು ಒಂದೇ ತರದ್ದು ಕೊಡೋದಿಲ್ಲ, ಬದಲಾಗಿ ಅವ್ರದ್ದು ಏನಾದ್ರೂ ಶೈಕ್ಷಣಿಕವಾದಂತ ಪ್ರಗತಿಯನ್ನ ಕಾಣಿದ್ರೆ ಇನ್ನೂ ಹೆಚ್ಚಿನವಾದಂತ ಒಂದು ಉನ್ನತವಾದಂತ ಒಂದು ಶಿಕ್ಷಣವನ್ನು ಕೊಡ್ಲಿಕ್ಕೆ, ಅದನ್ನ ಬದಲಾಯಿಸ್ಲಿಕ್ಕೆ ಈ ಒಂದು ಪರೀಕ್ಷೆಯನ್ನ ಮಾಡ್ತಾರ ಅಂತ ಹೇಳಿ ಹೇಳ್ಬೋದು. ದೆನ್ ಮೇಂಟೆನೆನ್ಸ್ ಆಫ್ ಲೈಬ್ರರಿ ವಿತ್ ಸಫಿಸಿಯಂಟ್ ರೀಡಿಂಗ್ ಮೆಟೀರಿಯಲ್, ಅಂದೇನೆ ಸಾಕಷ್ಟು ಓದುವಂತ ಸಾಮಗ್ರಿಗಳನ್ನ ಹೊಂದಿರುವ ಗ್ರಂಥಾಲಯ ನಿರ್ವಹಣೆಯನ್ನು ಕೂಡ ಈ ಒಂದು ಶೈಕ್ಷಣಿಕ ಸಿಬ್ಬಂದಿ ನೋಡ್ಕೊಳ್ತಾರ ಅಂತ ಹೇಳಿ ಹೇಳ್ಬೋದು. ಅದಾದ ನಂತರ ಆಡಿಯೋ ವಿಜುವಲ್ ಫೆಸಿಲಿಟೀಸ್. ಆಡಿಯೋ ವಿಜುವಲ್ ಫೆಸಿಲಿಟಿ ಅಂತಂದ್ರೆ ದೃಶ್ಯ ನೋಡುವುದು ಮತ್ತೆ ಕೇಳುವಂತ ಸೌಲಭ್ಯಗಳು, ಆಡಿಯೋ ದೃಶ್ಯ ಸೌಲಭ್ಯಗಳು. ಅಂದ್ರೆ ಆಡಿಯೋ ವಿಜುವಲ್, ಆಡಿಯೋ ಅಂದ್ರೆ ಕೇಳೋದು, ವಿಜುವಲ್ ಅಂದ್ರೆ ನೋಡೋದು. ಆ ತರದ ಒಂದು ಸಾಮಾನ್ಯವಾಗಿ ನಿಮ್ಗೆ ಏನಂತಂದ್ರೆ ಸ್ಮಾರ್ಟ್ ಬೋರ್ಡ್ ಎಲ್ಲ ನಾವು ಯೂಸ್ ಮಾಡ್ತೀವಲ್ಲ ಅದೇ ಕೇಳಿಸ್ತದನು ಮತ್ತೆ ಕೇಳಿಸುವಂತದ್ದಿಲ್ಲ ನಮ್ಮಲ್ಲಿ, ಯಾಕಂತ ಅದನ್ನ ಯೂಸ್ ಮಾಡೋದಿಲ್ಲ. ಆದ್ರೆ ಆಡಿಯೋ ವಿಜುವಲ್ ಅಂತಂದ್ರೆ ಏನು, ಸೌಂಡು ಕೇಳಿಸಿರ್ತದೆ ಮತ್ತು ಕಾಣಿಸಿರ್ತದೆ ಕಣ್ಣಿಗೆ. ಆ ತರದ ಒಂದು ವ್ಯವಸ್ಥೆಯನ್ನು ಕೂಡ ಅಲ್ಲಿ ಶಿಕ್ಷಣ ಸಿಬ್ಬಂದಿಗಳು ಅವರಿಗೆ ಮಾಡಿಕೊಡ್ತಾರ. ನೆಕ್ಸ್ಟ್ 5ನೇ ಸಿಬ್ಬಂದಿಯನ್ನ ನಾವು ಕ್ಲಾಸಿಫಿಕೇಶನ್ ಮಾಡ್ತೀವಲ್ಲ, ಅವರು ಟೆಕ್ನಿಕಲ್ ಪರ್ಸನಲ್ ಅಂತ ಹೇಳಿ. ಇವರು ಕೂಡ ಅಲ್ಲಿ ಯಾರು ಇರ್ತಾರಂತ ಇನ್ಸ್ಟ್ರಕ್ಟರ್ಸ್ ಅಂತ ಹೇಳ್ತಾರೆ, ತಾಂತ್ರಿಕ ಸಿಬ್ಬಂದಿಯಲ್ಲಿ ಬೋಧಕರು ಇರ್ತಾರ. ಅಂದ್ರೆ ಅಲ್ಲಿ ತಂತ್ರಜ್ಞಾನಗಳನ್ನು ಬಳಸ್ಕೊಂಡು ಕೆಲವೊಂದು ಏನಂತಂದ್ರೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಲೇಬರ್ಸ್ ಇರ್ತಾರ, ಅವ್ರ ಕೈದಿಗಳಿಗೆ ಕೆಲಸ ಹಚ್ಚಿರ್ತಾರ. ಅಲ್ಲಿ ಏನಂತಂದ್ರೆ ಸಾಮಾನ್ಯವಾಗಿ ಅಲ್ಲಿ ಎಲೆಕ್ಟ್ರಿಷಿಯನ್ಸ್ ಇರ್ಬೋದು, ಅಥವಾ ಕಾರ್ಪೆಂಟ್ರಿ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯಾದಂತ ಏನಲ್ಲಿ ವರ್ಕ್ಗಳು ಇರ್ತಾವಲ್ಲ ಕಾರ್ಯಗೃಹದಲ್ಲಿ, ಅಂತವುಗಳಿಗೆ ಒಂದು ಬೋಧನೆ ಮಾಡ್ತಕ್ಕಂಥ ತಾಂತ್ರಿಕ ಸಿಬ್ಬಂದಿ ಅಲ್ಲಿ ಇರ್ತಾರ. ಮತ್ತೆ ಅವ್ರೇನ್ ಮಾಡ್ತಾರಂತಂದ್ರೆ ಮೇಂಟೆನೆನ್ಸ್ ಸ್ಟಾಫ್, ಅಂದ್ರೆ ನಿರ್ವಹಣೆ ಸಿಬ್ಬಂದಿ ಅಂತಂದ್ರೆ ಅವುಗಳನ್ನೆಲ್ಲ ನಿರ್ವಹಣೆ ಮಾಡ್ತಕ್ಕಂಥ ಸಿಬ್ಬಂದಿಯನ್ನ ಅವರು ನಿಯಂತ್ರಣ ಮಾಡ್ತಿರ್ತಾರ ಅಥವಾ ನಿರ್ವಹಣೆಯನ್ನ ಮಾಡ್ತಿರ್ತಾರ. 6ನೇದಾಗಿ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತ ಎಲ್ಲಾ ಒಂದು ಏನು ಅಂತಂದ್ರೆ ಕೃಷಿಗೆ ಸಂಬಂಧಪಟ್ಟಂತ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳು ಕೂಡ ಅಲ್ಲಿ ಇರ್ತಾರ. ಆಮೇಲೆ ಮಿನಿಸ್ಟ್ರಿಯಲ್ ಸ್ಟಾಫ್, ಅಂದ್ರೆ ಇದ್ರ ಜೊತೆಗೆ ಈ ಡಿಪಾರ್ಟ್ಮೆಂಟ್ ಜೊತೆಗೆ ಕೆಲವೊಂದು ಮಿನಿಸ್ಟ್ರಿಯಲ್ ಸ್ಟಾಫ್ ಇರ್ತಾರ, ಅಂದ್ರೆ ಮಂತ್ರಿ ಮಂಡಲ ಸಿಬ್ಬಂದಿ ಕೂಡ ಅಲ್ಲಿ ಕೆಲಸ ಮಾಡ್ತಿರ್ತಾರ. ಅವರು ಕೂಡ ಏನ್ ಮಾಡ್ತಿರ್ತಾರ, ಅಲ್ಲಿ ಒಬ್ರು ಅಕೌಂಟೆಂಟ್ ಇರ್ತಾರ ಅಥವಾ ಕ್ಯಾಶಿಯರ್ ಅಂತ ಇರ್ತಾರ. ಇನ್ನೊಬ್ರು ಯಾರು ಅಂತಂದ್ರೆ ಅವರು ಸ್ಟೋರ್ ಕೀಪರ್ ಅಂತ ಹೇಳಿ, ಇವರು ಮಿನಿಸ್ಟ್ರಿಯಿಂದನೇ ಅಪಾಯಿಂಟ್ ಆದಂತ ವ್ಯಕ್ತಿಗಳು ಅಲ್ಲಿ ಕೆಲಸ ಮಾಡ್ತಿರ್ತಾರ. ಅವರು ಲೆಕ್ಕಾಧಿಕಾರಿ ಇರ್ಬೋದು, ಅಥವಾ ಕ್ಯಾಶಿಯರ್ ಇರ್ಬೋದು, ಅಥವಾ ಸ್ಟೋರ್ ಕೀಪರ್. ಸ್ಟೋರ್ ಅಂತ ತುಂಬಾ ದೊಡ್ಡದಿರ್ತದೆ ಇಲ್ಲಿ. ಸ್ಟೋರ್ ಅಂತಂದ್ರೆ ಇದು ಅಂಗಡಿ ಅಂತಂದ್ರೆ ಸ್ಟೋರ್. ಸಾಮಾನ್ಯವಾಗಿ ಇಲ್ಲಿ ರೇಷನ್ ಇರ್ಬೋದು, ಔಷಧಿಗಳಿರ್ಬೋದು, ಎಲ್ಲವನ್ನೂ ಕೂಡ ಅವರು ಅದನ್ನೇನ್ ನೋಡ್ತಿರ್ತಾರ ಅಂತ ನೋಡ್ಕೊಳ್ತಿರ್ತಾರ. ಆ ನೋಡ್ಕೊಳ್ಳುವಂತ ಕೆಲಸ ಅವ್ರನ್ನ ಯಾರು ನೇಮಕ ಮಾಡ್ತಾರಂತಂದ್ರೆ ಅವರು ಒಂದು ಮಂತ್ರಿ ಮಂಡಲದಿಂದ ಆಯ್ಕೆಯಾದಂತ ಸಿಬ್ಬಂದಿಗಳು ಅಲ್ಲಿ ಕೆಲಸ ಮಾಡ್ತಿರ್ತಾರ. ಚಾಪ್ಟರ್ 5 ಕಸ್ಟಡಿಯಲ್ ಮ್ಯಾನೇಜ್ಮೆಂಟ್, ಬಂಧನದ ನಿರ್ವಹಣೆ. ಚಾಪ್ಟರ್ 5ರಲ್ಲಿ ನಾವೇನ್ ನೋಡ್ತೀವಿ ಅಂತಂದ್ರೆ ಕೈದಿಗಳ ಬಂಧನದ ಮ್ಯಾನೇಜ್ಮೆಂಟ್. ಸೆಕ್ಯೂರ್ ಕಸ್ಟಡಿ ಆಫ್ ಇನ್ಮೇಟ್ಸ್ ಇನ್ ದ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಆಫ್ ದ ಪ್ರಿಸನ್, ಅಂದ್ರೆ ಸಾಮಾನ್ಯವಾಗಿ ಒಂದು ಕೈದಿಗಳ ಸುರಕ್ಷಿತ ಪಾಲನೆ ಜೈಲಿನ ಪ್ರಾಥಮಿಕ ಜವಾಬ್ದಾರಿ ಆಗಿದೆ. ಅಲ್ಲಿ ಬಂದರ ಕೈದಿಗಳಂತಂದ್ರೆ ಅವ್ರನ್ನ ಬೇಕಾಬಟ್ಟಿಯಾಗಿ ಬಿಡೋದಿಲ್ಲ, ಅವ್ರನ್ನ ಒಂದು ಸುರಕ್ಷಿತವಾಗಿ ಒಂದು ಬಂಧನಕ್ಕೆ ತೆಗೆದುಕೊಂಡು ಅವ್ರನ್ನ ಏನ್ ಮಾಡ್ತಾರ ಅಂತಂದ್ರೆ ಪಾಲನೆ ಮಾಡುವಂತ ಕೆಲಸ ಒಂದು ಕಾರ್ಯಾಗಾರದ ಮೂಲ ಜವಾಬ್ದಾರಿ ಅಂತ ನಾವು ಹೇಳ್ಬೋದು. ದ ಓವರ್ ಆಲ್ ಅಬ್ಜೆಕ್ಟಿವ್ ಆಫ್ ರಿಫಾರ್ಮ್ ಅಂಡ್ ರಿಹ್ಯಾಬಿಲಿಟೇಷನ್ ಹ್ಯಾಸ್ ಟು ಬಿ ಪರ್ಸ್ಯೂಡ್ ವಿದಿನ್ ದ ಫ್ರೇಮ್ವರ್ಕ್ ಆಫ್ ಕಸ್ಟಡಿ, ಅಂದ್ರೆ ಸಾಮಾನ್ಯವಾಗಿ ಇಲ್ಲಿ ಸುಧಾರಣೆ ಇರಬಹುದು ಅಥವಾ ಪುನರ್ವಸತಿ ಇರಬಹುದು. ಒಟ್ಟಾರೆ ಏನು ಉದ್ದೇಶ ಇದೆಲ್ಲ ಪಾಲನೆ ಚೌಕಟ್ಟಿನೊಳಗೇನೆ ಏನ್ ಮಾಡ್ಬೇಕು ಅಂತಂದ್ರೆ ಅನುಸರಿಸಬೇಕು. ಆ ಕಸ್ಟಡಿಗೆ ಬಂದ ನಂತರನೇ ಏನ್ ಮಾಡ್ಬೇಕು ಅಂತಂದ್ರೆ ಅವರಿಗೆ ಸುಧಾರಣೆ ಮತ್ತು ಪುನರ್ವಸತಿ ಮಾಡ್ತಕ್ಕಂತ ಒಂದು ಚೌಕಟ್ಟನ್ನ ಹಾಕ್ಬೇಕಾಗ್ತದ. ಫರ್ದರ್, ಪ್ರಿಸನ್ ಕಸ್ಟಡಿ ಇಂಪ್ಲೈಸ್ ಸರ್ಟನ್ restrictions on the basis of rights of prisoners as human beings under the process of inculcation that prisoners are required to undergo. ಅಂದ್ರೆ ಅಲ್ಲಿ ಏನಾಗ್ತಂತಂದ್ರೆ ನಂತರದಲ್ಲಿ ಒಂದು ಜೈಲು ಪಾಲನೆ ಕೈದಿಗಳ ಮೂಲಭೂತ ಹಕ್ಕುಗಳ ಮೇಲೆ ಮಾನವರಂತೆ ಕೆಲವು ನಿರ್ಬಂಧಗಳನ್ನು ಸೂಚಿಸುತ್ತದೆ. ಸೆರೆಮನೆ ವಾಸ ಪ್ರಕ್ರಿಯೆಯಲ್ಲಿ ಕೈದಿಗಳು ಒಳಗಾಗಬೇಕಾಗ್ತದೆ. ಕೆಲವೊಂದ್ಸಲ ಏನಾಗ್ತದೆ ಅಂತಂದ್ರೆ ಮಾನವ ಹಕ್ಕುಗಳನ್ನ ಇಟ್ಟುಕೊಂಡೇನೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಹಾಕ್ಬೇಕಾಗ್ತದೆ. ಅದು ಮಾಡ್ಬಾರ್ದು, ಇದು ಮಾಡ್ಬಾರ್ದು, ಅದು ಮಾಡ್ಬಾರ್ದು, ನನ್ನ ಹಕ್ಕುಗಳನ್ನ ನೀವು ಉಲ್ಲಂಘನೆ ಮಾಡ್ತಾ ಇದೀರಿ ಅಂತ ಅಲ್ಲ. ಯಾಕೆಂತಂದ್ರೆ ಅಲ್ಲಿ ಜೈಲಿಗೆ ಬಂದ ನಂತರ ಅವ್ರಿಗೆ ಶಿಸ್ತುಗಳನ್ನ
ಕಲಿಸ್ಬೇಕಾಗ್ತದೆ. ಪನಿಷ್ಮೆಂಟ್ ಅಂದ್ರೆ ಏನು ಅಂತಂದ್ರೆ ಅವರಲ್ಲಿ ಶಿಸ್ತನ್ನ ತರೋದು. ಆ ಶಿಸ್ತನ್ನ ತರೋದು ಯಾವ ಮೂಲಕ ಅಂತಂದ್ರೆ ರಿಸ್ಟ್ರಿಕ್ಷನ್ಸ್ ಹಾಕೋದು. ಅವ್ರ ಮೇಲೆ ಕೆಲವೊಂದು ಕಠಿಣವಾದಂತ ನಿರ್ಬಂಧನೆಗಳನ್ನ ಹಾಕೋದು. ಮುಂಜಾನೆ 6 ಗಂಟೆ ಕೇಳ್ಬೇಕಂತ ಹೇಳ್ಬೇಕು, 8 ಗಂಟೆಗೆ ಹೇಳ್ತೀನಿ ನಾನು ಅಂತಂದ್ರೆ ನಡೆದೇ ಇಲ್ಲ. ಇವೆಲ್ಲ ಏನು ಅಂತಂದ್ರೆ ಕೆಲವೊಂದು ನಿರ್ಬಂಧನೆಗಳನ್ನ ಸೂಚಿಸಿ ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಅದಕ್ಕ ಒಳಗಾಗಬೇಕಾಗ್ತದೆ ಕೈದಿಗಳು. ಅದು ಯಾವ ರೀತಿಯಾಗಿ ಮ್ಯಾನೇಜ್ಮೆಂಟ್ ಮಾಡ್ಬೇಕು ಅನ್ನೋದನ್ನ ಅಲ್ಲಿ ಈ ಒಂದು ಚಾಪ್ಟರ್ 5ರಲ್ಲಿ ನಾವು ನೋಡ್ತೀವಿ. ದೆನ್ ಸೆಕ್ಯೂರಿಟಿ ಅಂಡ್ ಕಸ್ಟಡಿ ಅಂದ್ರೆ ಅವರು ಸುರಕ್ಷಿತವಾದಂತ ಒಂದು ಭದ್ರತೆ ಮತ್ತು ಕಸ್ಟಡಿಗೆ ತೆಗೆದುಕೊಳ್ಳೋದು. ಭದ್ರತೆ ಮತ್ತು ಪಾಲನೆ ಅಂದ್ರೆ ಈ ಒಂದು ಚಾಪ್ಟರ್ ಭದ್ರತೆ ಮತ್ತು ಪಾಲನೆಗೆ ಸಂಬಂಧಪಟ್ಟಂತ ಅಂದ್ರೆ ಸುರಕ್ಷಿತವಾಗಿ ಅವರನ್ನ ನಮ್ಮ ವಶಕ್ಕೆ ತಗೊಂಡು ಅವ್ರಿಗೆ ಏನ್ ಮಾಡ್ಬೇಕಾಗ್ತಂತಂದ್ರೆ ಅವ್ರ ಸುಧಾರಣೆ ಮತ್ತು ಪುನರ್ವಸತಿಯನ್ನ ಮಾಡ್ಬೇಕಾಗ್ತದ. ನೆಕ್ಸ್ಟ್ ಗಾರ್ಡಿಂಗ್ ಎಸ್ಟಾಬ್ಲಿಷ್ಮೆಂಟ್. ದೇರ್ ವಿಲ್ ಬಿ guarding establishment in every prison are responsible for guarding of prisoners, prison premises, gate and carrying out the other duties which may be assigned to them. ಅಂದ್ರೆ ಗಾರ್ಡಿಂಗ್ ಎಸ್ಟಾಬ್ಲಿಷ್ಮೆಂಟ್ ಅಂತಂದ್ರೆ ಏನು, ಕಾವಲು ಸ್ಥಾಪನೆ ಅಂತ ಹೇಳಿ ಕಾವಲುಗಾರರು ಇರ್ತಾರಲ್ಲಿ. ಕಾವಲುಗಾರರು ಅಂತಂದ್ರೆ ಸಾಮಾನ್ಯವಾಗಿ 6 ಕೈದಿಗಳಿಗೆ ಒಬ್ರು ಕಾವಲುಗಾರ ಅಂತ ಆಗ್ಲೇ ಹೇಳಿದ ಹಾಗೆ ಅವರು ಕಾವಲುಗಾರ ಅಲ್ಲಿನೂ ಕೂಡ ಇರ್ತಾರ. ಗೇಟ್ ಕೀಪಿಂಗ್ ಮಾಡಕ್ ಇರ್ತಾರ, ಆಮೇಲೆ ಪ್ರಿಮೈಸಸ್ ಅನ್ನ ನೋಡ್ಕೊಳಕ್ ಇರ್ತಾರ. ಈ ರೀತಿ ಅಂತ ಆಮೇಲೆ ಔಟ್ ಡ್ಯೂಟಿ ಅಂದ್ರೆ ಗಾರ್ಡ್ಗಳಿಗೆ ಮತ್ತೆ ಔಟ್ ಡ್ಯೂಟಿನೂ ಕೂಡ ಹಾಕ್ತಾರೆ. ಹೊರಗಡೆ ಹೋಗಿ ಬರುವಂತ ಕೆಲಸ ಕೂಡ ಹಾಕ್ತಾರ. ಅಂತ ಕೆಲಸಗಳನ್ನ ಮಾಡ್ತಕ್ಕಂತ ಗಾರ್ಡಿಂಗ್ ಅನ್ನ ಅಲ್ಲಿ ಅಥವಾ ಕಾವಲು ಸ್ಥಾಪನೆಯನ್ನ ಮಾಡ್ತಾರ. ನಂತರ ದ ಗಾರ್ಡಿಂಗ್ ಎಸ್ಟಾಬ್ಲಿಷ್ಮೆಂಟ್ ಇನ್ಕ್ಲೂಡ್ ದ ವಾರ್ಡರ್ಸ್ ಪರ್ಫಾರ್ಮಿಂಗ್ ದೇರ್ ಡ್ಯೂಟೀಸ್. ಅಂದ್ರೆ ಸಾಮಾನ್ಯ ಗಾರ್ಡಿಂಗ್ ಮಾಡೋರು ಯಾರು ಅಥವಾ ವಾಚ್ಮನ್ ಕಾವಲು ಮಾಡುವಂತ ಸ್ಟಾಫ್ ಯಾರು ಅಂತಂದ್ರೆ ಅವರು ಬರೀ ಇವ್ರು ಗಾರ್ಡ್ಗಳು ಅಷ್ಟೇ ಅಲ್ಲ, ಜೊತೆಗೆ ವಾರ್ಡರ್ಸ್ ಗಳು ಇರ್ತಾರ. ವಾರ್ಡರ್ಸ್ ಅಂತಂದ್ರೆ ಈ ಗಾರ್ಡ್ಗಳಿಗಿಂತ ಸ್ವಲ್ಪ ನಮ್ಮಲ್ಲಿ ಏನು ಗಾರ್ಡ್ಗಳಿಗೆ ಅಂತೀವಲ್ಲ ನಾವು, ಆ ಗಾರ್ಡ್ಗಿಂತ ಸ್ವಲ್ಪ ಅವ್ರು ಏನ್ ಮಾಡಿರ್ತಾರ ಅಂದ್ರೆ ಹೆಚ್ಚಿನ ಒಂದು ಹುದ್ದೆಯಲ್ಲಿ ಇರ್ತಕ್ಕಂಥ ಅವ್ರು ನಾವೇನ್ ಕರಿತೀವಿ ವಾರ್ಡರ್ಸ್ ಅಂತ ಹೇಳಿ ಕರಿತೀವಿ. ಆ ವಾರ್ಡರ್ಸ್ ಗಳು ಏನ್ ಮಾಡ್ತಿರ್ತಾರ ಅಂತಂದ್ರೆ ಅಲ್ಲಿ ಗೇಟ್ ಕಾವಲ್ ಆಗಿರ್ಬಹುದು ಅಥವಾ ಅಲ್ಲಿ ಪ್ರಿಮೈಸಸ್ ಆಗಿರ್ಬಹುದು ಅಥವಾ ಪ್ರಿಸ್ನರ್ಸ್ ಆಗಿರ್ಬಹುದು ಎಲ್ಲರನ್ನೂ ಕೂಡ ಏನ್ ಮಾಡ್ತಿರ್ತಾರ ಅಂತಂದ್ರೆ ಕಾವಲುವನ್ನ ಮಾಡುವಂತ ಕೆಲಸವನ್ನ ಅವರು ಮಾಡ್ತಿರ್ತಾರ. ನಂತರ ರಿಸರ್ವ್ ಗಾರ್ಡ್. ಇವರು ಕೂಡ ರಿಸರ್ವ್ ಗಾರ್ಡ್ ಅಂತಂದ್ರೆ ಅವರು ರಿಸರ್ವ್ ಆಗಿರ್ತಾರ. ಅವ್ರಿಗೆ ಜಾಸ್ತಿ ಎಮರ್ಜೆನ್ಸಿ ಯಾವ ಬರ್ತಾರ ಅವ್ರು ಬಂದು ಕೆಲಸವನ್ನ ಮಾಡ್ತಾರ. ಇನ್ ಆಲ್ ಸೆಂಟ್ರಲ್ ಅಂಡ್ ಡಿಸ್ಟ್ರಿಕ್ಟ್ ಪ್ರಿಸನ್ಸ್ ದೇರ್ ವಿಲ್ ಬಿ ಅ ರಿಸರ್ವ್ ಗಾರ್ಡ್ ಕನ್ಸಿಸ್ಟಿಂಗ್ ಆಫ್ 8 to 20 ವಾರ್ಡರ್ಸ್. 8 ರಿಂದ 20 ವಾರ್ಡರ್ಸ್ಗಳು ಅಲ್ಲಿ ಏನ್ ಮಾಡಿರ್ತಾರ ಅಂತಂದ್ರೆ ರಿಸರ್ವ್ ಆಗಿರ್ತಾರೆ. ಮೇನ್ ಕೆಲಸ ಮಾಡ್ತಕ್ಕಂಥವ್ರು ಇರ್ತಾರೆ. ಮತ್ತೆ ರಿಸರ್ವ್ ಗಾರ್ಡ್ಸ್ ಅಂತಂದ್ರೆ ಹೆಚ್ಚುವರಿ ಅವರು ಅಲ್ಲಿ ಇರ್ಬೇಕಾಗ್ತದೆ. ಯಾಕೆ ಅಂತಂದ್ರೆ ಸಾಮಾನ್ಯವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಅಥವಾ ಹೆಚ್ಚಿನ ಒಂದು ಇದು ಬಂದಾಗ ಅಲ್ಲಿ ಬೇಕಾಗ್ತದ. ಅದಕ್ಕಾಗಿ ರಿಸರ್ವ್ ಆಗಿಟ್ಟಿರ್ತಾರ. ಹೂ ಹ್ಯಾವ್ ಅಂಡರ್ ಗಾನ್ ಕಮಾಂಡೋ ಟ್ರೈನಿಂಗ್. ಅಂದ್ರೆ ಯಾರು ಈ ಗಾರ್ಡ್ಸ್ ಇಂಥವ್ರು ಅಂತಂದ್ರೆ ಕಮಾಂಡೋ ಟ್ರೈನಿಂಗ್ ಆದವ್ರು ಮಾತ್ರ ಏನ್ ಅಂತಂದ್ರೆ ಅಲ್ಲಿ ಹೆಚ್ಚುವರಿ ಗಾರ್ಡ್ ಆಗಿ ಅಲ್ಲಿ ಇಟ್ಕೊಂಡಿರ್ತಾರ. ವಿತ್ ಯೂಸ್ ಆಫ್ ಮಾಡರ್ನ್ ವೆಪನ್ಸ್ ಅಂಡ್ ಅನ್ಆರ್ಮ್ಡ್ ಕಾಂಬ್ಯಾಟ್. ಅಂದ್ರೆ ಅವ್ರಿಗೆ ಏನಾಗ್ಬೇಕು ಅಂತಂದ್ರೆ ನಿರಾಯುಧ ಯುದ್ಧದೊಂದಿಗೆ ಕಮಾಂಡೋ ತರಬೇತಿಗೊಳಗಾದಂತ 8 ರಿಂದ 20 ವಾರ್ಡರ್ಗಳನ್ನ ಒಳಗೊಂಡಿರುವ ರಿಸರ್ವ್ ಗಾರ್ಡ್ ಇರುತ್ತದೆ. ಅವ್ರಿಗೆ ಏನಿರ್ಬೇಕು ಅಂತಂದ್ರೆ ಆಧುನಿಕ ಶಸ್ತ್ರಾಸ್ತ್ರಗಳ ಬಳಕೆಯನ್ನ ಮಾಡ್ಲಿಕ್ಕೆ ಬರ್ಬೇಕು. ಮತ್ತೆ ಯಾವುದೇ ರೀತಿಯಾದಂತ ನಿರಾಯುಧ ಯುದ್ಧದೊಂದಿಗೆ ಕಮಾಂಡೋ ತರಬೇತಿ ಅವು ಇಲ್ದೇನೆ ಕೂಡ ಕೆಲವೊಂದು ಇದೇನು ಆಯುಧಗಳು ಇಲ್ಲದೆ ಕೂಡ ಹೋರಾಟ ಮಾಡ್ಲಿಕ್ಕೆ ಟ್ರೈನಿಂಗ್ ಆದಂತ 8 ರಿಂದ 20 ವಾರ್ಡರ್ಸ್ ಗಳನ್ನ ರಿಸರ್ವ್ ಆಗಿ ಇಟ್ಟಿರ್ತಾರೆ. ದಿಸ್ ರಿಸರ್ವ್ ಗಾರ್ಡ್ ವಿಲ್ ಆಲ್ವೇಸ್ ಬಿ ರೆಡಿ ಇನ್ ದ ಗಾರ್ಡ್ ರೂಮ್ ಟು ಮೀಟ್ ಎನಿ ಎಮರ್ಜೆನ್ಸಿ. ಅಂದ್ರೆ ಏನಾದ್ರು ತುರ್ತು ಪರಿಸ್ಥಿತಿ ಇದ್ದಾಗ ಅವ್ರು ರೆಡಿನೇ ಇರ್ಬೇಕು ಯಾವಾಗಲೂ. ಅವ್ರ ಕೆಲಸ ಇಲ್ಲ ಅಂತ ಹೇಳಿ ಇರಬಾರ್ದು. ಅವರು ಯಾವಾಗಲೂ ಆ ರೂಮ್ ಅಲ್ಲಿ 8 ರಿಂದ 20 ಜನ ಅವ್ರು ರೆಡಿನೇ ಇರ್ಬೇಕು. ಅವ್ರು ಎಮರ್ಜೆನ್ಸಿ ಬಂತು ಅಂದ್ರೆ ಇಮಿಡಿಯೇಟ್ ಆಗಿ ಬಂದ್ಬಿಡ್ಬೇಕು ಅವರು. ನಂತರ ಆರ್ಮ್ ಸೆಂಟ್ರಿ. ದ ವಾಚ್ ಟವರ್ಸ್ ಅಟ್ ದ ಮೇನ್ ಗೇಟ್. ವಾಚ್ ಟವರ್ಸ್ ಅಂತ ಇಟ್ಟಿರ್ತಾರೆ ಮೇನ್ ಗೇಟ್ಗೆ. ವಿಲ್ ಬಿ ಗಾರ್ಡೆಡ್ ಬೈ ಆರ್ಮ್ಡ್ ಸೆಂಟ್ರೀಸ್ ಅಂಡ್ ಅದರ್ ಪೋರ್ಷನ್ಸ್ ಆಫ್ ದ ಪ್ರಿಸನ್ ವಿಲ್ ಬಿ ಗಾರ್ಡೆಡ್ ಬೈ ವಾರ್ಡರ್ಸ್ ವಿದೌಟ್ ಆರ್ಮ್. ಅಂದ್ರೆ ಯಾವುದೇ ಆರ್ಮ್ ಇಲ್ಲಾರ್ದೆ ಅಂದ್ರೆ ಸಶಸ್ತ್ರ ಇರ್ಲಾರ್ದೆ ಕೂಡ ಏನಾಗ್ತದೆ ಅಂತಂದ್ರೆ ಮುಖ್ಯ ದ್ವಾರದಲ್ಲಿರುವಂತ ಒಂದು ಗೋಪುರ ಇರ್ತದ, ಕಾವಲು ಗೋಪುರ ಅಂತ ಹೇಳಿ. ಅಲ್ಲಿ ಏನಾಗ್ತಂತಂದ್ರೆ ಸಶಸ್ತ್ರ ಕಳಿಸುವವರು ಕಾವಲು ಕಾಯುತ್ತಾರೆ. ಈ ಒಂದು ಸಶಸ್ತ್ರ ಸೆಂಟ್ರಿ ಏನಿರ್ತದಲ್ಲ ಆ ಸಶಸ್ತ್ರ ಸೆಂಟ್ರಿದವರು ಏನ್ ಮಾಡ್ತಾರೆ ಅಂತಂದ್ರೆ ಆ ಗೋಪುರವನ್ನ ಕಾವಲು ಮಾಡ್ತಿರ್ತಾರ. ದೆನ್ ದ ವಾರ್ಡರ್ಸ್ ಎಸ್ಟಾಬ್ಲಿಷ್ಮೆಂಟ್ ದಟ್ ವಿಲ್ ಸಪ್ಲೈ ಸೆಂಟ್ರೀಸ್ ಅಂಡ್ ಗಾರ್ಡ್ಸ್ ಟು ದ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಪೋಸ್ಟ್. ಆಲ್ ದೀಸ್ ಗಾರ್ಡ್ಸ್ ಅಂಡ್ ಸೆಂಟ್ರೀಸ್ ವಿಲ್ ಪರ್ಫಾರ್ಮ್ ಡ್ಯೂಟೀಸ್ ಇನ್ ರೊಟೇಷನ್. ಈ ಕಾವಲು ಮಾಡ್ತಕ್ಕಂಥ ವ್ಯಕ್ತಿಗಳು ಅಥವಾ ಗಾರ್ಡ್ಸ್ಗಳು ಅಥವಾ ಸೆಂಟ್ರೀಸ್ಗಳು ಅವರವರ ಒಂದು ರೊಟೇಷನ್ ಮೇಲೆ ಏನ್ ಮಾಡ್ತಾರಂತಂದ್ರೆ ಅವರು ತಿರುವಿಕೆಯಲ್ಲಿ ತಮ್ಮ ಕರ್ತವ್ಯವನ್ನ ನಿರ್ವಹಿಸ್ತಾರೆ ಅಂತಂದ್ರೆ ಹೇಳ್ಬಹುದು. ಅಂದ್ರೆ ಸಾಮಾನ್ಯವಾಗಿ ಮುಂಜಾನೆ 10 ರಿಂದ 5:30 ತನ ಒಬ್ರು, 5:30 ರಾತ್ರಿ 10 ತನ ಒಬ್ರು, ಈ ತರ ಒಂದು ರೊಟೇಷನ್ ಮೇಲೆ ಏನ್ ಮಾಡ್ತಾರೆ ಅವರು ಕೆಲಸವನ್ನ ಮಾಡ್ತಾರ ಅಂತೇಳಿ ಹೇಳ್ಬಹುದು.
ಮತ್ತೆ ಅಲ್ಲದೇನೆ ರಿಲೀಫ್ ಅಂಡ್ ಸೂಪರ್ವಿಷನ್ ಆಫ್ ಸೆಂಟ್ರೀಸ್. ಆಮೇಲೆ ಸೆಂಟ್ರೀಸ್ಗಳ ಪರಿಹಾರ ಇರ್ಬೋದು, ಮೇಲ್ವಿಚಾರಣೆ ಇರುವಂತ ಕೆಲಸವನ್ನು ಮಾಡ್ತಾರೆ. ದೆನ್ ಮಾರ್ನಿಂಗ್ ಅಂಡ್ ಈವ್ನಿಂಗ್ ಮಾಸ್ಟರ್ ಆಫ್ ರಿಸರ್ವ್ ಗಾರ್ಡ್. ಈ ರಿಸರ್ವ್ ಗಾರ್ಡ್ಗಳು ಮುಂಜಾನೆ ಎಷ್ಟು ಗಂಟೆ ಬರ್ತಾರೆ, ಸಂಜೆಗೆ ಎಷ್ಟು ಗಂಟೆಗೆ ಹೋಗ್ತಾರೆ ಅನ್ನೋದನ್ನ ಮಾಸ್ಟರ್ ಮಾಡಿರ್ತಾರೆ, ಸೈನ್ ಮಾಡುವಂತದ್ದು. ಆ ಮಾಸ್ಟರ್ನು ಕೂಡ ನೋಡುವಂತದ್ದು ಕೂಡ ನೋಡ್ತಾರ, ಕೆಲಸ ಮಾಡ್ತಾರ. ನಂತರ ಏನು ಅಂತಂದ್ರೆ ಸೆಲ್ಯೂಟ್ಸ್ ಬೈ ಆರ್ಮ್ಡ್ ಗಾರ್ಡ್ಸ್. ಅಲ್ಲದೆ ಸಶಸ್ತ್ರ ಕಾವಲುಗಾರರಿಂದ ನಮಸ್ಕಾರ. ಅಂದ್ರೆ ನಮಸ್ಕಾರ ಸುಮ್ಮನೆ ಹಿಂಗ ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳಿ ಹಿಂಗ ಅನ್ನಂಗಿಲ್ಲ. ಆ ಒಂದು ಪ್ರಿಸನ್ ಅಲ್ಲಿ ಅವ್ರನ್ನ ಸೆಲ್ಯೂಟ್ ಮಾಡ್ತಕ್ಕಂತ ಒಂದು ರೀತಿನೇ ಬೇರೆ ಇರ್ತದ. ಆ ಸೆಲ್ಯೂಟ್ ಮಾಡ್ತಕ್ಕಂತ ಆರ್ಮ್ಸ್ನೇ ಬೇರೆ ಇರ್ತಾರ. ಅಲ್ಲಿ ಯಾರು ಅಂತಂದ್ರೆ ಅವ್ರನ್ನ ಒಳಗ್ ಬರುವಾಗ ಇಲ್ಲಿ ಅವ್ರಿಗೆ ಕಾರ್ನಿಂದ ಇಳಿದ ಕೂಡಲೇ ಅಥವಾ ಜೀಪಿಂದ ಇಳಿದ ಕೂಡಲೇ ಅವ್ರಿಗೆ ಸೆಲ್ಯೂಟ್ ಹೊಡೆದು ಅವ್ರನ್ನ ತಗೊಂಡ್ ಬಂದು ಅವ್ರನ್ನ ಆಫೀಸ್ಗೆ ಬರುತ್ತಾನೂ ಕೂಡ ಅವ್ರು ಏನ್ ಮಾಡ್ತಾರಂದ್ರೆ ಅವ್ರಿಗೆ ಸೆಲ್ಯೂಟ್ ಹೊಡೆದು ಅವರನ್ನ ಆಫೀಸ್ಗೆ ತರುವಂತ ಕೆಲಸ ಮಾಡ್ತಕ್ಕಂತ ಗಾರ್ಡ್ ಕೂಡ ಅಲ್ಲಿ ಆರ್ಮ್ಡ್ ಗಾರ್ಡ್ಸ್ ಅಂತ ಹೇಳಿ ಕರೀತಾರ. ಅವರು ಕೂಡ ಅಲ್ಲಿ ಇರ್ತಾರ. ಆಮೇಲೆ ಜನರಲ್ ಗಾರ್ಡಿಂಗ್ ಡ್ಯೂಟೀಸ್, ಆಮೇಲೆ ಇತರ ಒಂದು ಏನು ಒಂದು ಕಾವಲ್ ಮಾಡ್ತಕ್ಕಂತ ಕರ್ತವ್ಯಗಳು ಕೂಡ ಅವರಲ್ಲಿ ಇರ್ತಾವ. ನಂತರ ಗಾರ್ಡಿಂಗ್ ರಿಕ್ವೈರ್ಮೆಂಟ್ಸ್, ಎಷ್ಟು ಕಾವಲು ಅಗತ್ಯತೆಗಳು ಇರ್ತಾವಲ್ಲ ಅಂತ ಅಗತ್ಯತೆಗಳಿಗೆ ಸಂಬಂಧಪಟ್ಟಂತ ಕಾವಲುಗಾರರು ಕೂಡ ಅಲ್ಲಿ ಇರ್ತಾರ. ನಂತರ ಮೇಂಟೆನೆನ್ಸ್ ಆಫ್, ಅಂದ್ರೆ ಇವೆಲ್ಲ ಏನು ಅಂತಂದ್ರೆ ಚಾಪ್ಟರ್ 5 ಅಲ್ಲಿ ಒಂದು ಪ್ರಿಸನ್ ಮ್ಯಾನೇಜ್ಮೆಂಟ್ ಏನಿದಿಲ್ಲ ಅವೆಲ್ಲನೂ ಕೂಡ ನೋಡ್ಕೊಳ್ಳುವಂತ, ಅಲ್ಲಿ ಏನೇನ್ ನೋಡ್ಕೊಳ್ಳುವಂತ ವಿಷಯಗಳು ಇವೆಲ್ಲ ಎಲ್ಲ ವಿಷಯಗಳನ್ನು ಕೂಡ ಏನು ಒಂದು 5th ಚಾಪ್ಟರ್ ಅಲ್ಲಿ ನಾವು ನೋಡ್ತಾ ಇದ್ದೀವಿ. ಆಮೇಲೆ ಕಸ್ಟಡಿ ಆಫ್ ಆರ್ಮ್ಸ್, ಶಸ್ತ್ರಾಸ್ತ್ರಗಳ ಕಸ್ಟಡಿ ಅಥವಾ ವಶಕ್ಕೆ ತೆಗೆದುಕೊಳ್ಳೋದು. ಆಮೇಲೆ ಕಸ್ಟಡಿ ಆಫ್ ಆರ್ಟಿಕಲ್ಸ್ ಫೆಸಿಲಿಟೇಟಿಂಗ್ ಎಸ್ಕೇಪ್, ಅಂದ್ರೆ ಎಸ್ಕೇಪ್ ಅನ್ನು ಸುಗಮಗೊಳಿಸುವ ಲೇಖನಗಳ ಕಸ್ಟಡಿ. ಎಸ್ಕೇಪ್ ಅಂತಂದ್ರೆ ಸಾಮಾನ್ಯವಾಗಿ ಅಲ್ಲಿಂದ ಹೆಂಗ್ ಹೊರಗೆ ಬರಬೇಕು, ಹೆಂಗ್ ಓಡ್ ಹೋಗ್ಬೇಕು ಅನ್ನುವಂತ ಕೆಲವೊಂದು ಅವ್ರ ಹತ್ರ ಆರ್ಟಿಕಲ್ಸ್ ಇರ್ತಾವ. ಆರ್ಟಿಕಲ್ಸ್ ಅಂತಂದ್ರೆ ಏನು, ಕೆಲವೊಂದು ಸಾಮಾನುಗಳು. ಆ ಸಾಮಾನುಗಳನ್ನು ಕೂಡ ಕಸ್ಟಡಿಗೆ ತೆಗೆದುಕೊಳ್ಳುವಂತ ಕೆಲಸ ಅಲ್ಲಿ ನೋಡ್ಲಾಗ್ತದ. ಯೂಸ್ ಆಫ್ ವೆಪನ್ಸ್ ಅಗೇನೆಸ್ಟ್ ಪ್ರಿಸ್ನರ್ಸ್, ಶಸ್ತ್ರಾಸ್ತ್ರ ಮತ್ತು ಅಂದ್ರೆ ಕೈದಿಗಳ ವಿರುದ್ಧ ಶಸ್ತ್ರಾಸ್ತ್ರಗಳ ಬಳಕೆ, ಅವನ್ನ ಕೂಡ ನೋಡ್ಕೊಳ್ಳುವಂತ ಒಂದು ಕೆಲಸ ಅದರಲ್ಲೇ ಬರ್ತದ. ಟ್ರಾನ್ಸ್ಪೋರ್ಟ್ ಅಂಡ್ ಆರ್ಮ್ಸ್ ಅಂಡ್ ಅಮ್ಯುನಿಷನ್, ಅಲ್ಲಿ ಕೂಡ ಶಸ್ತ್ರಾಸ್ತ್ರ ಮತ್ತು ಮದ್ದು ಗುಂಡುಗಳ ಸಾಗಣೆಯನ್ನ ಮಾಡುವಂತ ಒಂದು ಅಂಶ ಕೂಡ ಒಂದು 5ನೇ ಚಾಪ್ಟರ್ ಅಲ್ಲಿ ಬರ್ತದ. ನಂತರ ಸೆಕ್ಯೂರಿಟಿ ಆಫ್ ಲಾಕ್ಸ್ ಅಂಡ್ ಬಾರ್ಸ್, ಅಂದ್ರೆ ಅಲ್ಲಿ ಕೂಡ ಏನಂತಂದ್ರೆ ಅವ್ರಿಗೆ ಲಾಕ್ಗಳು ಇರ್ತಾವ ಅಥವಾ ಬಾರ್ಸ್ಗಳು ಇರ್ತಾವ. ಬಾರ್ಸ್ ಅಂತಂದ್ರೆ ಈ ಬಾರ್ ಅಲ್ಲ, ಅಲ್ಲಿ ಅಂತಂದ್ರೆ ಲಾಕ್ ಮಾಡ್ತಕ್ಕಂತ ಇದು ವ್ಯವಸ್ಥೆ, ಅಂದ್ರೆ ಭದ್ರತೆಯನ್ನ ಮಾಡ್ತಕ್ಕಂತ ವ್ಯವಸ್ಥೆಯನ್ನ ಅಲ್ಲಿ ನೋಡ್ಲಾಗ್ತದ. ಡೈನಾಮಿಕ್ ಸೆಕ್ಯೂರಿಟಿ, ಕೈದಿಗಳ ಡೈನಾಮಿಕ್ ಭದ್ರತೆಗಾಗಿ ಕೂಡ ನೋಡ್ತೀವಿ. ಅಡ್ಮಿಷನ್ ಆಫ್ ಪ್ರಿಸನರ್ಸ್, ಕೈದಿಗಳ ಪ್ರವೇಶ ಹೆಂಗ್ ಮಾಡ್ಕೋಬೇಕು ಅನ್ನೋದು ಅದರಲ್ಲಿ ಮೆನ್ಷನ್ ಮಾಡಲಾಗಿದೆ. ಪ್ರೊಸೀಜರ್ ಆಫ್ ವಾರಂಟ್, ಅಂದ್ರೆ ಕೈದಿಯನ್ನ ವಶಕ್ಕೆ ತಗೊಂಡು ಆದ್ಮೇಲೆ ವಾರಂಟ್ ಅನ್ನ ಹೆಂಗ್ ಮಾಡ್ಬೇಕು ಅನ್ನೋದು, ಅದರ ಒಂದು ಪ್ರಕ್ರಿಯೆ ಹೆಂಗಿರ್ತದ ಅನ್ನೋದು ಕೂಡ ನೋಡ್ತೀವಿ. ಅಂದ್ರೆ ವಾರಂಟ್ ಅಂತಂದ್ರೆ ಏನು, ಸಾಮಾನ್ಯವಾಗಿ ಈ ವಾರಂಟ್ ಇರ್ಲಾರ್ದೆ ಇವರು ಅಲ್ಲಿ ಅಡ್ಮಿಷನ್ ಕೊಡೋದಿಲ್ಲ. ವಾರಂಟ್ ಎಲ್ಲಿಂದ ಬರ್ತದ ಅಂತಂದ್ರೆ ಸಾಮಾನ್ಯವಾಗಿ ಅದು ನ್ಯಾಯಾಲಯದಿಂದ ವಾರಂಟ್ ಬಂದಿರ್ತದ, ಇವ್ರನ್ನ ಹಿಂಗ್ ತಗೊಳ್ರಿ, ಇವ್ರ ಕಸ್ಟಡಿ ತೆಗೆದುಕೊಡ್ರಿ ಅಂತೇಳಿ ಆ ಪ್ರೊಸೀಜರ್ ಅನ್ನು ನೋಡ್ಕೊಳ್ಳುವಂತ ವ್ಯವಸ್ಥೆ ಕೂಡ ನಾವು ನೋಡ್ತೀವಿ. ದೆನ್ ಎಕ್ಸಾಮಿನೇಷನ್ ಆಫ್ ವಾರಂಟ್, ಅಂದ್ರೆ ಅಲ್ಲಿ ಇರ್ತಕ್ಕಂಥ ಒಂದು ವಾರಂಟ್ ಅನ್ನ ಪರೀಕ್ಷೆಯನ್ನು ಮಾಡೋದು. ನಂತರ ಕಾಪಿ ಆಫ್ ವಾರಂಟ್ ರಿಟರ್ನ್ ಫಾರ್ ಕರೆಕ್ಷನ್ ಟು ಬಿ ಕೆಪ್ಟ್, ಅಲ್ಲದೆ ತಿದ್ದುಪಡಿಗಾಗಿ ವಾರಂಟ್ ನ ಪ್ರತಿ ಹಿಂತಿರುಗಿಸಲಾಗಿದೆ ಅನ್ನೋದನ್ನು ಕೂಡ ನೋಡ್ಕೋಬೇಕಾಗ್ತದೆ. ಯಾಕೆ ಅಂತಂದ್ರೆ ವಾರಂಟ್ ಬಂದಾಗ ಅದನ್ನ ರಿಸೀವ್ ಮಾಡಿ ವಾಪಸ್ ಕಳಿಸ್ಬೇಕಾಗ್ತದೆ. ಒಂದ್ ಕಾಪಿ ನಾವ್ ಇಟ್ಕೊಂಡು ಒಂದ್ ಕಾಪಿ ವಾಪಸ್ ಎಲ್ಲಿ ಕಳಿಸ್ಬೇಕಾಗ್ತದ, ಕೋರ್ಟಿಗೆ ಕಳಿಸ್ಬೇಕಾಗ್ತದೆ. ನಾವು ವಾರಂಟ್ ಅನ್ನ ನಾವು ರಿಸೀವ್ ಮಾಡ್ಕೊಂಡಿವಿ ಅಂತೇಳಿ. ಆ ನಿಟ್ಟಿನಲ್ಲಿ ಇದು ಯಾವಾಗ ಮಾಡ್ತಾರ ಅಂತಂದ್ರೆ ವೆನ್ ಅ ವಾರಂಟ್ ಈಸ್ ರಿಟರ್ನ್ ಫಾರ್ ಕರೆಕ್ಷನ್ ಅ ಕಾಪಿ ಶಾಲ್ ಬಿ ರಿಟೈನ್ಡ್ ಇನ್ ದ ಅಪ್ರೋಪ್ರಿಯೇಟ್ ಕಂಪಾರ್ಟ್ಮೆಂಟ್ ಆಫ್ ದ ವಾರಂಟ್ ಅಲ್ಮೇರಾ ಅಂಟಿಲ್ ದ ಒರಿಜಿನಲ್ ಈಸ್ ರಿಟರ್ನ್. ಸಾಮಾನ್ಯವಾಗಿ ಕೆಲವೊಂದ್ಸಲ ಏನಾಗ್ತದೆ ಅಂತಂದ್ರೆ ಅವರು ಸಹಿ ಹಾಕೊಂಡು ಕೆಲವೊಂದ್ಸಲ ಒರಿಜಿನಲ್ ಬಂದಿರೋದಿಲ್ಲ, ಒರಿಜಿನಲ್ ಇನ್ನೂ ರಿಟರ್ನ್ ಆಗೋತನೂ ಕೂಡ ಏನ್ ಮಾಡ್ಬೇಕಾಗ್ತದ, ಅದನ್ನ ಅಲ್ಮಾರಿ ಒಳಗ ಸೇಫ್ ಆಗಿ ಏನ್ ಮಾಡ್ಬೇಕಾಗ್ತದ, ಕಬಾರ್ಡ್ ಅಲ್ಲಿ ಅದನ್ನ ಸುರಕ್ಷಿತವಾಗಿ ಇಡ್ಬೇಕಾಗ್ತದ. ಅದಕ್ಕಾಗಿ ಅದನ್ನು ನೋಡುವಂತ ಒಂದು ಸಿಬ್ಬಂದಿಗಳು ಅಲ್ಲಿ ಇರ್ತಾರ. ಪ್ರೊಸೀಜರ್ ವೆನ್ ದ ಲೀಗಲಿಟಿ ಆಫ್ ದ ವಾರಂಟ್ ಈಸ್ ಡೌಟೆಡ್, ಅಂದ್ರೆ ಸಾಮಾನ್ಯವಾಗಿ ಕೆಲವೊಂದ್ಸಲ ಏನಾಗ್ತದೆ ಅಂತಂದ್ರೆ ವಾರಂಟ್ ಮೇಲೆ ಕೆಲವೊಂದ್ಸಲ ಕಾನೂನು ಬದ್ಧತೆ ಏನಾಗ್ತದೆ ಸಂದೇಹವಾದಾಗ ಕಾರ್ಯವಿಧಾನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಕೂಡ ಅಲ್ಲಿ ಚಾಪ್ಟರ್ 5ರಲ್ಲಿ ಹೇಳಲಾಗ್ತದ. ನೆಕ್ಸ್ಟ್ ಚೆಕಿಂಗ್ ಆಫ್ ಪ್ರಿಸನರ್ಸ್ ಪ್ರಾಪರ್ಟಿ, ಅಲ್ದೇನೆ ಒಂದು ಕೈದಿಗಳಿಗೆ ಸಂಬಂಧಪಟ್ಟಂತ ಏನಾದ್ರೂ ಆಸ್ತಿಗಳಿದ್ರೆ ಆ ಆಸ್ತಿಗಳನ್ನು ಕೂಡ ಚೆಕ್ ಮಾಡುವಂತ ಕೆಲಸ ಒಂದು 5ನೇ ಚಾಪ್ಟರ್ ಅಲ್ಲಿ ನಾವು ನೋಡ್ತೀವಿ. ಎಷ್ಟೆಲ್ಲಾ ಅಂಶಗಳನ್ನು ಕೂಡ ನಾವು 5ನೇ ಚಾಪ್ಟರ್ ಅಲ್ಲಿ ನೋಡ್ತೀವಿ. ಈಗ 6ನೇ ಚಾಪ್ಟರ್ ಏನ್ ಹೇಳ್ತದೆ ಅಂತಂದ್ರೆ, ಹಲೋ 6ನೇ ಚಾಪ್ಟರ್, ಹಲೋ ಮ್ಯಾಮ್. 6ನೇ ಚಾಪ್ಟರ್ ಏನ್ ಹೇಳ್ತಂತಂದ್ರೆ ಮೇಂಟೆನೆನ್ಸ್ ಆಫ್ ಪ್ರಿಸನರ್ಸ್,
ಕೈದಿಗಳ ನಿರ್ವಹಣೆಯನ್ನ ಹೇಗೆ ಮಾಡಬೇಕು. ಚಾಪ್ಟರ್ ನಂಬರ್ ಪ್ರಿಸನ್ ಮ್ಯಾನುವಲ್ ಅಲ್ಲಿ 6ನೇ ಚಾಪ್ಟರ್ ಕೈದಿಗಳ ನಿರ್ವಹಣೆಯನ್ನ ಹೇಗೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸದ. ಅದ್ರಲ್ಲಿ ಏನು ಅಂತಂದ್ರೆ ಅವ್ರಿಗೆ ಬೇಕಾಗುವಂತ ಆಹಾರ ಏನು, ರಿಕ್ವೈರ್ಮೆಂಟ್ ಆಫ್ ಪ್ರೆಗ್ನೆಂಟ್ ವುಮೆನ್, ನರ್ಸಿಂಗ್ ವುಮೆನ್, ಈ ತರ ಅಂದ್ರೆ ಅವ್ರಿಗೆ ಬೇಕಾಗುವಂತ ಎಲ್ಲಾನು ಕೂಡ ಇದರಲ್ಲಿ ಅವರನ್ನು ಹೇಗೆ ನಿರ್ವಹಣೆ ಮಾಡ್ಬೇಕು ಅನ್ನೋದನ್ನ ತಿಳಿಸ್ತದೆ ಇದರಲ್ಲಿ. ಅದರಲ್ಲಿ ಸಾಮಾನ್ಯ ಮುಖ್ಯವಾಗಿ ಬೇಕಾಗುವಂತದ್ದು ಫುಡ್. ಅವ್ರನ್ನ ನಿರ್ವಹಣೆ ಮಾಡ್ಬೇಕಾದ್ರೆ ಅವರಿಗೆ ಮುಖ್ಯವಾಗಿ ಆಹಾರ ಬೇಕಾಗ್ತದ. ಅಲ್ಲದೇನೆ ಎರಡನೇ ಪಾಯಿಂಟ್ ಅಲ್ಲಿ ಏನ್ ನೋಡ್ತೀವಿ ಅಂತ, ಗರ್ಭಿಣಿ ಮತ್ತು ಸುಶ್ರುತ ಮಹಿಳೆಯರಿಗೆ ಅಗತ್ಯತೆಗಳು. ಅಂದ್ರೆ ಸಾಮಾನ್ಯವಾಗಿ ಫುಡ್ ಅಂತಂದ್ರೆ ಎಲ್ಲ ನಾರ್ಮಲ್ ಆಗಿ ಫುಡ್ ಕೊಡೋದಲ್ಲ, ಅದ್ರಲ್ಲಿನೂ ಕೂಡ ಗರ್ಭಿಣಿ ಇರ್ತಕ್ಕಂಥ ಮತ್ತು ಡೆಲಿವರಿ ಆದಂತ ಹೆಣ್ಮಕ್ಳಿಗೆ ಕೂಡ ಏನು ಅಂತಂದ್ರೆ ಅವರಿಗೆ ಒಂದು ಬೇರೆ ರೀತಿಯಾದಂತ ಒಂದು ಆಹಾರವನ್ನು ಬೇಕಾಗ್ತದ. ಅವಾಗ ಕೂಡ ಅವರಿಗೆ ಬೇಕಾಗುವಂತ ಅವ್ರಿಗೆ ಏನ್ ಅಗತ್ಯ ಇದೆ ಅಷ್ಟು ಆಹಾರವನ್ನು ಕೊಡ್ಬೇಕಾಗ್ತದ. ಮತ್ತೆ ನ್ಯೂಟ್ರಿಯೆಂಟ್ಸ್ ರಿಕ್ವೈರ್ಡ್, ಅವ್ರಿಗೆ ಪೋಷಕಾಂಶಗಳು ಅಗತ್ಯವಿರ್ತದಲ್ಲ, ಅಂತ ಅಗತ್ಯವಿರುವಂತ ಪೋಷಕಾಂಶಗಳು ಯಾವ ರೀತಿಯಾಗಿರ್ಬೇಕು, ಅಲ್ಲಿ ಏನ್ ಮಾಡ್ತಾರ ಒಂದು ಟೈಮ್ ಟೇಬಲ್ ಇರ್ತದೆ. ಮತ್ತು ಎಷ್ಟು ಆಹಾರಗಳು, ಒಂದು ದಿನಕ್ಕೆ ಎಷ್ಟು ಕ್ಯಾಲರೀಸ್ ಕೊಡ್ಬೇಕು, ಎಷ್ಟು ಇದು ಕೊಡ್ಬೇಕು, ನ್ಯೂಟ್ರಿಯೆಂಟ್ಸ್ ಕೊಡ್ಬೇಕು, ಎಷ್ಟು ಇದು ಕೊಡ್ಬೇಕು, ವಿಟಮಿನ್ಸ್ ಕೊಡ್ಬೇಕು ಅನ್ನೋದನ್ನ ಅವ್ರು ಏನ್ ಮಾಡ್ತಾರ, ಒಂದು ಲಿಸ್ಟ್ ಔಟ್ ಮಾಡಿರ್ತಾರ. ಆ ಲಿಸ್ಟ್ ಔಟ್ ಪ್ರಕಾರ ಏನ್ ಮಾಡ್ತಾರ ಅಂತಂದ್ರೆ ಅವರಿಗೆ ಆಹಾರವನ್ನ ಕೊಡ್ತಾರ. ದೆನ್ ಸ್ಕೇಲಿಂಗ್ ಆಫ್ ಡೈಟ್. ಸ್ಕೇಲಿಂಗ್ ಆಫ್ ಡೈಟ್ಸ್ ಅಂತಂದ್ರೆ ಏನು, ಒಂದು ಅಳತೆ ಮಾಡಿದ ಪ್ರಮಾಣ, ಇಷ್ಟೇ ಅವ್ರಿಗೆ ಊಟ, ಇಷ್ಟೇ. ಅದು ಏನ್ ಜಾಸ್ತಿ ಕಡಿಮೆ ಅಲ್ಲಿ ಹೆಚ್ಚು ಕಡಿಮೆ ಊಟ ಮಾಡ್ಲಿಕ್ಕೆ ಬರೋದಿಲ್ಲ. ಅದೇನ್ ಅವ್ರು ಏನು ಅಳತೆ ಮಾಡಿರ್ತಾರಲ್ಲ, ಅಳತೆ ಮಾಡಂತ ಆಹಾರವನ್ನೇ ಮಾತ್ರ ಅಲ್ಲಿ ಏನ್ ಮಾಡ್ತಾರ ಅಂತಂದ್ರೆ ಕೊಡ್ತಾರ. ನೆಕ್ಸ್ಟ್ ಫುಡ್ ರೇಷನ್. ಅಲ್ಲಿ ಆಹಾರದ ಪಡಿತರ ಅಂತಂದ್ರೆ ಅವ್ರಿಗೆ ಒಂದು ಚೀಟಿ ಕೊಟ್ಟಿರ್ತಾರ. ಆ ಚೀಟಿ ಮೇಲೆ ಏನ್ ಮಾಡ್ಬೇಕು ಅಂತಂದ್ರೆ ಅವ್ರು ಹೋಗಿ ಅದನ್ನ ತೋರಿಸಿ ಊಟವನ್ನ ಮಾಡ್ಬೇಕು. ಆಮೇಲೆ ಹಾಸ್ಪಿಟಲ್ ಡೈಟ್. ಸಾಮಾನ್ಯವಾಗಿ ಪ್ರಿಸನರ್ಸ್ ಏನಾದ್ರು ಆರಾಮ್ ತಪ್ಪಿದ್ರೆ ಅವರು ಕೂಡ ನಾರ್ಮಲ್ ಆಗಿ ಊಟ ಮಾಡುವಂಗಿಲ್ಲ. ಅದು ಹಾಸ್ಪಿಟಲ್ ಅಲ್ಲಿ ಏನ್ ಹೇಳ್ತಾರಲ್ಲ ಅದೇ ತರದ ಊಟ ಯಾವ ರೀತಿಯಾಗಿರ್ಬೇಕು ಅನ್ನೋದು ಕೂಡ ನೋಡ್ಬೋದು. ನೆಕ್ಸ್ಟ್ ಕ್ಲೀನಿಂಗ್, ಸ್ಟೋರೇಜ್ ಅಂಡ್ ಇಶ್ಯೂ ಆಫ್ ದ ಫುಡ್ ಐಟಮ್ಸ್. ಅಲ್ದೇನೆ ಆಹಾರ ಪದಾರ್ಥಗಳ ಶುಚಿಗೊಳಿಸುವಿಕೆ, ಸಂಗ್ರಹಣೆ ಮಾಡೋದು ಮತ್ತು ವಿತರಣೆ ಮಾಡೋದು. ಇದು ಕೂಡ ಏನ್ ಮಾಡ್ತಾರ ಅಂತಂದ್ರೆ ಅಲ್ಲಿನೂ ಕೂಡ ಏನದಾವ ಅಂತಂದ್ರೆ ಸಾಮಾನ್ಯವಾಗಿ ಆಹಾರ ಧಾನ್ಯಗಳನ್ನು ಕೂಡ ಹೆಂಗ್ ಸ್ಟೋರ್ ಮಾಡ್ಬೇಕು, ಅವುಗಳನ್ನ ಹೆಂಗ ಸ್ವಚ್ಛ ಮಾಡ್ಬೇಕು ಅಂದ್ರೆ ಬೇಳೆ ಕಾಳು ಅಥವಾ ಗೋಧಿ, ಅಕ್ಕಿ, ಜೋಳ ಏನ್ ಬೇಕಾಗ್ತಾವಲ್ಲ, ಅಲ್ಲಿ ಒಂದು ಕುಟುಂಬ ಇದ್ದಂಗನೆ ಅದು. ಆ ಪ್ರಿಸನ್ ಅಂತಂದ್ರೆ ಏನು ಅಂತಂದ್ರೆ ಒಂದು ಫ್ಯಾಮಿಲಿ ಲೈಫ್ ಇದ್ದಂಗೆನೆ. ಅಲ್ಲಿ ಇರ್ತಕ್ಕಂಥ ಕೈದಿಗಳಿಗೆ ಎಷ್ಟು ಆಹಾರ ಬೇಕು ಅನ್ನೋದನ್ನ ಅಲ್ಲಿ ಏನ್ ಮಾಡ್ತಾರಂತ ಅವುಗಳನ್ನ ಸ್ವಚ್ಛ ಮಾಡುವಂತದ್ದು, ಮತ್ತೆ ಅವುಗಳನ್ನ ಸಂಗ್ರಹಣೆ ಮಾಡುವಂತದ್ದು, ಮತ್ತೆ ಆಹಾರಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಏನಾದ್ರು ಇದು ಇದ್ರೆ ಅವುಗಳನ್ನ ಒಂದು ವಿತರಣೆ ಮಾಡ್ತಕ್ಕಂಥ ಕೆಲಸ ಕೂಡ ಅವರು ಮಾಡ್ತಾರ. ನಂತರ ಅಡುಗೆ ಕೂಡ ಏನು ಅಂತಂದ್ರೆ ಅಡುಗೆ ಕೂಡ ಮಾಡುವಂತದ್ದು ಒಂದು ಕಾಮನ್ ಆಗಿರ್ತದ. ಆ ಕಾಮನ್ ಅಲ್ಲೇನೆ ಏನ್ ಮಾಡ್ತಾರಂತಂದ್ರೆ ಎಲ್ಲರಿಗೂ ಬೇಕಾಗುವಂತ ಅಡಿಗೆನ, ಎಲ್ಲರಿಗೂ ಒಂದೊಂದು ವೆರೈಟಿ ಅಲ್ಲ, ಕಾಮನ್ ಆಗಿರ್ತಕ್ಕಂಥ ಅಡಿಗೆಯನ್ನ ಮಾಡ್ತಾರೆ. ಯಾವ ರೀತಿಯಾಗಿ ಅಡಿಗೆ ಮಾಡ್ಬೇಕು, ಯಾರು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಬರ್ತದ. ಮತ್ತೆ ಕುಕ್ಸ್ ಅಂತಂದ್ರೆ ಅಡಿಗೆ ಮಾಡೋರು ಯಾರು, ಅಡಿಗೆ ಮಾಡೋರು ಸಾಮಾನ್ಯವಾಗಿ ಅಲ್ಲಿ ಕುಕ್ಸ್ಗಳು ಯಾರು ಇರುವುದಿಲ್ಲ. ಅಲ್ಲೇ ಜೈಲಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಒಂದು ಕಮಿಟಿ ಮಾಡ್ಕೊಂಡು ಅವ್ರು ಏನ್ ಮಾಡ್ತಾರಂತಂದ್ರೆ ಒಂದೊಂದು ಕಮಿಟಿ ಒಂದೊಂದ್ ದಿನ ಅಡಿಗೆ, ಅಥವಾ ಒಂದೊಂದು ವಾರಕ್ಕೆ ಒಂದೊಂದು ಕಮಿಟಿ ಏನ್ ಮಾಡ್ತಂತಂದ್ರೆ ಅಲ್ಲಿ ಅಡಿಗೆ ಮಾಡ್ತಕ್ಕಂಥವ್ರು ಇರ್ತಾರ. ನಂತರ ಡಿಸ್ಟ್ರಿಬ್ಯೂಷನ್ ಅಂಡ್ ಸರ್ವಿಸಸ್ ಆಫ್ ಫುಡ್. ಆಮೇಲೆ ಅದು ಅಡಿಗೆ ಮಾಡೋಂಥದ್ದನ್ನ ಡಿಸ್ಟ್ರಿಬ್ಯೂಟ್ ಮಾಡೋದು, ಎಲ್ಲರಿಗೂ ಕೂಡ ವಿತರಣೆಯನ್ನ ಮಾಡೋದು. ಅದು ಕೂಡ ಏನ್ ಮಾಡ್ಬೇಕಾಗ್ತಂತಂದ್ರೆ ಅಲ್ಲಿ ಅವರೇ ಕೆಲಸವನ್ನ ಮಾಡ್ಬೇಕಾಗ್ತದ. ನೆಕ್ಸ್ಟ್ ಈಟಿಂಗ್ ಅಂಡ್ ಡ್ರಿಂಕಿಂಗ್ ವೆಸೆಲ್ಸ್. ಅವರಿಗೆ ಕೊಡುವಂತ ಒಂದು ಊಟ ಮಾಡ್ಲಿಕ್ಕೆ ಮತ್ತು ಕುಡ್ಲಿಕ್ಕೆ ಕೊಡ್ತಕ್ಕಂಥ ಪಾತ್ರೆಗಳಿರ್ಬೋದು, ಅಥವಾ ಭಾಂಡಿ ಸಾಮಾನು ಏನಿರ್ತಾವಲ್ಲ ಅವುಗಳು ಕೂಡ ಒಂದು ಪ್ಲೇಟು, ಒಂದು ಇದು ಗ್ಲಾಸ್, ಅಥವಾ ಒಂದು ಚೆರಿಗೆ, ಅಥವಾ ಒಂದು ಚಹಾ ಕುಡ್ಲಿಕ್ಕೆ ಒಂದು ಸಣ್ಣದೊಂದು ಗ್ಲಾಸ್, ಈ ತರದ ಅವರಿಗೆ ಒಂದು ಯಾವ ರೀತಿ ಕೊಡ್ಬೇಕು ಅನ್ನೋದನ್ನ ಅವ್ರವರೇ ಇಟ್ಕೊಂಡಿರ್ತಾರ, ಅಥವಾ ಅಲ್ಲಿ ತೊಳೆದು ಇಟ್ಕೊಂಡಿರ್ತಾರ, ಅಲ್ಲಿ ತಗೊಂಡ್ ಹೋಗಿ ಅವ್ರು ಊಟ ಮಾಡ್ಬೋದು. ದೆನ್ ಈಟಿಂಗ್ ಅಂಡ್ ಡ್ರಿಂಕಿಂಗ್ ವೆಸಲ್ಸ್ ಡಬಲ್ ಬಂದದ. ದೆನ್ ಡೈಲಿ ಇನ್ಸ್ಪೆಕ್ಷನ್ ಆಫ್ ಫುಡ್. ದಿನಾಲೂ ಕೂಡ ಏನ್ ಮಾಡ್ತಾರಂತಂದ್ರೆ ಈ ಒಂದು ಊಟ ಹೇಗಿರ್ಬೇಕು ಅಂತ ಹೇಳಿ ಅವ್ರು ಏನ್ ಮಾಡ್ತಾರಂತಂದ್ರೆ ಸಾಮಾನ್ಯವಾಗಿ ಅಧೀಕ್ಷಕರು ಅದನ್ನ ವಿಚಾರಣೆಯನ್ನ ಮಾಡ್ತಾರ, ಟೆಸ್ಟ್ ಮಾಡ್ತಾರ, ಇನ್ಸ್ಪೆಕ್ಷನ್ ಮಾಡ್ತಾರ, ನಿರೀಕ್ಷಣೆ ಮಾಡ್ತಾರ, ವಿಚಾರಣೆ ಮಾಡ್ತಾರ. ಆಮೇಲೆ ಇನ್ಸ್ಪೆಕ್ಷನ್ ಆಫ್ ಕುಕ್ಡ್ ಫುಡ್. ಊಟ ಅಡಿಗೆ ರೆಡಿ ಆದ್ಮೇಲೆ ಕೂಡ ಏನ್ ಮಾಡ್ತಾರಂತಂದ್ರೆ ಅದು ಹೇಗಿದೆ ಅನ್ನೋದನ್ನ ಅಲ್ಲಿ ಸೂಪರ್ಡೆಂಟ್ ಏನ್ ಮಾಡ್ತಾರಂತಂದ್ರೆ ಹೋಗಿ ನೋಡಿ ಅದನ್ನ ಟೆಸ್ಟ್ ಮಾಡ್ತಾರ ಅವ್ರು ಯಾವ ರೀತಿ ಆಗಿದೆ ಅಂತ ಹೇಳಿ. ನೆಕ್ಸ್ಟ್ ವೇಯಿಂಗ್ ಆಫ್ ಆರ್ಟಿಕಲ್ಸ್ ಆಫ್ ಫುಡ್. ಅಂದ್ರೆ ಅದು ಎಷ್ಟು ವೇಟ್ ಇದೆ, ಅಲ್ಲಿ ಕೂಡ ಏನಾಗ್ತಂತ ಅಡಿಗೆ ಪೂರ್ತಿಯಾಗಿ ಆದ್ಮೇಲೆ ದಪ್ಪಿದ್ದವ್ರಿಗೆ ಜಾಸ್ತಿ, ಕಡಿಮೆ ತಿನ್ನೋರು ಕಡಿಮೆ ಅಂತ ಇದ್ದಾರ, ಈ ರೀತಿ ಎಲ್ಲ ಅದನ್ನ ತೂಕ ಮಾಡಿನೇ ಏನ್ ಮಾಡ್ತಾರಂತಂದ್ರೆ ಅವರಿಗೆ ಆಹಾರ ಧಾನ್ಯಗಳನ್ನ ಕೊಟ್ಟು, ಆಹಾರ ಧಾನ್ಯಗಳು ರೆಡಿ ಆದ್ಮೇಲೆ ಅವ್ರು ಏನ್ ಮಾಡ್ತಾರಂತಂದ್ರೆ ಆ ಊಟವನ್ನ ಕೊಡ್ತಾರ. ದೆನ್ ಡಿಸ್ಪೋಸಲ್ ಆಫ್ ಕಂಪ್ಲೇಂಟ್ಸ್ ಬೈ ಪ್ರಿಸನರ್ಸ್. ಈ ಊಟಕ್ಕೆ ಸಂಬಂಧಪಟ್ಟಂತ ಏನಾದ್ರೂ ಅವ್ರಿಗೆ ಏನಾದ್ರು ದೂರುಗಳಿದ್ರೆ ಅವುಗಳನ್ನು ಕೂಡ ಇತ್ಯರ್ಥ ಮಾಡುವಂತ ಕೆಲಸ ಕೂಡ ಮಾಡ್ತಾರೆ. ದೆನ್ ಪವರ್ ಟು ಸ್ಯಾಂಕ್ಷನ್ ಚೇಂಜ್ ಇನ್ ಡೈಟ್. ಅಂದೇನೆ ಈ ಒಂದು ಯೂನಿಟ್ ಅಲ್ಲಿ ಅಥವಾ 6ನೇ ಚಾಪ್ಟರ್ ಏನ್ ಹೇಳ್ತಂತಂದ್ರೆ ಏನಾದ್ರೂ ಬದಲಾವಣೆ ತರೋದಾದ್ರೆ ಊಟದಲ್ಲಿ, ಅಥವಾ ಕಂಟ್ರೋಲ್ ಆಫ್ ದ ಹಾಸ್ಪಿಟಲ್ ಡೈಟ್, ಅದು ಆಸ್ಪತ್ರೆಯ ಆಹಾರ ಮತ್ತೆ ಅವರಿಗೆ ಬದಲಾವಣೆ ತರಬೇಕಾದ್ರೆ ಊಟದ ವ್ಯವಸ್ಥೆಯಲ್ಲಿ ಅಥವಾ ಡೈಟ್ ಅಲ್ಲಿ ಅಥವಾ ಏನು ಬ್ಯಾಲೆನ್ಸ್ಡ್ ಫುಡ್ ಅಲ್ಲಿ, ಅದನ್ನು ಕೂಡ ಅವ್ರಿಗೆ ಏನದ ಅಂತಂದ್ರೆ ಅಧಿಕಾರ ಇದೆ, ಮತ್ತೆ ಅದನ್ನ ನಿಯಂತ್ರಣ ಮಾಡುವಂತ ಅಧಿಕಾರ ಕೂಡ ಈ ಒಂದು ಚಾಪ್ಟರ್ ಅಲ್ಲಿ ಇದೆ, ಯಾವ ರೀತಿಯಾಗಿ ಅವ್ರು ಬದಲಾವಣೆ ಮಾಡ್ಬೇಕು ಅನ್ನೋದನ್ನ.
ದೆನ್ ಬಂದು ಕ್ಲೋತಿಂಗ್, ಅವ್ರಿಗೆ ಬಟ್ಟೆಗಳು ಯಾವ ರೀತಿಯಾಗಿ, ಸಾಮಾನ್ಯವಾಗಿ ಬಟ್ಟೆಗಳು ಅಂತಂದ್ರೆ ಸಾಮಾನ್ಯವಾಗಿ ಪ್ರಿಸನ್ ಅಲ್ಲಿ ಇರುವಂತ ನಿವಾಸಿಗಳಿಗೆ ವೈಟ್ ಬಟ್ಟೆಗಳನ್ನ ಕೊಡ್ತಾರ. ಆ ಪ್ರಿಸನ್ ಅಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಏನಾದ್ರು ಟ್ರಯಲ್ಸ್ ಗಳು ಏನಾದ್ರು ಕೋರ್ಟ್ ಅಲ್ಲಿ ನಡೀತಾ ಇದ್ರೆ ಆ ಕೋರ್ಟ್ಗಳಲ್ಲಿ ಹೋಗುವಾಗ ಅವ್ರಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಸಿವಿಲ್ ಡ್ರೆಸ್ ಅಲ್ಲಿ ಅವರನ್ನ ಕೋರ್ಟಿಗೆ ಕರ್ಕೊಂಡು ಹೋಗ್ತಾರ. ಸಿವಿಲ್ ಡ್ರೆಸ್ ಅಂತಂದ್ರೆ ಸಾಮಾನ್ಯವಾಗಿ ಕಲರ್ ಡ್ರೆಸ್ಸಿಂಗ್ ಎಲ್ಲ ಇರ್ಬೋದು. ಇನ್ ಕೇಸ್ ಅವರಲ್ಲಿ ಇರ್ಲಿಲ್ಲ ಅಂತಂದ್ರೆ ಅವ್ರು ತರಿಸ್ಕೊಳ್ಬಹುದು. ಕೋರ್ಟ್ ಕೇಸ್ ಏನಾದ್ರು ಇದ್ರೆ ಕೋರ್ಟ್ಗೆ ಹಾಜರಾಗಬೇಕಾಗಿತ್ತು ಅಂತಂದ್ರೆ ಅಂತ ಸಂದರ್ಭದಲ್ಲಿ ಅವರು ಸಿವಿಲ್ ಡ್ರೆಸ್ ಅಲ್ಲೇ ಹೋಗಿ ಕೋರ್ಟ್ ಕೆಲಸವನ್ನ ಮುಗಿಸ್ಕೊಂಡು ಬರ್ಬೇಕಾಗ್ತದ. ದೆನ್ ಕ್ಲೋತಿಂಗ್ ಆಫ್ ಎನಿ ಕ್ಯಾಟಗರಿ ಆಫ್ ಪ್ರಿಸನರ್ಸ್ ನಾಟ್ ಕವರ್ಡ್ ಇನ್ ದೀಸ್ ರೂಲ್ಸ್, ಅಂದ್ರೆ ಇದು ಈ ತರದೇನೆ ಹಾಕ್ಬೇಕಂತ ಹೇಳಿ ಏನಿಲ್ಲ. ಆದ್ರೆ ಅವ್ರ ಏನ್ ಮಾಡ್ಕೊಂಡಾರ ಅಂತಂದ್ರೆ ಒಂದು ವೈಟ್ ಕಲರ್ ಬಟ್ಟೆಗಳನ್ನ ಎಲ್ಲಾ ಪ್ರಿಸನರ್ಸ್ಗೆ ಒಂದು ಯೂನಿಫಾರ್ಮ್ ಆಗಿ ಇರ್ಲಿ ಅಂತ ಹೇಳಿ ಕೊಟ್ರ. ಅದರಲ್ಲೇ ಕೂಡ ಏನಾಗ್ತಂತಂದ್ರೆ ಅದರಲ್ಲಿ ಕೂಡ ಒಂದು ವರ್ತನೆಯಲ್ಲಿ ಬದಲಾವಣೆ ಆದಂತ ವ್ಯಕ್ತಿಗಳಿಗೆ ಕೂಡ ಏನ್ ಮಾಡ್ತಾರ ಅಂತಂದ್ರೆ ಅವ್ರು ಬೇರೆ ಬೇರೆ ರೀತಿಯಂತ ಕೆಲವೊಂದು ಬಟ್ಟೆಗಳನ್ನ ಕೊಡ್ತಾರೆ. ಬ್ಲೂ ಕಲರ್ ಕೊಟ್ಟಿರ್ತಾರೆ ಹೆಣ್ಮಕ್ಳಿಗೆ, ಆಮೇಲೆ ಅವರು ಸ್ವಲ್ಪ ಸುಧಾರಣೆ ಆದ್ರ ಅಂತಂದ್ರೆ ಸ್ವಲ್ಪ ವೈಟ್ ಕಲರ್ ಕೊಟ್ಟು ಅವರಿಗೆ ಅಲ್ಲೇ ಆಫೀಸಿಯಲ್ಲಿ ಕೆಲಸಗಳನ್ನು ಕೂಡ ಅಲ್ಲಿ ಕೊಡ್ತಿರ್ತಾರೆ. ಆ ರೀತಿಯಾಗಿ ಇದೇ ರೀತಿಯಾಗಿ ಕೊಡ್ಬೇಕಂತೇನಿಲ್ಲ, ಆದ್ರೂ ಕೂಡ ಏನ್ ಮಾಡ್ತಾರಂತಂದ್ರೆ ಅವರಿಗೆ ಒಂದು ಅಚ್ಚುಕಟ್ಟಾದಂತ ಒಂದು ಬಟ್ಟೆಯನ್ನ ವಿತರಿಸುವಂತ ರೂಲ್ ಇದೆ. ಕ್ಲೋತಿಂಗ್ ಆಫ್ ಕನ್ವಿಕ್ಟ್ಸ್ ಇನ್ ಕೋರ್ಟ್ಸ್, ಅಂದ್ರೆ ಸಾಮಾನ್ಯವಾಗಿ ಕೋರ್ಟ್ ಹೇಳಿದ್ನಲ್ಲ ಆಗ್ಲೇ, ಅವರು ಪ್ರಿಸನ್ ಅಲ್ಲಿ ಇರುವಾಗ ಅಥವಾ ಕಾರಾಗೃಹದಲ್ಲಿ ಇರುವಾಗ ಅವರಿಗೆ ವೈಟ್ ಬಟ್ಟೆಯನ್ನು ಕೊಡ್ತಾರ. ಇನ್ ಕೇಸ್ ಅವ್ರಿಗೆ ಕೋರ್ಟ್ ಹೋಗ್ಬೇಕಾಗಿತ್ತು ಅಂತಂದ್ರೆ ಅವರು ಸಿವಿಲ್ ಡ್ರೆಸ್ ಅಲ್ಲಿ ಅವರು ಅವರನ್ನ ಕರ್ಕೊಂಡು ಹೋಗ್ಬೇಕಾಗ್ತದೆ. ಅವ್ರ ಹತ್ರ ಇಲ್ಲ ಅಂದ್ರೂ ಕೂಡ ಅವ್ರ ಫ್ರೆಂಡ್ಸ್ ಕಡೆಯಿಂದನೋ ಅಥವಾ ಅವ್ರ ಸಂಬಂಧಿಕರ ಕಡೆಯಿಂದನೋ ಅಥವಾ ಅವ್ರ ಮನೆಯಿಂದನೋ ತರಿಸ್ಕೊಟ್ಟು ಅವ್ರಿಗೆ ಏನ್ ಮಾಡ್ಬೇಕು ಅಂತಂದ್ರೆ ಬಟ್ಟೆಗಳನ್ನ ಕೊಡ್ಬೇಕು. ಇನ್ಚಾರ್ಜ್ ಆಫ್ ಕ್ಲೋದಿಂಗ್ ಸ್ಟೋರ್, ಅಂದ್ರೆ ಸಾಮಾನ್ಯವಾಗಿ ಅವ್ರಿಗೆ ಬಟ್ಟೆಗಳನ್ನ ಕೂಡ ಏನ್ ಮಾಡ್ತಿರ್ತಾರ ಅಂತಂದ್ರೆ ಅವರೇ ಬಟ್ಟೆಗಳನ್ನ ನೇಯ್ತಾರ, ಅವರೇ ಬಟ್ಟೆಗಳನ್ನ ಹೊಲಿತಾರ, ಅವರೇ ಆ ಬಟ್ಟೆಗಳನ್ನ ಹಾಕೊಂತಾರ. ಅದಕ್ಕಾಗಿ ಆ ಸ್ಟೋರ್ ಕೂಡ ಅಲ್ಲಿ ಮೇಂಟೈನ್ ಮಾಡೋದಿರ್ತದ. ಆ ಸ್ಟೋರ್ ಕೂಡ ಇನ್ಚಾರ್ಜ್ಗಳು ಅಲ್ಲಿ ಇರ್ತಾರ. ದೆನ್ ರಿಪೇರ್, ಮೇಂಟೆನೆನ್ಸ್ ಅಂಡ್ ಇನ್ಸ್ಪೆಕ್ಷನ್ ಆಫ್ ಕ್ಲೋತಿಂಗ್ ಅಂಡ್ ಬೆಡ್ಡಿಂಗ್, ಅಂದ್ರೆ ಅವ್ರಿಗೆ ಬೇಕಾಗುವಂತ ಬಟ್ಟೆ ಇರ್ಬೋದು ಮತ್ತೆ ಅವ್ರಿಗೆ ಬೇಕಾದಂತ ಹಾಸಿಗೆ ಹೊದಿಕೆಗಳಿರ್ಬೋದು, ಅವುಗಳನ್ನ ರಿಪೇರಿ ಇದ್ರೆ ಅವುಗಳನ್ನ ಮೇಲ್ವಿಚಾರಣೆ ಮಾಡೋದಿದ್ರೆ ಅಥವಾ ಅವ್ರನ್ನ ಪರೀಕ್ಷೆ ಮಾಡುವಂತದ್ದು ಏನಾದ್ರು ಇದ್ರೆ ಅವುಗಳನ್ನು ಕೂಡ ಮಾಡುವಂತದ್ದು ಕೂಡ ಇದೆ ಈ ಚಾಪ್ಟರ್ ನೋಡಬಹುದು. ದೆನ್ ಪ್ರಿಸನರ್ಸ್ ಟು ವಾಶ್ ದೇರ್ ಕ್ಲೋತಿಂಗ್ ಒನ್ಸ್ ಎವ್ರಿ ವೀಕ್, ಆಮೇಲೆ ಆ ಪ್ರಿಸನರ್ಸ್ ಗೆ ಕೊಡ್ತಕ್ಕಂತ ಬಟ್ಟೆ ಏನಿದಾವಲ್ಲ ಅಂತಂದ್ರೆ ವಾರಕ್ಕೆ ಒಂದ್ಸಲ ಏನ್ ಮಾಡ್ಕೋಬೇಕು, ಅವರು ತೊಳ್ಕೊಬೇಕು. ದೆನ್ ಪ್ರಿಸನ್ ಲಾಂಡ್ರಿ, ಅವ್ರದೇ ಆದಂತ ಒಂದು ಇಸ್ತ್ರಿ ಅಂಗಡಿನೂ ಇರ್ತದ, ಅವ್ರದೇ ಆದಂತ ಲಾಂಡ್ರಿ ಇರ್ತದ. ಅವ್ರೇ ಏನ್ ಮಾಡ್ಕೋಬಹುದು ಅಂತಂದ್ರೆ ಲಾಂಡ್ರಿಯಲ್ಲಿ ಕೂಡ ಕೆಲಸ ಮಾಡ್ತಕ್ಕಂಥ ಪ್ರಿಸನರ್ಸ್ ಇರ್ತಾರ, ಅವ್ರು ಅಲ್ಲಿ ಏನ್ ಮಾಡ್ಬೋದು ಅಂತಂದ್ರೆ ಅದನ್ನ ಲಾಂಡ್ರಿ ಬೇಕಿದ್ರೆ ಮಾಡ್ಕೊಳ್ಬಹುದು. ದೆನ್ ಡಿಸ್ಪೋಸಲ್ ಆಫ್ ಇರ್ರಿಪೇರೇಬಲ್ ಕ್ಲೋತಿಂಗ್, ಅಂದ್ರೆ ಅದು ರಿಪೇರಿ ಮಾಡಲಾದಂತ ಬಟ್ಟೆಗಳು ಏನಾದ್ರು ಇದ್ರೆ ಅವುಗಳನ್ನ ನಾವು ತೆಗೆದು ಹಾಕಬಹುದು ಅಥವಾ ಅದನ್ನ ಯೂಸ್ ಮಾಡದೇ ಇರಬಹುದು, ಎಸಿಬಹುದು. ದೆನ್ ಡಿಸ್ಪೋಸಲ್ ಆಫ್ ಕ್ಲೋತಿಂಗ್ ಆಫ್ ಡಿಸ್ಚಾರ್ಜ್ ಪ್ರಿಸನರ್ಸ್, ಅಂದ್ರೆ ಇಲ್ಲಿ ಏನಾದ್ರು ಪ್ರಿಸನ್ ಇಂದ ಅವ್ರು ಬಿಡುಗಡೆ ಆಯ್ತು ಅಂತಂದ್ರೆ ಅಂತ ವ್ಯಕ್ತಿಗಳು ಏನ್ ಬಟ್ಟೆಗಳು ಇರ್ತಾವಲ್ಲ ಅದನ್ನ ಇನ್ನೊಬ್ರಿಗೆ ಕೊಡೋದಿಲ್ಲ, ಅವುಗಳನ್ನ ಏನ್ ಮಾಡೋದು ಅಂತಂದ್ರೆ ಅದನ್ನ ಪೂರ್ತಿಯಾಗಿ ವಿಲೇವಾರಿ ಮಾಡಿಬಿಡೋದು, ಅದನ್ನ ಹೊರಗೆ ಹಾಕಿಬಿಡೋದು, ಆ ಬಟ್ಟೆನ ಯೂಸ್ ಮಾಡೋದಿಲ್ಲ. ನಂತರ ಸಬ್ಮಿಷನ್ ಆಫ್ ಕ್ಲೋತಿಂಗ್ ಅಂಡ್ ಬೆಡ್ಡಿಂಗ್ ಇಂಟೆಂಟ್ಸ್, ಅಂದ್ರೆ ಮತ್ತೇನು ಅಂತಂದ್ರೆ ಯಾವ ರೀತಿಯಾಗಿ ಕೆಲವೊಂದ್ಸಲ ಏನಾಗ್ತಂತಂದ್ರೆ ರಜೆಗೆ ಹೋಗ್ಬೇಕಾದ್ರೆ ಅಥವಾ ಏನಾದ್ರು ಮಧ್ಯದಲ್ಲಿ ಏನಾದ್ರು ಸೇಮ್ ಲೈಕ್ ಹಾಸ್ಟೆಲ್ ಇದ್ದಂಗೆ, ಹಾಸ್ಟೆಲಲ್ಲಿ ಹೆಂಗ್ ಬಟ್ಟೆ ಗಿಟ್ಟೆ ಎಲ್ಲ ಇದು ಕೊಡ್ತಾರಲ್ಲ, ಬಟ್ಟೆ ಕೊಡ್ತಾರ ಆಮೇಲೆ ಹಾಸಿಗೆ ಕೊಡ್ತಾರ, ಅದನ್ನ ಹೋಗ್ಬೇಕಾದ್ರೆ ಹೋಗ್ಬೇಕಾದಂತ ಸಂದರ್ಭ ಬಂದಾಗ ಏನ್ ಮಾಡ್ಬೋದು ಅಂತ ಅದನ್ನ ಸಬ್ಮಿಷನ್ ಮಾಡೋದು, ರೀಸಬ್ಮಿಷನ್ ಕ್ಲೋತಿಂಗ್ ಇರ್ಬೋದು ಅಥವಾ ಹಾಸಿಗೆ ಇರ್ಬೋದು, ಅವುಗಳನ್ನ ವಾಪಸ್ಸಾಗಿ ಅವರಿಗೆ ಒದಗಿಸೋದು ಅಥವಾ ಹಿಂದಿರುಗಿಸೋದು. ಇದನ್ನ ಮತ್ತೆ ನಾಳೆ ಹೇಳ್ತೀನಂತ. ಈಗ ನೆಕ್ಸ್ಟ್ ಒಂದು 5 ಗಂಟೆ ಆಗಿ ಹೋಯ್ತು, ನಾಳೆಗೆ ಕೂಡ ಇದನ್ನ ಕಂಟಿನ್ಯೂ ಮಾಡೋಣ ಅಂತ, ಅಥವಾ ನಾಳೆಗೆ ಒಂದ್ ನಿಮಿಷ
ಮ್ಯಾಮ್ ಅಟೆಂಡೆನ್ಸ್ ತಗೊಳಲ್ವಾ? ತಗೊಳ್ತೀನಿ ತಡ್ರಿ, ಇದು ರೆಕಾರ್ಡಿಂಗ್ ಸ್ಟಾಪ್ ಮಾಡ್ತಾ ಇದೀನಿ, ಅದು ಓಪನ್ ಆಗ್ತಾ ಇಲ್ಲ. ತಗೊಳ್ತೀನಿ ತಡ್ರಿ, ಒಂದು 2 ನಿಮಿಷ ವೇಟ್ ಮಾಡ್ರಿ. ರೆಕಾರ್ಡಿಂಗು ಸ್ಟಾಪ್ ಮಾಡಬೇಕಂತ ಇದು ಮಾಡ್ತಾ ಇದೀನಿ, ಆನ್ ಆಗ್ತಾ ಇಲ್ಲ ಅದು.